ಕ್ಷೇತ್ರ ಸ್ವಾಮಿಯಾದ ಶ್ರೀನಿವಾಸನನ್ನು ವಂದಿಸ್ತಾ ಮತ್ತೆ ಹರಿವಂಶದ ಚಿಂತನದಲ್ಲಿ ತೊಡಗಿದ್ದೇವೆ. ಹರಿವಂಶದಲ್ಲಿ ಕೃಷ್ಣ ಬಾಣಾಸುರನೊಟ್ಟಿಗೆ ಹೋರಾಟಕ್ಕೆ ತಾನು ಇಳಿದದ್ದು ಆ ಕಥೆಯನ್ನು ನಾವು ಕೇಳ್ತಾ ಇದ್ದೇವೆ. ಅನಿರುದ್ಧನನ್ನು ಸೆರೆಮನೆಯಲ್ಲಿಟ್ಟಿದ್ದಾನೆ ಬಾಣಾಸುರ. ಅದಕ್ಕೆ ಅನಿರುದ್ಧನನ್ನು ಬಿಡಿಸ್ಕೊಂಡು ಬರಲಿಕ್ಕೋಸ್ಕರ ಕೃಷ್ಣನ ಮಗನಾದ ಪ್ರದ್ಯುಮ್ನ ಹಾಗೂ ಕೃಷ್ಣನ ಅಣ್ಣನಾದ ಬಲಭದ್ರ, ಸಂಕರ್ಷಣ, ಇವರು ಮೂವರು ಗರುಡನ ಮೇಲೇರು ಹೋಗಿದ್ದಾರೆ. ಅಲ್ಲಿ ಯುದ್ಧ ಪ್ರಾರಂಭ ಆಯಿತು. ಅಲ್ಲಿ ಜ್ವರ ಬಂದ, ಶಿವಜ್ವರ. ಅವನನ್ನು ಕೃಷ್ಣ ತಾನು ಸೋಲಿಸಿದ. ನಂತರ ಅವನಿಗೆ ವರವನ್ನು ಕೊಟ್ಟ. ಇದನ್ನೆಲ್ಲ ಕೇಳಿದ್ವು ನಾವು. ಆ ನಂತರ ಶಿವನೇ ತಾನು ಯುದ್ಧಕ್ಕೆ ಬರ್ತಾನೆ. ಯಾಕೆ ಅಂತ ಹೇಳಿದರೆ ಬಾಣಾಸುರನಿಗೆ ಶಿವ ಯಾವತ್ತೂ ರಕ್ಷಣೆಯಾಗಿದ್ದವನು. ಅದಕ್ಕೋಸ್ಕರ ತಾನೇ ಯುದ್ಧಕ್ಕೆ ಬರ್ತಾನೆ. ಶಿವನಿಗೂ ಹಾಗೂ ಕೃಷ್ಣನಿಗೂ ಭಯಂಕರವಾದಂತಹ ಯುದ್ಧವಾಗ್ತದೆ. ಎಷ್ಟರ ಮಟ್ಟಿಗೆ ಯುದ್ಧ ಆಗ್ತದೆ ಅಂತ ಹೇಳಿದರೆ, ಆ ಯುದ್ಧದಲ್ಲಿ ಕಡೆಗೆ ಕೃಷ್ಣ ಜೃಂಭಣಾಸ್ತ್ರ ಅಂತ, ಆ ಜೃಂಭಣಾಸ್ತ್ರವನ್ನು ಶಿವನ ಮೇಲೆ ತಾನು ಪ್ರಯೋಗವನ್ನು ಮಾಡ್ತಾನೆ. ಆ ಜೃಂಭಣಾಸ್ತ್ರಕ್ಕೆ ಸಿಲುಕಿದಂತಹ ಶಿವ, ಅಂದರೆ ಜೃಂಭಣಾಸ್ತ್ರ ಅಂತ ಹೇಳಿದರೆ ಆಕಳಿಕೆ ಬರುವಂಥದ್ದು, ಅಂಥ ಒಂದು ಅಸ್ತ್ರ. ಅದನ್ನು ಪ್ರಯೋಗ ಮಾಡಿದ ಕೂಡಲೇ ಅಂದರೆ ಒಂಥರ ಸೋಮಾರಿತನ, ಆಕಳಿಸುವಂಥದ್ದು, ಇದೆಲ್ಲ ಶುರುವಾಗ್ತದೆ. ಆ ರೀತಿ ಶಿವನ ಮೇಲೆ ಜೃಂಭಣಾಸ್ತ್ರವನ್ನು ಪ್ರಯೋಗ ಮಾಡಿದ ಕೂಡಲೇ ಶಿವ ತಾನು ಆಕಳಿಸ್ಲಿಕ್ಕೆ ಪ್ರಾರಂಭ ಮಾಡಿದ. ಅಲ್ಲೇ ಸುಸ್ತಾದವನ ಅಂತದೆ ವರ್ತಿಸಿದ, ಆಕಳಿಕೆ ಪ್ರಾರಂಭ ಮಾಡಿದ. ಆದರೆ ಯಾವಾಗ ಆಕಳಿಕೆ ಪ್ರಾರಂಭ ಮಾಡಿದ, ಮತ್ತೇನೆಂದರೆ ಸಶರಂ ಸಧನುಸ್ಕಂಚ ದೃಷ್ಟ್ವಾತ್ಮಾನಂ ವಿಜೃಂಭಿತಂ, ತನ್ನ ಬಿಲ್ಲು ಬಾಣ ಮುಂತಾದವುಗಳೆಲ್ಲ ಹಾಗೆ ಸ್ತಬ್ಧವಾಗಿಬಿಟ್ಟಿದೆಯಂತೆ. ಆಕಳಿಸ್ತಾ ಇದ್ದಾನಂತೆ. ಆ ಆಕಳಿಸಿದಾಗ ಬಾಯಿಯಿಂದ ಬೆಂಕಿ ಬರ್ತಾ ಇದೆಯಂತೆ. ಶಿವನ ಬಾಯಿಯಿಂದ ಬೆಂಕಿ ಬರ್ತದಂತೆ. ಇದನ್ನು ಭೂದೇವಿಗೆ ತಡ್ಕೊಳ್ಳಿಕ್ಕಾಗಲಿಲ್ಲ ಅಂತ ಹೇಳ್ತಾರೆ. ಇವರಿಬ್ಬರು ಹೋರಾಟ ಮಾಡ್ಕೊಳ್ತಾ ಇದ್ದಾರೆ. ಇವರಿಬ್ಬರು ಹೋರಾಟದ ಆ ಭಾರವನ್ನು ಭೂದೇವಿಗೆ ತಡ್ಕೊಳ್ಳಿಕ್ಕಾಗಲಿಲ್ಲ. ಅವಳು ಹೋಗಿ ಚತುರ್ಮುಖ ಬ್ರಹ್ಮನನ್ನು ಪ್ರಾರ್ಥನೆ ಮಾಡ್ಕೊಳ್ತಾಳೆ. ಓ ಬ್ರಹ್ಮದೇವರೇ, ಯಾಗಾದರೂ ನೀವಿಬ್ಬರ ಯುದ್ಧವನ್ನು ನಿಲ್ಲಿಸಬೇಕು, ಇದನ್ನು ನನಗೆ ಸಹಿಸಲಿಕ್ಕಾಗ್ತಾ ಇಲ್ಲ. ಶಿವ ಹಾಗೂ ವಿಷ್ಣು ಇಬ್ಬರು ಹೋರಾಟಕ್ಕಿಳಿದಿರುವಂಥದ್ದು ಅಂತ. ಚತುರ್ಮುಖ ಬ್ರಹ್ಮ ತಾನು ಬಂದು ಶಿವನ ಹತ್ರ ಹೇಳ್ತಾನೆ, ನಚ ಯುದ್ಧಂ ಮಹಾಬಾಹೋ ತವ ಕೃಷ್ಣೇನ ರೋಚತೆ ನಚ ಬುದ್ಧ್ಯಸಿ ಕೃಷ್ಣಂ ತ್ವಂ ಆತ್ಮಾನಂ ತು ದ್ವಿಧಾಕೃತಂ. ಇಲ್ಲಿ ಬಹಳ ರಹಸ್ಯವಾದಂತಹ ಕೆಲವು ವಿಷಯಗಳನ್ನು ಹರಿವಂಶ ಹೇಳ್ತದೆ. ಏನಂತ ಹೇಳಿದರೆ, ಚತುರ್ಮುಖ ಬ್ರಹ್ಮದೇವರು ಬಂದು ಶಿವನಿಗೆ ಹೇಳ್ತಾರೆ, ನೀನು ಕೃಷ್ಣನೊಟ್ಟಿಗೆ ಹೋರಾಟ ಮಾಡೋದು ಸರಿಯಲ್ಲ ಅಂತ ಹೇಳ್ತಾರೆ. ಹೋರಾಟ ಮಾಡೋದು ಸರಿಯಲ್ಲ ನೀನು. ಯಾಕೆ ಅಂತ ಹೇಳಿದರೆ, ನೀನು ಕೃಷ್ಣ ಅಂತ ಹೇಳಿದರೆ ಯಾರು ಅಂತ ತಿಳ್ಕೊಂಡಿದ್ದೀಯಾ? ಯಾರನ್ನು ನೀನು ಆಶ್ರಯಿಸಿದ್ಯೋ ಅವನೇ ಕೃಷ್ಣ. ನೀನು ಅವನನ್ನು ಆಶ್ರಯಿಸಿದ್ಯಾ. ತತಃ ಶರೀರ ಯೋಗಾಧಿ ಭಗವಾನ್ ಅವ್ಯಯ ಪ್ರಭು ಪ್ರವಿಶ್ಯ ಪಶ್ಯತೆ ಕೃಷ್ಣಾಂ ತ್ರಿಲೋಕಾನ್ ಸಚರಾಚರಾನ್. ಈ ರೀತಿ ಹೇಳಿ ಚತುರ್ಮುಖ ಬ್ರಹ್ಮ ಶಿವನನ್ನು ಯೋಗ ಶಕ್ತಿಯಿಂದ ಕೃಷ್ಣನ ಒಳಗೆ ಕರ್ಕೊಂಡು ಹೋದ್ನಂತೆ. ಕೃಷ್ಣನ ಶರೀರದ ಒಳಗೆ ಕರ್ಕೊಂಡು ಹೋದ್ನಂತೆ. ಅಲ್ಲೊಂದು ಆಶ್ಚರ್ಯ ಕಾದಿತ್ತು. ಏನಂತ ಹೇಳಿದರೆ, ಅಲ್ಲೊಂದು ಬಿಲ್ವವನ ಅಂತ. ಆ ಬಿಲ್ವವನದಲ್ಲಿ ಶಿವ ತಪಸ್ಸು ಮಾಡ್ತಾ ಇದ್ದಾನೆ. ನೋಡಿ, ಇದನ್ನು ಶಿವನೇ ನೋಡ್ತಾ ಇರುವಂಥದ್ದು. ಶಿವ ತಪಸ್ಸು ಮಾಡ್ತಾ ಇದ್ದಾನೆ. ಇಲ್ಲಿ ಹೊರಗಿನಿಂದ ಯಾವಾಗ ಜೃಂಭಣಾಸ್ತ್ರವನ್ನು ಕೃಷ್ಣ ಪ್ರಯೋಗ ಮಾಡಿದ, ಆ ಪ್ರಯೋಗ ಮಾಡಿದಾಗ ಇಲ್ಲಿ ಹೊರಗಿನಿಂದ ಶಿವ ಆಕಳಿಸ್ತಾ ಇರುವುದು ಮಾತ್ರ ಅಲ್ಲ, ಮತ್ತು ಕೃಷ್ಣನ ಒಳಗೆ ಏನು ಶಿವ ಕೂತಿದ್ದಾನೆ ಅವನು ಸ್ತಬ್ಧವಾಗಿಬಿಟ್ಟಿದ್ದಾನಂತೆ. ಅಂತೇಳಿದರೆ ಏನೂ ಇಲ್ಲದೆ ಕಂಬದಾಗ ಆಗಿಬಿಟ್ಟಿದ್ದಾನಂತೆ. ಇದನ್ನು ತೋರಿಸಿ ಚತುರ್ಮುಖ ಬ್ರಹ್ಮದೇವರು ಹೇಳಿದ್ದಾರೆ, ನೋಡು, ನೀನು ಇನ್ನೊಂದು ರೂಪದಿಂದ, ಅಂದರೆ ನನಗೆ ಇವಾಗ ಮರೆತು ಹೋಗಿದೆ ಇದು, ಅದಕ್ಕೆ ನಾನು ನೆನಪು ಮಾಡ್ತಾ ಇದ್ದೇನೆ, ಇನ್ನೊಂದು ರೂಪದಿಂದ ಕೃಷ್ಣನೊಳಗೆ ಕೂತು, ಅಂದರೆ ಕೃಷ್ಣ ಅಂತ ಹೇಳಿದ್ರೆ ನಾರಾಯಣ ಬೇರೆ ಅಲ್ಲ, ಕೃಷ್ಣ ಬೇರೆ ಅಲ್ಲ, ಒಳಗೆ ಕೂತು ನೀನು ತಪಸ್ಸು ಮಾಡ್ತಾ ಇದ್ದೀಯ. ಯಾಕೋಸ್ಕರ ಅಂದರೆ ಶಿವನ ಪದವಿಯಲ್ಲಿ ಇರಲಿಕ್ಕೋಸ್ಕರ. ಯಾಕಂದರೆ ಶಿವನ ಪದವಿ ಅಂತ ಹೇಳಿದ್ರೆ ಸಾಮಾನ್ಯವಾದದ್ದಲ್ಲ. ಅದರಲ್ಲಿ ಇರಬೇಕು ಅಂತ ಹೇಳಿದ್ರೆ ನೀನು ಹಿಂದೆಯೂ ತಪಸ್ಸು ಮಾಡಿದೆಯಾ, ಈಗಲೂ ತಪಸ್ಸು ಮಾಡ್ತಾ ಇದೆಯಾ. ನೋಡಿ, ಈ ರೀತಿ ಕೃಷ್ಣನನ್ನು ಆಶ್ರಯಿಸಿ ನೀನು ತಪಸ್ಸನ್ನು ಮಾಡ್ತಾ ಇದ್ದವನಾಗಿ ಇವಾಗ ಹೊರಗಿನಿಂದ ಕೃಷ್ಣನಿಗೆ ವಿರುದ್ಧವಾಗಿ ಯುದ್ಧಕ್ಕೆ ನಿಂತಿದೆಯಲ್ವಾ. ನಿನ್ನನ್ನು ಆಶ್ರಯಿಸಿದವನಿಗೆ ವಿರುದ್ಧವಾಗಿ ನೀನು ಯುದ್ಧಕ್ಕೆ ನಿಲ್ತಿದೆಯಲ್ವಾ, ಇದು ಸರಿಯಾದದ್ದಲ್ಲ ಅಂತ ಹೇಳ್ತಾನೆ. ಆತ್ಮಾನಂ ಕೃಷ್ಣಯೋನಿಸ್ಥಂ ಪಶ್ಯತಃ ಹ್ಯೇಕಯೋನಿಜಂ ತಥೋ ವಿಸೃಜ್ಯ ರುದ್ರಸ್ತು ನ್ಯಸ್ತವಾದೋ ಭವನ್ ವೃಧೇ. ಯಾವಾಗ ಈ ರೀತಿ ಶಿವನಿಗೆ ಗೊತ್ತಾಯಿತು, ಹೋ ನಾನು ಕೃಷ್ಣನೊಳಗೆ ಕೂತಿದ್ದೇನೆ, ಕೃಷ್ಣನೊಳಗೆ ಕೂತು ತಪಸ್ಸನ್ನು ಮಾಡ್ತಾ ಇದ್ದೇನೆ, ಅದಕ್ಕಾಗಿ ನನಗೆ ಈ ರುದ್ರನ ಪದವಿ, ಶಿವನ ಪದವಿ
ಇಲ್ಲಿ ಶಾಶ್ವತವಾಗಿದೆ, ಅಂದರೆ ಇವಾಗ ಸರಿಯಾಗಿದೆ, ಈ ರೀತಿ ತಾನು ತಿಳ್ಕೊಂಡು ಅಲ್ಲಿಂದ ಹೊರಗೆ ಬಂದ. ಕೃಷ್ಣನಿಂದ ತಾನು ಹೊರಗೆ ಬಂದ. ಚತುರ್ಮುಖ ಬ್ರಹ್ಮದೇವರು ಹೊರಗೆ ಕರ್ಕೊಂಡು ಬಂದರು. ಆನಂತರ ತಾನು ಯುದ್ಧವನ್ನು ಅಲ್ಲಿಗೆ ನಿಲ್ಲಿಸಿದ. ಇಲ್ಲ, ನಾನು ಯುದ್ಧ ಮಾಡೋಲ್ಲ, ಕೃಷ್ಣನೊಟ್ಟಿಗೆ ಯುದ್ಧವನ್ನು ಮಾಡೋದಿಲ್ಲ ಅಂತ ಹೇಳಿ ಚತುರ್ಮುಖ ಬ್ರಹ್ಮನಿಗೂ ಕೂಡ ಹೇಳಿದ, ನಾನು ಯುದ್ಧ ಮಾಡೋದಿಲ್ಲ ಅಂತ. ಅಷ್ಟು ಮಾತ್ರ ಅಲ್ಲ, ತಾನು ತತಃ ಕೃಷ್ಣೋಥ ರುದ್ರಶ್ಚ ಪರಿಷ್ವಜ್ಯ ಪರಸ್ಪರಂ, ಕೃಷ್ಣ ಹಾಗೂ ಶಿವ ಪರಸ್ಪರ ಆಲಿಂಗನವನ್ನು ಮಾಡಿಕೊಂಡ್ರಂತೆ. ಪರಾಂ ಪ್ರೀತಿಮುಪಾಗಮ್ಯ ಸಂಗ್ರಾಮಾದಪಜಗ್ಮತು, ತಾವಿಬ್ಬರು ಪರಸ್ಪರ ಪ್ರೀತಿ ಉಳ್ಳವರಾಗಿ ಯುದ್ಧದಿಂದ ಹಿಂತಿರುಗಿದ್ರಂತೆ. ಆಗ ಚತುರ್ಮುಖ ಬ್ರಹ್ಮದೇವರು ಹೇಳುವಂತಹ ಕೆಲವು ಮಾತಿದೆ. ಇದು ಬಹಳ ಗೊಂದಲಮಯವಾದಂತಹ ಮಾತುಗಳು. ಅಲ್ಲಿ ಋಷಿಗಳೆಲ್ಲ ಇದ್ದರು, ಮಾರ್ಕಂಡೇಯರು, ನಾರದರು ಮುಂತಾದಂತಹ ಋಷಿಗಳು ಈ ವಿಷ್ಣುವಿನ ಶಿವನ ಯುದ್ಧವನ್ನು ನೋಡ್ಲಿಕ್ಕೆ ಬಂದಿದ್ದರು, ಹರಿಹರರ ಯುದ್ಧವನ್ನು ನೋಡಲಿಕ್ಕೋಸ್ಕರ. ಅವರಿಗೆ ಚತುರ್ಮುಖ ಬ್ರಹ್ಮದೇವರು ಹೇಳ್ತಾರೆ, ಹಿಂದೆ ಮಂದರಗಿರಿಯ ಪಾರ್ಶ್ವದಲ್ಲಿ ನಾನು ಹರಿಂಚ ಹರರೂಪೇಣ ಹರಿಂಚ ಹರರೂಪಿಣಂ ಶಂಖಚಕ್ರ ಗದಾಪಾಣಿಂ ಪೀತಾಂಬರಧರಂ ಹರಂ, ನಾನು ಹರಿಹರರನ್ನು ಕಂಡೆ ಅಂತ ಹೇಳ್ತಾರೆ ಚತುರ್ಮುಖ ಬ್ರಹ್ಮದೇವರು. ಹೇಗೆ ಕಂಡೆ ಅಂತ ಹೇಳಿದ್ರೆ, ಹರನನ್ನು ಹರಿರೂಪದಿಂದ ಕಂಡೆ, ಹರಿಯನ್ನು ಹರರೂಪದಿಂದ ಕಂಡೆ ಅಂತೇಳಿದ್ರೆ ಯಾವ ರೀತಿ ಅಂತ ಹೇಳಿದ್ರೆ, ಹರನನ್ನು ಹರಿರೂಪದಿಂದ ಅಂತ ಹೇಳಿದ್ರೆ ಶಂಖಚಕ್ರವನ್ನು ಧರಿಸಿದಂತಹ ಹರನನ್ನು, ಶಂಖಚಕ್ರ ಗದಾಪದ್ಮವನ್ನು ಧರಿಸಿದಂತಹ ಹರನನ್ನು. ಇನ್ನು ಹರಿ ಯಾವ ರೀತಿ ಅಂತ ಹೇಳಿದರೆ, ತಾನು ತ್ರಿಶೂಲ ಮುಂತಾದವುಗಳನ್ನು ಧರಿಸಿರುವಂತಹ ಹರಿ, ಇವರನ್ನು ಕಂಡೆ. ಅಂದರೆ ನಾವು ಯಾರನ್ನು ಹರಿಯಿಂದ ತಿಳ್ಕೊಳ್ತೀವೋ ಅವನು ಹರನಾಗಿ ಕಾಣ್ತಾ ಇದ್ದಾನೆ, ಯಾರು ಹರ ಅಂತ ತಿಳ್ಕೊಂಡಿದ್ದಾನೋ ಹರಿಯಾಗಿ ಕಾಣ್ತಾ ಇದ್ದಾನೆ. ಈ ರೀತಿ ಹೇಳ್ತಾ, ಶಿವಾಯ ವಿಷ್ಣು ರೂಪಾಯ ವಿಷ್ಣವೇ ಶಿವರೂಪಿಣೇ ಯಥಾಂತರನ್ನ ಪಶ್ಯಾಮಿ ತೇನತೋ ದಿಶತಃ ಶಿವಂ. ಈ ಮಾತನ್ನು ಕೇಳಿದ ಅಲ್ಲೇ ಮಾರ್ಕಂಡೇಯರಿದ್ದರು. ಮಾರ್ಕಂಡೇಯರು ಹೇಳ್ತಾರೆ, ವಿಷ್ಣು ರೂಪದಲ್ಲಿರುವಂತಹ ಶಿವನಿಗೂ ಶಿವರೂಪದಲ್ಲಿರುವಂತಹ ವಿಷ್ಣುವಿಗೂ ಯಥಾಂತರನ್ನ ಪಶ್ಯಾಮಿ, ನಾನು ಭೇದವೇ ಕಾಣ್ತಾ ಇಲ್ಲ ಅಂತ. ಇಬ್ಬರಲ್ಲಿಯೂ ಯಾವುದೇ ಭೇದವನ್ನೇ ಕಾಣ್ತಾ ಇಲ್ಲ. ಆ ತೇನ ತೌ ದಿಶತಃ ಶಿವಂ, ಅವರಿಬ್ಬರೂ ಕೂಡ ನಮಗೆ ಮಂಗಳವನ್ನುಂಟು ಮಾಡಲಿ ಅಂತ ತಾವು ಪ್ರಾರ್ಥನೆಯನ್ನು ಮಾಡ್ಕೊಂಡು ಹೋಗ್ತಾರೆ. ಯೋ ವಿಷ್ಣು ಸತ್ ವೈ ರುದ್ರೋ ಯೋ ರುದ್ರ ಸ ಪಿತಾಮಹ ಏಕಾಮೂರ್ತಿಸ್ತ್ರಯೋ ದೇವ ರುದ್ರ ವಿಷ್ಣು ಪಿತಾಮಹ. ಇನ್ನೊಂದು ಮಾತಿದೆ, ಯಾರು ವಿಷ್ಣುವೋ ಅವನೇ ಚತುರ್ಮುಖ ಬ್ರಹ್ಮ, ಯಾರು ಚತುರ್ಮುಖ ಬ್ರಹ್ಮನೋ ಅವನೇ ಶಿವ. ಹೀಗೆ ಈ ಬ್ರಹ್ಮ ವಿಷ್ಣು ಮಹೇಶ್ವರರಿದ್ದಾರೆ. ಏಕಮೂರ್ತಿ ತ್ರಯೋ ದೇವಾ, ಈ ಬ್ರಹ್ಮ ವಿಷ್ಣು ಮಹೇಶ್ವರರು ಒಬ್ಬನೇ, ಬೇರೆ ಅಲ್ಲ. ನೋಡಿ, ಈ ರೀತಿ ಇಲ್ಲಿ ಹೇಳ್ತಾ ಇದ್ದಾರೆ. ವರದ ಲೋಕಕರ್ತಾರೋ ಲೋಕನಾಥ ಸ್ವಯಂಭುವ ಅರ್ಧನಾರೀಶ್ವರಾಸ್ತೇತು ವ್ರತಂ ತೀವ್ರಂ ಸಮಾಸ್ಥಿತಾ. ಈ ಬ್ರಹ್ಮ ವಿಷ್ಣು ಮಹೇಶ್ವರರು ಇವರು ಲೋಕಕ್ಕೆ ವರವನ್ನು ಕೊಡುವವರು, ಲೋಕವನ್ನು ಸೃಷ್ಟಿ ಮಾಡುವಂಥವರು, ಸಂಹಾರ ಮಾಡುವಂಥವರು, ರಕ್ಷಣೆ ಮಾಡುವಂಥವರು. ಹೀಗೆ ಹೇಳ್ತಾ ಒಂದು ಉದಾಹರಣೆಯನ್ನು ಕೂಡ ಕೊಡ್ತಾರೆ ಚತುರ್ಮುಖ ಈ ಮಾರ್ಕಂಡೇಯರು. ಏನು ಅಂದರೆ, ಯಥಾ ಜಲೇ ಜಲಂ ಕ್ಷಿಪ್ತಂ ಜಲಮೇವತು ತದ್ಭವೇತ್ ರುದ್ರಂ ವಿಷ್ಣು ಪ್ರವಿಷ್ಟಸ್ತು ತಥಾ ರುದ್ರಮಯೋ ಭವೇತ್. ಹೇಗೆ ನಾವು ನೀರಿಗೆ ನೀರನ್ನು ಹಾಕಿದರೆ ನೀರೇ ಆಗಿಬಿಡ್ತದೆ, ಅದೇ ರೀತಿ ರುದ್ರಂ ವಿಷ್ಣು ಪ್ರವಿಷ್ಟಸ್ತು, ರುದ್ರನನ್ನು ವಿಷ್ಣು ಪ್ರವೇಶ ಮಾಡಿದರೆ ರುದ್ರನೇ ಆಗಿಬಿಡ್ತಾನೆ. ರುದ್ರನನ್ನು ವಿಷ್ಣು ಪ್ರವೇಶ ಮಾಡಿದಾಗ ರುದ್ರನೇ ಆಗಿಬಿಡ್ತದೆ. ಅಗ್ನಿಮಗ್ನಿಂ ಪ್ರವಿಷ್ಟಸ್ತು ಅಗ್ನಿರೇವ ಯಥಾ ಭವೇತ್ ತಥಾ ವಿಷ್ಣು ಪ್ರವಿಷ್ಟಸ್ತು ರುದ್ರೋ ವಿಷ್ಣುಮಯೋ ಭವೇತ್. ಯಾವ ರೀತಿ ಅಗ್ನಿಯನ್ನು ಪ್ರವೇಶ ಮಾಡಿದರೆ, ಒಂದು ಬೆಂಕಿಗೆ ಇನ್ನೊಂದು ಬೆಂಕಿಯನ್ನು ನಾವಿಟ್ಟರೆ ಬೆಂಕಿಯಾಗಿ ಹೋಗಿಬಿಡ್ತದೆ. ಆ ರೀತಿ ವಿಷ್ಣುವನ್ನು ಶಿವ ತಾನು ಪ್ರವೇಶ ಮಾಡಿದರೆ ಅವನು ವಿಷ್ಣುವೇ ಆಗೋಗ್ಬಿಡ್ತಾನೆ. ಈ ಮಾತುಗಳು ಬರ್ತದೆ. ಇದನ್ನು ನಾವು ನೋಡಿದಾಗ ಈ ಮಾತುಗಳೇನೆಂದರೆ, ಹಾಗಿದ್ದರೆ ಬ್ರಹ್ಮ ವಿಷ್ಣು ಮಹೇಶ್ವರರು ಒಬ್ಬರೇ, ಅವರಲ್ಲಿ ಯಾವುದೇ ಭೇದವನ್ನು ಎಣಿಸಬಾರದು. ಈ ರೀತಿಯ ನಮಗೆ ಒಂದು ಅಭಿಪ್ರಾಯ ಬರಲಿಕ್ಕೆ ಸಾಧ್ಯತೆ ಉಂಟು, ಸ್ಪಷ್ಟವಾಗೇ ಇದೆ, ಇದ್ರೆ ಮುಂದೆ ಕೂಡ ಬರ್ತದೆ. ಆದರೆ ಹೀಗೆಯೇ ಅಭಿಪ್ರಾಯ ಇಲ್ಲಿ ನಾವು ತಿಳ್ಕೊಳ್ಬೇಕಾದದ್ದು. ಇವಾಗ ಬ್ರಹ್ಮ ವಿಷ್ಣು ಮಹೇಶ್ವರರು ಒಬ್ಬನೇ ಆಗಿದ್ದ ಪಕ್ಷದಲ್ಲಿ ಇಲ್ಲಿ ನಾವು ಕೇಳಿದ್ವು ಏನಂತೇಳಿದರೆ, ವಿಷ್ಣುವನ್ನು ಶಿವ ಪ್ರವೇಶ ಮಾಡಿದ ಅಂತೇಳಿದರೆ ಅವನು ವಿಷ್ಣುಮಯ ಆಗಿಬಿಡ್ತಾನೆ ಅಂತ. ಶಿವ ವಿಷ್ಣುವನ್ನು ಪ್ರವೇಶ, ವಿಷ್ಣು ಶಿವನನ್ನು ಪ್ರವೇಶ ಮಾಡಿದರೆ ಶಿವಮಯ ಆಗಿಬಿಡ್ತಾನೆ ಅಂತ.
ಒಂದೊಮ್ಮೆ ಇಬ್ಬರು ಒಬ್ಬನೇ ಆಗಿದ್ದರೆ ಒಬ್ಬರೊಬ್ಬರೊಬ್ಬರು ಪ್ರವೇಶ ಮಾಡೋದೇನು? ಇಬ್ಬರು ಒಬ್ಬರೇ ಆಗಿದ್ದ ಪಕ್ಷದಲ್ಲಿ ಅವನ ನೀವು ವಾಸ್ತವಿಕವಾಗಿ ಪ್ರವೇಶ ಮಾಡಬೇಕು ಅಂತ ಹೇಳಿದ್ರೆ, ಇವಾಗ ನಾನು ಮನೆಯನ್ನು ಪ್ರವೇಶ ಮಾಡ್ತೇನೆ ಅಂತ ಹೇಳಿದ್ರೆ ಮನೆ ಬೇರೆ ಇರಬೇಕು, ನಾನು ಬೇರೆ ಇರಬೇಕು. ಹಾಗಿದ್ರೆ ಮಾತ್ರ ನಾನು ಮನೆಯನ್ನು ಪ್ರವೇಶ ಮಾಡಲಿಕ್ಕೆ ಆಗತ್ತೆ ಹೊರತು ನಾನೇ ಮನೆಯಾಗಿದ್ದರೆ ಮನೆಯನ್ನು ಮತ್ತೆ ಪ್ರವೇಶ ಆಗುವುದೇನು? ಇದಕ್ಕೇನು ಅರ್ಥ ಇದೆ ನೋಡಿ. ಇದೆಲ್ಲ ಏನು ಅಂತ ಹೇಳಿದರೆ, ನಮಗೆ ಶಾಸ್ತ್ರಗಳ ವೇದಗಳ ಸೂಕ್ಷ್ಮವನ್ನು ಅರಿಯದೇ ಇದ್ದರೆ ಆಗುವಂಥದ್ದು. ಕೇವಲ ಮೇಲುನೋಟಕ್ಕೆ ನೋಡಿದಾಗ ಶಾಸ್ತ್ರಗಳನ್ನು ಅಥವಾ ಪುರಾಣಗಳನ್ನು ಮೇಲುನೋಟಕ್ಕೆ ನೋಡಿದಾಗ ನಮಗೆ ಉಂಟಾಗುವಂತಹ ಅರ್ಥಗಳಿವು. ಆದರೆ ಇಷ್ಟರಿಂದಲೇ ನಾವು ಯಾವತ್ತೂ ಸಂತುಷ್ಟರಾಗಬಾರ್ದು. ಇದನ್ನು ಹೇಳಿದಂತಹ ವೇದವ್ಯಾಸರು, ಯಾಕಂದರೆ ಈ ಹರಿವಂಶದಲ್ಲಿ ಈ ಮಾತುಗಳನ್ನು ಹೇಳಿರುವಂಥವರು ವೇದವ್ಯಾಸರು. ಇದೇ ವೇದವ್ಯಾಸರೇ ಉಳಿದ ಪುರಾಣಗಳನ್ನೆಲ್ಲ ರಚನೆ ಮಾಡಿದ್ದಾರೆ. 18 ಪುರಾಣಗಳನ್ನು ರಚನೆ ಮಾಡಿದ್ದಾರೆ. ಆ ಪುರಾಣಗಳಲ್ಲಿ ಬೇರೆ 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 ವಿಷಯಗಳನ್ನೆಲ್ಲ ತಿಳಿಸ್ಕೊಂಡು ಹೋಗಿದ್ದಾರೆ. ಅದನ್ನೆಲ್ಲ ನೋಡಬೇಕು. ಯಾಕೆ ವೇದವ್ಯಾಸರು ಈ ರೀತಿಯೆಲ್ಲ ಹೇಳ್ತಾರೆ ಅಂದರೆ, ಎಲ್ಲ ಪುರಾಣ ಓದ್ರಿಂದ ಬರೀ ಯಾವುದೋ ಒಂದು ಇಟ್ಕೊಂಡು, ಯಾವುದೋ ಒಂದು ಪುರಾಣ, ಆ ಪುರಾಣದಲ್ಲಿ ನನಗೆ ಯಾವ ವಿಷಯ ಬೇಕು ಅದನ್ನು ಮಾತ್ರ ಇಟ್ಕೊಂಡು ಇದೇ ಕರೆಕ್ಟ್ ಅಂತ ಹೇಳಲಿಕ್ಕೆ ಹೋದರೆ ಖಂಡಿತವಾಗಿಯೂ ಕೂಡ ಅದು ಪುರಾಣದ ಅಭಿಪ್ರಾಯ ಆಗಿರುವುದಿಲ್ಲ. ಮತ್ತೇನು ಅಂತ ಹೇಳಿದರೆ, ನಿಜವಾದ ವೇದವ್ಯಾಸರ ಅಭಿಪ್ರಾಯ ಏನು? ಇವಾಗ ಈ ಮಾತುಗಳೆಲ್ಲ ಇದೆ, ಇದರದ ಅಭಿಪ್ರಾಯ ಏನು ನೋಡಿ. ಇದಕ್ಕೆ ಸಂಬಂಧಪಟ್ಟ ಹಾಗೆ ವಾಮನ ಪುರಾಣ ವೇದವ್ಯಾಸರಿಂದ ರಚಿತವಾದದ್ದು. ಆ ವಾಮನ ಪುರಾಣದಲ್ಲಿ ಒಂದು ಮಾತನ್ನು ಹೇಳ್ತಾರೆ. ಇದನ್ನು ನಮ್ಗೆ ಅರ್ಥ ಮಾಡ್ಕೊಳ್ಬೇಕಾದ್ರೆ ಇದನ್ನೇ ಮಧ್ವಾಚಾರ್ಯರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ನಿಮಗೆ ಒಂದು ಅರ್ಥ ಆಗಬೇಕು ಅಂತ ಹೇಳಿದ್ರೆ ಎಲ್ಲ ಅರ್ಥ ಆಗಬೇಕು ಅಂತ. ಏಕಂತೂ ತತ್ವತೋ ಜ್ಞಾತುಂ ವಿನಾ ಸರ್ವಜ್ಞತಾಂ ನರಃ. ಎಲ್ಲವನ್ನ ತಿಳಿಯದೆ ಒಂದು ಅರ್ಥ ಆಗುವುದಿಲ್ಲ. ಅದಕ್ಕೋಸ್ಕರ ಸರ್ವತ್ರ ಜಿಜ್ಞಾಸೇತ್, ಎಲ್ಲ ಕಡೆಯೂ ನಾವು ತಿಳಿಲಿಕ್ಕೆ ಪ್ರಯತ್ನ ಪಡಬೇಕು, ಆಗ ಮಾತ್ರ ಒಂದು ಅರ್ಥ ಆಗತ್ತಷ್ಟೇ. ಇಲ್ಲಿ ಅದೇ ರೀತಿ ವಾಮನ ಪುರಾಣದಲ್ಲಿ ಬ್ರಹ್ಮ ವಿಷ್ಣುವಿಷ ರೂಪಾಣಿ ತ್ರೀಣಿ ವಿಷ್ಣುವರು ಮಹಾತ್ಮನಃ. ವಿಷ್ಣುವಿನದ್ದು ಬರೀ ವಿಷ್ಣುವಿನದ್ದೇ 3 ರೂಪಗಳಿದೆಯಂತೆ. ಯಾವುದು ಅಂತ ಹೇಳಿದರೆ, ಬ್ರಹ್ಮಣಿ ಬ್ರಹ್ಮರೂಪ ಸಹ, ಶಿವರೂಪಿ ಶಿವೇ ಸ್ಥಿತ, ಪೃಥಗೇವ ಸ್ಥಿತೋ ದೇವ ವಿಷ್ಣುರೂಪೋ ಜನಾರ್ದನ. ವಿಷ್ಣುವೇ ಚತುರ್ಮುಖ ಬ್ರಹ್ಮ ಏನಿದ್ದಾನೆ, ಆ ಚತುರ್ಮುಖ ಬ್ರಹ್ಮನ ಒಳಗೆ ತಾನು ಬ್ರಹ್ಮರೂಪದಿಂದ ಕೂತಿದ್ದಾನೆ. ಇದೇ ವಿಷ್ಣುವೇ ಶಿವನೊಳಗೆ ಶಿವ ಎಂಬ ರೂಪದಿಂದ ಕೂತಿದ್ದಾನೆ. ಅಂದರೆ ಚತುರ್ಮುಖ ಬ್ರಹ್ಮ ಬೇರೆ, ಅವಳಗೆ ಬ್ರಹ್ಮರೂಪದಿಂದ ಕೂತಿರುವಂತಹ ವಿಷ್ಣು ಬೇರೆ. ಯಾಕೆ ಕೂತಿದ್ದಾನೆ ಬ್ರಹ್ಮರೂಪದಿಂದ ಅಂತ ಹೇಳಿದರೆ, ಈ ಬ್ರಹ್ಮನಿಗೆ ಎಲ್ಲ ಚಟುವಟಿಕೆಗಳನ್ನು ನಡೆಸಲಿಕ್ಕೋಸ್ಕರ. ವಾಸ್ತವಿಕವಾಗಿ ಶಾಸ್ತ್ರಗಳ ಅಭಿಪ್ರಾಯ ಏನು ಅಂತ ಹೇಳಿದರೆ, ಸ್ವತಂತ್ರವಾಗಿ ನೋಡಿ, ಇದೆಲ್ಲ ಶಾಸ್ತ್ರದ ಸೂಕ್ಷ್ಮವಾದ ಅಭಿಪ್ರಾಯ. ಇದನ್ನೆಲ್ಲ ತಿಳ್ಕೊಳ್ಳದೆ ನಾವು ಅಲ್ಲಲ್ಲೇ ನೋಡಿದ್ವೋ ಏನೇನೋ ಅರ್ಥ ಮಾಡಿಕೊಂಡು ಅಂತ ಹೇಳಿದರೆ ಎಲ್ಲ ಕನ್ಫ್ಯೂಷನ್, ಇನ್ನೇನಲ್ಲ. ಆದರೆ ಸ್ಪಷ್ಟ ಕುಲಂಕಷವಾಗಿ ಎಲ್ಲವನ್ನು ನೋಡಿದಾಗ ನಮಗೊಂದು ಸಾರ ಸಿಗತ್ತೆ. ಆ ಸಾರ ಏನು ಅಂತ ಹೇಳಿದರೆ, ಸ್ವತಂತ್ರವಾಗಿ ಇನ್ನೊಬ್ಬರ ಅಪೇಕ್ಷೆ ಇಲ್ಲದೆ ಎಲ್ಲ ಚಟುವಟಿಕೆಗಳನ್ನು ನಡೆಸುವವನು ವಿಷ್ಣು ಮಾತ್ರ. ಇದು ಭಗವದ್ಗೀತೆಯ ಸಾರ. ಇದು ಯಾಕಂದರೆ ಸಕಲ ಶಾಸ್ತ್ರಗಳ ಸಾರ ಆಗಿರುವಂಥದ್ದು ಭಗವದ್ಗೀತೆ. ಅದರಲ್ಲಿ ಬಹಳ ಸ್ಪಷ್ಟವಾಗಿ ಕೃಷ್ಣ ಹೇಳೋದು ಅದನ್ನೇ, ನಾನೇ ಸ್ವತಂತ್ರವಾಗಿ ಎಲ್ಲವನ್ನು ನಡೆಸುವಂಥದ್ದು. ಉಳಿದವರು ಏನು ಮಾಡ್ತಾ ಇದ್ದಾರೆ, ನಾನು ಅವರೊಳಗೆ ಕೂತು ಅವರಿಗೆ ಶಕ್ತಿಯನ್ನು ಕೊಟ್ಟು ಮಾಡ್ತಾ ಇರುವಂಥದ್ದು. ಇದು ಹೇಗೆ ಅಂತ ಹೇಳಿದರೆ, ಇವಾಗ ಒಂದೇ ಎಲೆಕ್ಟ್ರಿಸಿಟಿ, ಮನೆಯಲ್ಲಿ ಅನೇಕ ವಿದ್ಯುತ್ ಉಪಕರಣಗಳಿರ್ತವೆ. ಫ್ಯಾನ್ ಇದೆ, ಲೈಟ್ ಇದೆ, ಫ್ರಿಜ್ ಇದೆ, ಮೋಟ್ರಿದೆ, ವಾಷಿಂಗ್ ಮಿಷನ್ ಇದೆ, ಬೇರೆ ಬೇರೆ ಇದೆ ಉಪಕರಣಗಳು. ಎಲ್ಲ ಉಪಕರಣಗಳ ಒಳಗೆ ಹೋಗ್ತಾ ಇರುವುದು ಒಂದೇ ಎಲೆಕ್ಟ್ರಿಸಿಟಿ, ಒಂದೇ ಕರೆಂಟ್. ಅದೇ ಎಲ್ಲದರೊಳಗೆ ಹೋಗ್ತಾ ಇದೆ, ಬೇರೆ ಬೇರೆ ಕೆಲಸಗಳನ್ನು ಮಾಡ್ತಾ ಇದೆ. ಅದಕ್ಕಾಗಿ ಒಂದು ಮನೆಯಲ್ಲಿ ಎಲ್ಲ ಕೆಲಸಗಳು ಸ್ವತಂತ್ರವಾಗಿ ನಡೀತಾ ಇರುವುದು ಎಲೆಕ್ಟ್ರಿಸಿಟಿಯಿಂದ, ಸ್ವತಂತ್ರ. ಉಳಿದದ್ದೆಲ್ಲವೂ ಕೂಡ ಎಲೆಕ್ಟ್ರಿಸಿಟಿಯನ್ನು ನಂಬಿಕೊಂಡಿರೋದು. ಅದಕ್ಕೋಸ್ಕರ ಕರೆಂಟ್ ಇದೆಯಾ ಎಲ್ಲ ಕೆಲಸ ಮಾಡ್ತದೆ, ಕರೆಂಟ್ ಹೋಯ್ತಾ ಎಲ್ಲ ಒಟ್ಟಿಗೆ ಸ್ಟಾಪ್ ಆಗಿಬಿಡ್ತದೆ, ಯಾವುದೂ ಕೆಲಸ ಮಾಡೋಲ್ಲ. ಯಾಕಂದರೆ ಇದು ಅಸ್ವತಂತ್ರ. ಉಳಿದ ಎಲ್ಲ ಉಪಕರಣಗಳು, ಎಲೆಕ್ಟ್ರಿಸಿಟಿ ಸ್ವತಂತ್ರ. ಅದು ಹಾಗೆಯೇ ಭಗವಂತ ಎಲೆಕ್ಟ್ರಿಸಿಟಿ ಇದ್ದಾಗೆ ಎಲ್ಲದರ ಒಳಗೂ ಕೂತು ಶಕ್ತಿಯನ್ನು ಕೊಡ್ತಾ ಇದ್ದಾನೆ. ತತ್ರ ತತ್ರ ಸ್ಥಿತೋ ವಿಷ್ಣು ತತ್ತಚ್ಛಕ್ತಿ ಪ್ರಬೋಧಯನ್ ಏಕಯವ ಮಹಾಶಕ್ತಿ ಕುರುತೆ ಸರ್ವಮಂಜಸ ಅಂತ. ಇದನ್ನೇ ವೇದವ್ಯಾಸರು ಪುರಾಣದಲ್ಲಿ ಸ್ಪಷ್ಟ ಹೇಳಿದ್ದಾರೆ. ಇದೆಲ್ಲ ವೇದವ್ಯಾಸರೇ ಹೇಳಿದ ಮಾತುಗಳು. ಅದಕ್ಕೆ ಒಂದು ಕಡೆ ನೋಡಿದ್ರೆ ನಮಗೇನು ಸಿಗೋಲ್ಲ. ಯಾವ ರೀತಿ ಕೂತಿದ್ದಾನೆ ಶಕ್ತಿ ಅಂತ ಹೇಳಿದರೆ, ಇವಾಗ ಎಲೆಕ್ಟ್ರಿಸಿಟಿ ಅಂತ ಹೇಳಿದರೆ ಅದಕ್ಕೇನು ರೂಪ ಇಲ್ಲ, ಏನಿಲ್ಲ, ನಮಗೆ ಗೊತ್ತಿಲ್ಲ. ಆದರೆ ವಿಷ್ಣು ಆ ರೀತಿ ಕೂತ್ಕೊಳ್ಳೋದಿಲ್ಲ.
ಮತ್ತು ಪ್ರತಿಯೊಂದು ವಸ್ತುವಿನ ಒಳಗೆ ಅದಕ್ಕೊಂದು ಚಾಲನೆ ಕೊಡಲಿಕ್ಕೋಸ್ಕರ, ಶಕ್ತಿ ಕೊಡಲಿಕ್ಕೋಸ್ಕರ ಒಂದು ರೂಪದಿಂದ ಕೂತ್ಕೊಳ್ತಾನೆ. ಒಂದೊಂದು ರೂಪದಿಂದ ಕೂತ್ಕೊಳ್ತಾನೆ. ಅದು ಯಾವ ರೂಪದಿಂದ ಕೂತ್ಕೊಳ್ತಾನೆ ಅಂತ ಹೇಳಿದ್ರೆ ಅದೇ ಬ್ರಹ್ಮನೊಳಗೆ ಬ್ರಹ್ಮ ಅಂತಲೇ ರೂಪದಲ್ಲಿ ಕೂತ್ಕೊಳ್ತಾನೆ, ಶಿವನೊಳಗೆ ಶಿವ ಅಂತಲೇ ರೂಪದಲ್ಲಿ ಕೂತ್ಕೊಳ್ತಾನೆ. ಇವಾಗ ಇಲ್ಲಿ ಹೇಳ್ತಾ ಇರೋದೇನು ಅಂದರೆ ನಮಗೆ ಇಷ್ಟ ಅರ್ಥ ಆಯಿತು ಅಂತ ಹೇಳಿದ್ರೆ ಇವಾಗ ಅರ್ಥ ಆಗುತ್ತೆ. ಏನು ಅಂತ ಹೇಳಿದರೆ ಇವಾಗ ಬ್ರಹ್ಮನೇ ಶಿವ, ಶಿವನೇ ವಿಷ್ಣು ಅಂತ ಹೇಳಿದರೆ ವಿಷ್ಣು ಏನಿದ್ದಾನೆ ಅವನೇ ಶಿವನ ಒಳಗೆ ಶಿವರೂಪದಿಂದ ಕೂತಿದ್ದಾನೆ, ಬ್ರಹ್ಮನ ಒಳಗೆ ಬ್ರಹ್ಮರೂಪದಿಂದ ಕೂತಿದ್ದಾನೆ. ಹೀಗೆ ಒಬ್ಬನೇ ಬ್ರಹ್ಮ ವಿಷ್ಣು ಮಹೇಶ್ವರ. ಇದೇ ದತ್ತಾತ್ರೇಯನ ಕಥೆಯಲ್ಲೂ ಬರುವಂಥದ್ದು. ಅತ್ರಿ ಮಹರ್ಷಿಗಳು ಹಾಗೇ ಪ್ರಾರ್ಥನೆಯನ್ನು ಮಾಡಿದರು. ಈ ಜಗತ್ತಿನ ಸೃಷ್ಟಿ ಸ್ಥಿತಿ ಸಂಹಾರವನ್ನು ಮಾಡ್ತಾ ಇರುವಂತಹ ಭೂದೇವರೇ ನನಗೆ ಮಕ್ಕಳನ್ನು ಕರುಣಿಸು ಅಂತ ಬ್ರಹ್ಮ ವಿಷ್ಣು ಮಹೇಶ್ವರರು ಬಂದು ನಿಂತುಬಿಟ್ರಿ ಎದುರಿಗೆ. ಅತ್ರಿಗಳು ಕೇಳ್ತಾರೆ, ನಾನು ಕರೆದಿದ್ದು ಒಬ್ಬನನ್ನೇ, ಮೂವರನ್ನು ಕರೀಲಿಲ್ಲ ಅಂತ. ಮೂವರನ್ನು ಕರೀಲಿಲ್ಲ, ಯಾಕೆ ಬಂದ್ರಿ ನೀವು ಮೂವರು, ನಾನು ಒಬ್ಬರನ್ನೇ ಕರೆದದ್ದು ಅಂತ. ಅದಕ್ಕೆ ಇದನ್ನೇ ಹೇಳ್ತಾರೆ, ವಾಸ್ತವಿಕವಾಗಿ ಒಬ್ಬನೇ ವಿಷ್ಣುವೇ ಬ್ರಹ್ಮನೊಳಗೆ ಬ್ರಹ್ಮರೂಪದಿಂದ ಕೂತು ಸೃಷ್ಟಿ ಮಾಡ್ತಾನೆ. ಅದೇ ಶಿವನೊಳಗೆ ಶಿವರೂಪದಿಂದ ಕೂತು ಸಂಹಾರ ಮಾಡ್ತಾನೆ. ಅದಕ್ಕಾಗಿ ನೀನು ಕರೆದಿದ್ದು ಸರಿಯೇ, ನಾವು ಬಂದದ್ದು ಸರಿಯೇ, ಅದರ ವ್ಯತ್ಯಾಸ ಆಗಲಿಲ್ಲ. ಅದಕ್ಕೆ ನೀನು ಮಕ್ಕಳನ್ನು ಕೇಳಿದೆ, ಇಷ್ಟು ಸ್ಥಿತಿ ಏನು ಜಗತ್ತಿನ ಸೃಷ್ಟಿ ಸ್ಥಿತಿ ಸಂಹಾರ ಮಾಡ್ತಾ ಇರುವ ದೇವರು ಕೊಡಲಿ ನಮಗೆ ಮಕ್ಕಳನ್ನಂತ, ನಾವು ಮೂವರು ಕೊಡ್ತೇವೆ ಮಕ್ಕಳನ್ನು ಅಂತ ಬ್ರಹ್ಮ ವಿಷ್ಣು ಮಹೇಶ್ವರರು ಮೂವರು ಮಕ್ಕಳನ್ನು ಕೊಟ್ಟರು. ಹಾಗೆ ಇಲ್ಲಿ ನಾವು ತಿಳ್ಕೊಳ್ಬೇಕಾದದ್ದು ಇದು. ಇಲ್ಲಿ ಮಾತ್ರ ಅಲ್ಲ, ಇಲ್ಲಿಗಿಂತ ಇನ್ನೂ ಮುಂದೆ ಸ್ಪಷ್ಟ ಆಗ್ತದೆ. ಶಿವ ಬೇರೆಯೇ, ವಿಷ್ಣು ಬೇರೆಯೇ. ಇದನ್ನು ಇನ್ನು ಮುಂದೆ ಹರಿವಂಶ ನಮಗೆ ಸ್ಪಷ್ಟಪಡಿಸ್ಕೊಂಡು ಹೋಗ್ತದೆ. ಅದಕ್ಕಿಂತ ಮೊದಲು ಇದನ್ನು ನಾವು ನೋಡಬೇಕಾದದ್ದು. ಹಾಗೆ ಶಿವ ತಾನು ಯುದ್ಧದಿಂದ ವಾಪಸ್ ಹೊರಟೋದ. ಕಡೆಗೆ ಸ್ಕಂದ ಬರ್ತಾನೆ ಹೋರಾಟ ಮಾಡಲಿಕ್ಕೋಸ್ಕರ, ಷಣ್ಮುಖ. ಯಾಕಂದರೆ ಅವನು ಬಾಣಾಸುರನ ಮನೆಯಲ್ಲಿದ್ದನಲ್ವ. ಆ ಸ್ಕಂದನಿಗೂ ಹಾಗೂ ಕೃಷ್ಣನಿಗೂ ಹೋರಾಟ ಆಗುತ್ತೆ. ಅದರಲ್ಲಿ ಸ್ಕಂದನಿಗೆ ಬಹಳ ಮಾರಣಾಂತಿಕವಾದಂತಹ ನೋವಾಗಿ, ಇನ್ನೇನೋ ಕೃಷ್ಣ ಕೊಲ್ತಾನೆ ಅಂತ ಹೇಳಬೇಕಾದ್ರೆ ಪಾರ್ವತಿ ಕೋಟರಾ ದೇವಿಯಾಗಿ ಬಂದು ನಿಲ್ತಾಳೆ ಅವನು ಮುಂದೆ. ಹರಿವಂಶ ಹೇಳುತ್ತದೆ, ನಗ್ನವಾಗಿ ಕೃಷ್ಣನ ಮುಂದೆ ನಿಂತಲಂತೆ. ಕೃಷ್ಣ ನನಗೆ ಮಗನನ್ನು ಕರುಣಿಸು, ನನ್ನ ಮಗನನ್ನು ಕೊಲ್ಲಬೇಡ, ಬೇರೆ ಯಾರಿಗೂ ಕಾಣಲಿಲ್ಲ ಅಂತ ವ್ಯಾಖ್ಯಾನಗಳ ಅರ್ಥ ಹೇಳುವಂಥದ್ದು. ಕೃಷ್ಣನಿಗೆ ಮಾತ್ರ ಕಂಡ್ಲು. ಕೃಷ್ಣ ಬಿಟ್ಟ, ಹೋಗು ಕರ್ಕೊಂಡು ಹೋಗು, ನಿನ್ನ ಮಗನನ್ನು ಕರ್ಕೊಂಡು ಹೋಗು. ಮತ್ತೆ ಸ್ಕಂದನನ್ನು ಕರ್ಕೊಂಡು ಹೋದ್ಲು. ಕಡೆಗೆ ಬಾಣಾಸುರನ ಯುದ್ಧಕ್ಕೆ ಬಂದ. ಸಾವಿರ ತೋಳುಗಳನ್ನು ಧರಿಸಿರುವಂತಹ ಬಾಣಾಸುರ, ಯಾರು ಯುದ್ಧಕ್ಕೋಸ್ಕರ ತಾನು ಬಹಳ ಇಷ್ಟಪಡ್ತಾ ಇದ್ದ, ಯಾವಾಗ ನನಗೆ ಯುದ್ಧ ಸಿಗತ್ತೆ ಅಂತ ಅಂತಹ ಬಾಣಾಸುರನ ಯುದ್ಧಕ್ಕೆ ಬಂದ. ಯುದ್ಧ ಆಯಿತು, ಭಯಂಕರ ಯುದ್ಧ ಆಯಿತು. ಅದರಲ್ಲಿ ಕೃಷ್ಣ ಅವನ ಎಲ್ಲ ತೋಳುಗಳ ಇನ್ನೇನು ಸಾಯಿಸಬೇಕು ಅಂತ ಹೇಳಬೇಕಾದ್ರೆ ಶಿವ ಬಂದು ಪ್ರಾರ್ಥನೆ ಮಾಡಿಕೊಂಡು, ನನ್ನನ್ನು ನಂಬಿದನು, ಅವನನ್ನು ನೀನು ರಕ್ಷಣೆ ಮಾಡಬೇಕು ಕೃಷ್ಣ, ಅವನನ್ನು ಉದ್ಧಾರ ಮಾಡಬೇಕು ಅಂತ. ಕೃಷ್ಣ ಶಿವನ ಮಾತಿನಂತೆ ಆ ಬಾಣಾಸುರನನ್ನು ರಕ್ಷಣೆ ಮಾಡ್ತಾನೆ. ಆದರೆ ಅವನ 1000 ತೋಳುಗಳೇನಿದೆ, ಅಂದರೆ 2000 ತೋಳುಗಳು, ಅದನ್ನು ಕಡಿದು 2 ತೋಳು ಉಳ್ಳವನನ್ನಾಗಿ, ಅಂದರೆ ಸಾಮಾನ್ಯ ಮನುಷ್ಯರನ್ನಾಗಿ ಮಾಡಿದ. ಅವನೆಲ್ಲ ಜಂಭ ಹೊರಟೋಯ್ತು. ಬಾಣಾಸುರಕರಾಂತಕಃ ಅಂತ ನಾವು ಕೇಳಿದ್ದೇವೆ ಕೃಷ್ಣಾಷ್ಟೋತ್ತರದಲ್ಲಿ. ನಂತರ ಆ ಬಾಣಾಸುರ ಕೃಷ್ಣನ ಭಕ್ತನಾದ, ಅನಿರುದ್ಧನನ್ನು ಬಿಡುಗಡೆಗೊಳಿಸಿದ. ಉಷಾದೇವಿಗೂ ಅನಿರುದ್ಧನಿಗೂ ವಿವಾಹವಾಯಿತು. ಈ ಕಥೆಯನ್ನು ಇಲ್ಲಿ ಈ ಬಾಣಾಸುರನ ಕಥೆಯನ್ನು ತಿಳಿಸ್ಕೊಂಡು ಹೋಗ್ತಾರೆ. ಆ ಮುಂದೆ ಕಲಿಯುಗದ ವರ್ಣನೆ ಇಲ್ಲಿ ಬರ್ತದೆ. ಅಂತ ಹೇಳಿದರೆ ಈ ಕಲಿಯುಗದ ವರ್ಣನೆ ಬರುವಂಥದ್ದು ವೇದವ್ಯಾಸರು ಹೇಳಿರುವಂಥದ್ದು. ಜನಮೇಜಯ ಸರ್ಪಯಾಗವನ್ನು ಮಾಡ್ತಾನೆ. ಆ ಸರ್ಪಯಾಗದ ಕಡೆಯಲ್ಲಿ ವೈಶಂಪಾಯನರು ಮಹಾಭಾರತವನ್ನೆಲ್ಲ ಹೇಳ್ತಾರೆ. ಅದರ ಕಡೆಯಲ್ಲಿ ವೇದವ್ಯಾಸರ ಬಳಿ ಜನಮೇಜಯ ಕೇಳುವಂಥದ್ದು. ಮುಂದೆ ಕಲಿಕಾಲ ಯಾವ ರೀತಿ ಇರ್ತದೆ, ಏನು ಕತೆ ಅಂತ ಅದರ ವರ್ಣನೆಯನ್ನು ಮಾಡ್ಕೊಂಬರ್ತಾರೆ. ಕಲಿಯುಗದ ವರ್ಣನೆ ವಾಸ್ತವಿಕವಾಗಿ ಆ ಕಲಿಯುಗದ ಸ್ವಲ್ಪ ನಮಗೆ ಇವತ್ತು ಲಕ್ಷಣಗಳು ಕಾಣಿಸ್ತಾ ಇದೆ. ಆದರೆ ಅದು ಯಾವ ರೀತಿ ಇರ್ತದೆ ಅನ್ನುವುದನ್ನು ವೇದವ್ಯಾಸರು 5000 ವರ್ಷದ ಹಿಂದೆ ಹೇಳಿದ್ದಾರೆ. ನಿಮಗೆ ಆಶ್ಚರ್ಯ ಆಗ್ಬೋದು ಎಷ್ಟು ಸ್ಪಷ್ಟವಾಗಿ ತಾವು ತಿಳಿದು ಹೇಳಿದ್ದಾರೆ ಅಂದರೆ ವೇದವ್ಯಾಸರು ಭಗವಂತ ಸರ್ವಜ್ಞರು ಅಂತ ಹೇಳೋದಕ್ಕೆ ಇದಕ್ಕಿಂತ ಸಾಕ್ಷಿ ಬೇಡ. ಅಂದರೆ ಇದೇ ಭವಿಷ್ಯ ನುಡಿಯುವುದು ಅಂತ ಹೇಳಿದರೆ ಮುಂದೆ ಏನಾಗತ್ತೆ ಅಂತ. ಯಾವ ರೀತಿ ಇರ್ತದೆ ಕಲಿಕಾಲದಲ್ಲಿ ಅಂದರೆ ಅರಕ್ಷಿತಾರೋ ಹರ್ತಾರೋ ಬಲಿಭಾಗಸ್ಯ ಪಾರ್ಥಿವಾ ಯುಗಾಂತೆ ಪ್ರಭವಿಷ್ಯಂತಿ ಸ್ವರಕ್ಷಣ ಪರಾಯಣಾ. ಮೊದಲನೆಯದ್ದಾಗಿ ದೇಶವನ್ನು ರಕ್ಷಿಸುವವರು, ಪ್ರಜೆಗಳನ್ನು ರಕ್ಷಿಸುವಂತಹ ರಾಜರು ಅವರು ಹೇಗಿರ್ತಾರೆ ಅವರನ್ನು ಹೇಳ್ತಾರೆ.
ಇವರು ಆಡಳಿತವನ್ನು ನಡೆಸ್ತಾರೆ, ಆದರೆ ಯಾವತ್ತೂ ಪ್ರಜೆಗಳನ್ನು ರಕ್ಷಣೆ ಮಾಡುವುದಿಲ್ಲ ಅಂತ ಹೇಳ್ತಾರೆ. ಪ್ರಜೆಗಳನ್ನು ರಕ್ಷಣೆ ಮಾಡುವುದಿಲ್ಲ, ಆದರೆ ಟ್ಯಾಕ್ಸ್ ಮಾತ್ರ ಸಿಕ್ಕಾಪಟ್ಟೆ ವಸೂಲಿ ಮಾಡ್ತಾರೆ ಅಂತ ಹೇಳ್ತಾರೆ. ಟ್ಯಾಕ್ಸ್ ಸಿಕ್ಕಾಪಟ್ಟೆ ವಸೂಲಿ ಮಾಡ್ತಾರೆ, ಆದರೆ ಪ್ರಜೆಗಳನ್ನು ರಕ್ಷಣೆ ಮಾಡೋಲ್ಲ ಯಾರೂ ಕೂಡ. ಮತ್ತೇನು ಅಂತ ಹೇಳಿದರೆ ಸ್ವರಕ್ಷಣ ಪರಾಯಣ. ಎಲ್ಲರೂ ಕೂಡ ನೋಡಿ ಎಷ್ಟು ಸ್ಪಷ್ಟವಾಗಿ ಹೇಳ್ತಾರೆ ಅಂದರೆ, ಇವರು ಅಧಿಕಾರ ಸಿಕ್ಕಿದ ಕೂಡಲೇ ಇವರ ಎಲ್ಲ ಯೋಜನೆಗಳು ಯೋಚನೆಗಳು ಯಾಕಂದರೆ ಇವರ ರಕ್ಷಣೆಗೋಸ್ಕರ, ಇವರ ರಕ್ಷಣೆಗೋಸ್ಕರವೇ ಇರುತ್ತದೆ ಹೊರತು ದೇಶದ ರಕ್ಷಣೆಗೂ ಅಲ್ಲ, ಪ್ರಜೆಗಳ ರಕ್ಷಣೆಗೂ ಅಲ್ಲ. ಅಂತ ಹೇಳಿದರೆ ಇನ್ನು 5 ವರ್ಷ ನಾವು ಬರಬೇಕಲ್ವಾ, ಅದಕ್ಕೆ ಈಗಲಿಂದಲೇ ಎಲ್ಲ ಯೋಜನೆಗಳು ಯೋಚನೆಗಳು ಅದನ್ನು ಸ್ಪಷ್ಟವಾಗಿ ಇಲ್ಲಿ ಹೇಳ್ತಾರೆ. ಸ್ವರಕ್ಷಣ ಪರಾಯಣ, ತಮ್ಮನ್ನೇ ತಾವು ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಹೋಗ್ತಾರೆ ಹೊರತು ಇನ್ಯಾವುದಕ್ಕೂ ಅಲ್ಲ. ಇನ್ನೇನೆಂದರೆ ಅಕ್ಷತ್ರಿಯಾಶ್ಚ ರಾಜಾನೋ ವಿಪ್ರ ಶೂದ್ರೋಪಜೀವಿನಃ ಶೂದ್ರಾಶ್ಚ ಬ್ರಾಹ್ಮಣಾಚಾರ ಭವಿಷ್ಯಂತಿ ಯುಗಕ್ಷಯೇ. ಕಲಿಯುಗ ಪ್ರಾರಂಭ ಆದಾಗ ಕ್ಷತ್ರಿಯರಿಲ್ವೇ ಇಲ್ಲ, ಕ್ಷತ್ರಿಯ ರಾಜರಿಲ್ವೇ ಇಲ್ಲ. ಮತ್ತೇನು ಅಂತ ಹೇಳಿದ್ರೆ ರಾಜರು ಬೇರೆ ಯಾರ್ಯಾರೋ ಆಗುವಂಥದ್ದು ಅಲ್ಲ. ಯಾರಾದರೇನು, ಕ್ಷತ್ರಿಯರಾದರೇನು, ಉಳಿದವರಾರೇನು ಅಂತ ನಮಗೆ ಹೇಳ್ಬೋದು. ಕ್ಷತ್ರಿಯರಿಗಾದರೆ ಅಲ್ಲೊಂದು ಜವಾಬ್ದಾರಿ ಇದೆ. ಯಾಕಂದರೆ ಅವರಿಗೆ ಆಡಳಿತವನ್ನು ನಡೆಸುವಂಥದ್ದೇನಿದೆ ಅದು ಯಾವುದೋ ಬೇರೆ ಉದ್ದೇಶದಿಂದಲ್ಲ. ಮತ್ತೇನೆಂದರೆ ಸ್ವಧರ್ಮ, ನಮ್ಮ ಧರ್ಮ ಅಂತ. ಯಾವ ರೀತಿ ಬ್ರಾಹ್ಮಣ ಸಂಧ್ಯಾ ವಂದನೆ ಮಾಡ್ತಾನೆ, ಬ್ರಾಹ್ಮಣ ಪೂಜೆ ಮಾಡ್ತಾನೆ, ಯಾಕಂದೇಳಿದ್ರೆ ಅದು ನನ್ನ ಧರ್ಮ, ದುಡ್ಡಿಗಾಗಿ ಅಲ್ಲ. ಬ್ರಾಹ್ಮಣ ಜಪ ಪೂಜೆ ಮುಂತಾದವುಗಳನ್ನು ಮಾಡುವುದು ದುಡ್ಡಿಗಾಗಿ ಅಲ್ಲ, ದುಡ್ಡಿಗಾಗಿ ಮಾಡಲೂಬಾರದು. ಮತ್ತೇನು ಅಂತ ಹೇಳಿದ್ರೆ ಅವನ ಕರ್ತವ್ಯ, ಇಟ್ ಇಸ್ ಡ್ಯೂಟಿ, ಆ ರೀತಿ ಮಾಡ್ತಾನು. ಹಾಗೆಯೇ ಕ್ಷತ್ರಿಯ ತಾನು ಹಿಂದೆ ರಾಜ್ಯಭಾರವನ್ನು ಮಾಡ್ತಾ ಇದ್ದ. ಯಾಕೆ ಅಂತ ಹೇಳಿದರೆ ಇದು ನನ್ನ ಧರ್ಮ ಅಂತ. ಕ್ಷತ್ರಿಯನಾದವನಿಗೆ ರಾಜ್ಯಭಾರ ಮಾಡಬೇಕಾದದ್ದು ಧರ್ಮ ಅದು. ಅದಕ್ಕೋಸ್ಕರ ಅದಕ್ಕೆ ಅವನು ಪ್ರಜೆಗಳನ್ನು ತನ್ನ ಮಕ್ಕಳಂತೆ ನೋಡ್ಕೊಳ್ತಾ ಇದ್ದ ಯಾವತ್ತು ಹಿಂದೆ ರಾಜ. ನೋಡಿ, ಇದೇ ಪಾಂಡವರು ಕೇಳಿದ್ದು. ಪಾಂಡವರ ಕೃಷ್ಣನ ಮೂಲಕ ಹೇಳಿ ಕಳಿಸಿದ್ದಿದೆ, ನಮಗಿನ್ನೇನು ಬೇಡ, 5 ಹಳ್ಳಿ ಕೊಟ್ಟರು ಸಾಕು, 5 ಹಳ್ಳಿ ಸಾಕು ನಮಗೆ. ಯಾಕಂದರೆ ಕ್ಷತ್ರಿಯರಾಗಿದ್ದುಕೊಂಡು ನಮ್ಮ ಸ್ವಧರ್ಮ ಪಾಲನೆಗೋಸ್ಕರ ನಮಗೆ ಅವಶ್ಯಕತೆ ಇದೆ ಅಂತ ತಿಳಿಸಿದ. ಅದನ್ನು ಕೊಡಲ್ಲ ಅಂತ ಹೇಳಿದ ದುರ್ಯೋಧನ. ಆದರೆ ಉಳಿದವರಿಗಾದರೆ ಆ ರೀತಿಯಲ್ಲ. ಉಳಿದವರು ತಾವು ರಾಜ್ಯಭಾರ ಮಾಡಲಿಕ್ಕೆ ಬಂದರು ಅಂತ ಹೇಳಿದರೆ ಅವರಿಗೇನು ಸ್ವಧರ್ಮ ಅಲ್ಲ, ಅದು ರಾಜ್ಯಭಾರ ಮಾಡುವುದೇನು ಸ್ವಧರ್ಮ ಅಲ್ಲ. ಮತ್ತೇನೆಂದರೆ ಲಾಭದ ಅಭಿಲಾಷೆ ಇಟ್ಕೊಂಡೇ ಬರುವುದು. ಯಾವುದೋ ಒಂದು ಲಾಭ ಇದೆ, ಆ ಲಾಭದ ಮೇಲೆ ಬರುವಂಥದ್ದು. ಈ ರೀತಿ ಕ್ಷತ್ರಿಯರಲ್ಲದೇ ಇರುವವರು ರಾಜ್ಯಭಾರವನ್ನು ಮಾಡ್ತಾರೆ. ಇನ್ನೇನು ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಬ್ರಾಹ್ಮಣರು ಕಲಿಕಾಲ ಬಂದಾಗ ಬ್ರಾಹ್ಮಣರು ತಾವು ಬ್ರಾಹ್ಮಣರಂತೆ ಇರುವುದಿಲ್ಲ, ಮತ್ತು ಶೂದ್ರರಂತೆ ತಾವು ಬದುಕ್ತಾರೆ ಅಂತ ಹೇಳ್ತಾರೆ. ಬ್ರಾಹ್ಮಣರು ಶೂದ್ರರಂತೆ ಬದುಕ್ತಾರೆ. ಅಲ್ಲಿ ಹೇಗಾದರೂ ಬದುಕಿದ್ರೆ ನಿಮಗೇನ್ರಿ, ಇವಾಗ ಬ್ರಾಹ್ಮಣರಾಗಿ ಬದುಕಲಿ ಶೂದ್ರರಾಗಿ ಬದುಕಲಿ, ಏನು ಶೂದ್ರರು ಅಂತ ಹೇಳಿದ್ಕೊಳ್ಳೆ ನೀವು ಅಷ್ಟು ಕಂಡಮ್ ಮಾಡೋದೇನು, ಅವಮಾನ ಮಾಡೋದೇನು? ಸಾಮಾನ್ಯವಾಗಿ ಈ ಪ್ರಶ್ನೆ ಬರುತ್ತದೆ. ಇಲ್ಲಿ ಅವಮಾನವನ್ನು ಕುರಿತು ಹೇಳ್ತಾ ಇರುವುದಲ್ಲ ಇದು. ನೋಡಿ, ಯಾವತ್ತೂ ಕೂಡ ಈ 4 ವರ್ಣ ಏನಿದೆ, ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಅಂತ ಹೇಳುವಂಥದ್ದೇನಿದೆ, ಇದರಲ್ಲಿ ಯಾವುದೇ ಅವಮಾನ ಸಮ್ಮಾನ ಅಂತ ಹೇಳುವಂಥದ್ದಿಲ್ಲ. ಯಾಕೆಂದೇಳಿದರೆ ಕೃಷ್ಣ ಸ್ಪಷ್ಟವಾಗಿ ಎಲ್ಲ ವರ್ಣಗಳಿಗೂ ಗೌರವ ಕೊಟ್ಟಿದ್ದಾನೆ. ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ, ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಈ 4 ಜಾತಿಯನ್ನು ನಾನೇ ಸೃಷ್ಟಿ ಮಾಡಿದ್ದು ಅಂತ ಭಗವಂತ ಹೇಳ್ತಾನೆ. ಭಗವಂತ ಸೃಷ್ಟಿ ಮಾಡಿದ್ದು ಯಾವತ್ತೂ ಕಳಪೆ ಆಗಿರೋಲ್ಲ. ಅದಕ್ಕೆ ಶೂದ್ರ ಜಾತಿಯು ಕೂಡ ಶ್ರೇಷ್ಠವೇ. ಅದರ ಮೂಲಕವೂ ನಾವು ದೇವರನ್ನು ಸೇರಲಿಕ್ಕೆ ಸಾಧ್ಯತೆ ಉಂಟು, ಶೂದ್ರ ಧರ್ಮದ ಮೂಲಕವೂ. ಆದರೆ ಏನು ಅಂತ ಹೇಳಿದರೆ ಯಾರಿಗೆ ಯಾವುದು ವಿಹಿತವಾದ ಕರ್ತವ್ಯವೋ ಅದನ್ನು ಅವನು ಮಾಡಬೇಕಷ್ಟೆ. ಯಾವ ರೀತಿ ಬ್ಯಾಂಕಲ್ಲಿ ಅಟೆಂಡರ್ ಇರ್ತಾನೆ, ಮ್ಯಾನೇಜರ್ ಇರ್ತಾನೆ, ಕ್ಲರ್ಕ್ ಇರ್ತಾನೆ, ಕ್ಯಾಶಿಯರ್ ಇರ್ತಾನೆ, ಚೇರ್ಮನ್ ಇರ್ತಾನೆ. ಯಾರ್ಯಾರು ಯಾವ್ಯಾವ ಪೋಸ್ಟಲ್ಲಿದ್ದಾರೋ ಅವರವರು ಅದನ್ನು ಕೆಲಸ ಮಾಡುವಂಥದ್ದೇನಿದೆ ಅದು ಶ್ರೇಷ್ಠವಾದದ್ದು. ಅದು ಬಿಟ್ಟು ಮ್ಯಾನೇಜರ್ ಅಟೆಂಡರ್ ಕೆಲಸ ಮಾಡ್ಕೊಂಡು ಕೂತ ಅಂದರೆ, ಮ್ಯಾನೇಜರ್ ಅವನು ಅಟೆಂಡರ್ ಕೆಲಸ ಮಾಡ್ಕೊಳ್ತಾ ಕೂತ ಅಂತ ಹೇಳಿದರೆ ಅದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಆಫೀಸಿಗೆ ಲಾಸ್ ಆಗುತ್ತೆ ಅಷ್ಟೆ. ಯಾಕಂದರೆ ಅವನನ್ನು ಮ್ಯಾನೇಜರ್ ಪೋಸ್ಟಿಗೆ ಯಾಕೆ ಅಲ್ಲ ಇದು ಮಾಡಿದ್ದಾರೆ ಅಂತ ಹೇಳಿದರೆ, ನೇಮಕ ಮಾಡಿದ್ದಾರೆ ಅಂತ ಹೇಳಿದರೆ ಅವನು ಒಳ್ಳೆ ಬುದ್ಧಿವಂತ ಇದ್ದಾನೆ, ಅದಕ್ಕೆ ನೋಡೋದು ಎಷ್ಟು ಮಾರ್ಕ್ ಇದೆ, ಅದಕ್ಕೆ ಅವನಿಗೆ ಇಂಟರ್ವ್ಯೂ ಮಾಡೋದು, ಇಷ್ಟೆಲ್ಲ ಮಾಡಿ ಅವನನ್ನಲ್ಲಿ ಕೂರಿಸ್ತಾರೆ. ಆ ರೀತಿ ಬುದ್ಧಿವಂತ ಅಂತ ಅಲ್ಲಿ ಕೂತ್ಕೊಂಡು ಅವನು ಅಟೆಂಡರ್ ಅಂದರೆ ಅಟೆಂಡರ್ ಕೆಲಸಕ್ಕೆ ಅಷ್ಟೆಲ್ಲ ಏನು ನೋಡ್ಲಿಕ್ಕೆ ಹೋಗೋದಿಲ್ಲ. ಒಂದು ಸ್ವಲ್ಪ ಕ್ವಾಲಿಫಿಕೇಷನ್ ಇದ್ದರೆ ಸಾಕು, ಅಟೆಂಡರ್ ಆಗಿ ಮಾಡ್ತಾರೆ. ಈ ರೀತಿ ಅಲ್ಲಿ ಅರ್ಹತೆಯಲ್ಲಿ ವ್ಯತ್ಯಾಸ ಇದೆ. ಅರ್ಹತೆಯಲ್ಲಿ ತಾನು ಹೆಚ್ಚಿನವನಾಗಿದ್ದುಕೊಂಡು ಆ ಅರ್ಹತೆಗೆ ಅನುಗುಣವಾಗಿ ತಾನು ಮಾಡದೇ ಇದ್ದರೆ ಅದರಿಂದಾಗಿ ಆಫೀಸ್ ಹಾಳಾಗೋಗ್ತದೆ,
ಅದರಿಂದಾಗಿ ಪ್ರತಿಯೊಬ್ಬರು ಅವರವ್ರ ಕೆಲಸ ಮಾಡಬೇಕಲ್ಲಿ. ಕ್ಲರ್ಕ್ ಕೆಲಸ ಮಾಡಬೇಕು, ಅಟೆಂಡರ್ ಕೆಲಸ ಮಾಡಬೇಕು, ಮ್ಯಾನೇಜರ್ ಕೆಲಸ ಮಾಡಬೇಕು. ಹಾಗೆಯೇ ಇಲ್ಲಿ ಕೂಡ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ನಾಲ್ವರಲ್ಲಿ ಕೂಡ ಬ್ರಾಹ್ಮಣ ಏನಿದ್ದಾನೆ, ಬ್ರಾಹ್ಮಣನ ಕರ್ತವ್ಯ ಬೇರೆ ಇದೆ. ಅದನ್ನು ಹಿಂದೆ ಋಷಿಮುನಿಗಳು ಯಾಕೆ ಅವನಿಗೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಅವನ ಬುದ್ಧಿಶಕ್ತಿಯನ್ನು ನೋಡ್ತಾ, ನಿನ್ನಲ್ಲಿ ಇಂಥ ಬುದ್ಧಿ ಇದೆ, ಇಂಥ ಸೂಕ್ಷ್ಮತೆ ಇದೆ, ಅದಕ್ಕೆ ನೀನು ಇಂಥ ಕರ್ಮ ಮಾಡು. ಆ ಶೂದ್ರ, ನಿನ್ನಲ್ಲಿ ದೈಹಿಕವಾದ ಶಕ್ತಿ ಹೆಚ್ಚಿದೆ, ಅದಕ್ಕೆ ನೀನು ದೈಹಿಕವಾದದ್ದು ಹೆಚ್ಚು ಮಾಡು. ನೋಡಿ, ಈ ರೀತಿ ಆ ಬುದ್ಧಿಶಕ್ತಿಯನ್ನು, ದೈಹಿಕ ಶಕ್ತಿಯನ್ನು ಇದನ್ನೆಲ್ಲ ವಿಭಾಗ ಮಾಡಿ ಇಂತಿಂಥ ವರ್ಣಕ್ಕೆ ಇಂತಿಂಥ ಕರ್ಮ ಅಂತ ಮಾಡಿರುವಂಥದ್ದು. ಅದನ್ನು ಅವರವ್ರ ನಿರ್ವಹಣೆಯನ್ನು ಮಾಡದೇ ಇದ್ದರೆ, ಅವರವರ ಕರ್ಮವನ್ನು ಅವರವರ ನಿರ್ವಹಣೆಯನ್ನು ಮಾಡದೇ ಇದ್ದ ಪಕ್ಷದಲ್ಲಿ ಸಮಾಜಕ್ಕೆ ಲಾಸ್, ಅದರಿಂದ ಧರ್ಮಕ್ಕೆ ನಷ್ಟ ಆಗ್ತದೆ. ಆ ಕಾರಣದಿಂದಾಗಿ ಇವಾಗ ಬ್ರಾಹ್ಮಣನಾಗಿದ್ದುಕೊಂಡು ತಾನು ಶೂದ್ರ ಕರ್ಮದಲ್ಲಿ ನಿರತನಾದ ಅಂತೇಳಿದರೆ ಅವನು ಭ್ರಷ್ಟನಾದ ಅಂತೇಳಿದರೆ ಅವನಿಗೆ ಇರುವ ಅರ್ಹತೆಯನ್ನು ಕಳ್ಕೊಳ್ತಾ ಇದ್ದಾನೆ, ಅವನು ಲಾಸ್ ಮಾಡ್ಕೊಳ್ತಾ ಇದ್ದಾನೆ. ಅದೇ ರೀತಿ ಶೂದ್ರಾಶ್ಚ ಬ್ರಾಹ್ಮಣಾಚಾರಾ, ಶೂದ್ರರು ಬ್ರಾಹ್ಮಣರಂತೆ ಆಚರಣೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ ಅಂತ ಹೇಳ್ತಾರೆ. ಅಲ್ಲ, ಮಾಡ್ರಿ ಬಿಡಲಿ, ಏನು ನಿಮಗೆ ಅಂತ ಹೇಳಿದ್ರೆ ಅಲ್ಲಿ ನೀವು ತಿಳ್ಕೊಳ್ಬೇಕಾದದ್ದು, ಬ್ರಾಹ್ಮಣರಿಗೆ ಯಾವತ್ತೂ ಕೂಡ ಬುದ್ಧಿಗೆ ಸಂಬಂಧಪಟ್ಟಂತಹ ಕರ್ಮ ಹೆಚ್ಚು, ಬುದ್ಧಿಗೆ, ಬಾಯಿಗೆ, ಕೈಗೆ ಸಂಬಂಧಪಟ್ಟಂತಹ ಕರ್ಮ ಹೆಚ್ಚು. ಯಾಕಂತ ಹೇಳಿದ್ರೆ ಬ್ರಾಹ್ಮಣರಿಗೆ ದೈಹಿಕವಾದ ಶಕ್ತಿ ಕಡಿಮೆ. ಯಾಕಂದರೆ ಸೃಷ್ಟಿಯಲ್ಲೇ ಆ ರೀತಿ ಬಂದಿದೆ, ದೈಹಿಕವಾದ ಶಕ್ತಿ ಕಡಿಮೆ ಅವರಿಗೆ. ಆದರೆ ಶೂದ್ರರಿಗೆ ದೈಹಿಕವಾದ ಶಕ್ತಿ ಹೆಚ್ಚು. ಅದರಿಂದಾಗಿ ಸಮಾಜಕ್ಕೆ ತಮ್ಮ ದೈಹಿಕವಾದ ಶಕ್ತಿಯಿಂದ ಕೊಡುಗೆಯನ್ನು ಕೊಡಬೇಕಾದವರು ಶೂದ್ರರು, ಬೌದ್ಧಿಕವಾದ ಬಲದಿಂದ ಕೊಡುಗೆಯನ್ನು ಕೊಡಬೇಕಾದವರು ಬ್ರಾಹ್ಮಣರು. ಆ ಬೌದ್ಧಿಕವಾದ ಕೊಡುಗೆಯನ್ನು ಕೊಡದೆ ತಾವು ಈ ಯಾವುದು ಬಲಿಷ್ಠವಾದ ಕೆಲಸ ಏನಿದೆ ಅದಕ್ಕೆ ತಾವು ತೊಡಗಿದ್ರು ಬ್ರಾಹ್ಮಣರು ಅಂತ ಹೇಳಿದರೆ ಸರಿಯಾಗಿ ಮಾಡಲ್ಲ ಅವರು. ಯಾಕೆ ಅಂತ ಹೇಳಿದ್ರೆ ಅಷ್ಟು ಬಲ ಇಲ್ಲ, ಶೂದ್ರರಷ್ಟು ಬಲ ಇಲ್ಲ, ಅದರಿಂದಾಗಿ ಅರ್ಧಂಬರ್ಧ ಮಾಡಿಡ್ತಾರೆ. ಅದೇ ರೀತಿ ಶೂದ್ರರು ಕೂಡ ಬ್ರಾಹ್ಮಣರ ಕರ್ಮವನ್ನು ಮಾಡಲಿಕ್ಕೆ ಹೋದರೆ ಬ್ರಾಹ್ಮಣನಂತೆ ಸಂಸ್ಕಾರವೂ ಇರುವುದಿಲ್ಲ, ಆ ಬುದ್ಧಿಶಕ್ತಿ ಇರುವುದಿಲ್ಲ, ಅದಕ್ಕಾಗಿ ಅಲ್ಲೂ ಅರ್ಧಂಬರ್ಧ ಆಗುತ್ತೆ. ಇದರಿಂದ ಲಾಸ್ ಆಗುವುದು ಯಾವುದಕ್ಕೆ? ಸಮಾಜಕ್ಕೆ. ಈ ಕಾರಣದಿಂದಾಗಿ ಆ ರೀತಿ ಮಾಡಬಾರದು ಅಂತ ಹಿಂದೆ ಇದ್ದದ್ದು, ಆದರೆ ಕಲಿಯುಗದಲ್ಲಿ ಆಗುತ್ತೆ. ಕಲಿಯುಗದಲ್ಲದೆಲ್ಲವೂ ಕೂಡ ನಡೀತದೆ ಅಂತ ಹೇಳ್ತಾರೆ. ನಂತರ ಶಿಲ್ಪವಂತೋ ನೃತಪರ ನರ ಮದ್ಯಾಮಿಷ ಪ್ರಿಯ ಮಿತ್ರ ಭಾರ್ಯ ಭವಿಷ್ಯಂತಿ ಯುಗಾಂತೆ ಜನಮೇ ಜಯ. ಸಾಮಾನ್ಯವಾಗಿ ಕಲಿಯುಗದಲ್ಲಿ ಹೇಗಿರುತ್ತದೆ ಅಂತ ಹೇಳಿದರೆ ಎಲ್ಲ ಆರ್ಟಿಸ್ಟಿಕ್, ಜನಗಳು ಎಲ್ಲ ಏನು ಇಷ್ಟಪಡ್ತಾರೆ ಅಂತ ಹೇಳಿದ್ರೆ ಆರ್ಟಿಸ್ಟಿಕ್ ಆಗಿರಬೇಕು, ಎಲ್ಲವೂ ಕೂಡ ಆ ರೀತಿ ಕಲಾತ್ಮಕವಾಗಿರಬೇಕು. ಅದನ್ನೇ ಇಷ್ಟಪಡ್ತಾರೆ ಹೊರತು ಧರ್ಮವನ್ನಲ್ಲ, ನಿಜವಾದ ಧರ್ಮವನ್ನು ಇಷ್ಟಪಡುವುದಲ್ಲ, ನಿಜವಾದ ದೇವರನ್ನು ಇಷ್ಟಪಡುವುದಲ್ಲ. ಮತ್ತು ಎಲ್ಲ ಕಡೆಯೂ ಕೂಡ ಅಲಂಕಾರ, ಹೊರಗಿನ ಅಲಂಕಾರ, ಹೊರಗಿನ ವಿಜೃಂಭಣೆ, ಅದನ್ನೇ ಇಷ್ಟಪಡುವಂಥವ್ರು. ಅದೇ ಎಲ್ರಿಗೂ ಬೇಕಾಗಿರುವಂಥದ್ದು. ಇವಾಗ ಒಂದು ದೇವಾಲಯ ನಿರ್ಮಾಣ ಮಾಡುವುದಾದರೂ ಕೂಡ ಶಾಸ್ತ್ರೋಕ್ತವಾಗಿ ನಾವ್ಯಾವ ರೀತಿ ಮಾಡಬೇಕು, ಅದಕ್ಕಿಂತಲೂ ಹೆಚ್ಚು ಒತ್ತು ಕೊಡುವುದು. ಯಾಕಂತ ಹೇಳಿದರೆ ಆಕರ್ಷಣೆ ಬರುವ ಹಾಗೆ ನಾವು ಯಾವ ರೀತಿ ಮಾಡ್ಬೋದು. ಒಂದು ದೇವಾಲಯವನ್ನು ಹೆಚ್ಚು ಜನ ಆಕರ್ಷಣೆ ಬರುವಂತೆ ನಾವು ಹೇಗೆ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ? ಅದಕ್ಕೋಸ್ಕರ ಎಷ್ಟು ಆರ್ಟಿಸ್ಟಿಕ್ ಆಗಿದೆಯೋ ಆರ್ಟಿಸ್ಟಿಕ್ಕಾಗಿ ಮಾಡಲಿಕ್ಕೆ ನೋಡುವುದೇ ಹೊರತು ಭಗವಂತನಿಗೆ ಯಾಕೆ ಬೇಕೋ ಆ ರೀತಿ ನಿರ್ಮಾಣ ಮಾಡೋದಲ್ಲ. ಅಂದರೆ ಕಲಿಯುಗದ ಧರ್ಮವೇ ಹಾಗಾಗಿರ್ತದೆ ಅಂತ ಹೇಳ್ತಾರೆ. ಮತ್ತೇನು ಅಂತ ಹೇಳಿದ್ರೆ ಸಾಮಾನ್ಯ ರಾಜರುಗಳೆಲ್ಲರೂ ಕೂಡ ಮದ್ಯ ಮಾಂಸ ಪ್ರಿಯರಾಗಿರ್ತಾರೆ ಅಂತ ಹೇಳ್ತಾರೆ. ಜನರು ಅಷ್ಟೇ ಹೆಚ್ಚು ಮದ್ಯ ಮಾಂಸ ಪ್ರಿಯರು ಕಲಿಯುಗದಲ್ಲಿ ಅಂತ ಹೇಳ್ತಾರೆ. ಇನ್ನು ವಾಸ್ತವಿಕವಾಗಿ ಜನರು ಹೇಗಂತ ಹೇಳಿದ್ರೆ ತಮ್ಮ ಹೆಂಡತಿಗೂ ಕೂಡ, ತಮ್ಮ ಹೆಂಡತಿಗಿಂತಲೂ ಕೂಡ ಮಿತ್ರನ ಹೆಂಡತಿಯನ್ನೇ ಹೆಚ್ಚು ಇಷ್ಟಪಡುವವರಾಗಿರ್ತಾರೆ ಕಲಿಯುಗದಲ್ಲಿ. ಇದೇ ರೀತಿ ಇರ್ತಾರೆ ಅಂತ ಹೇಳ್ತಾರೆ. ರಾಜವೃತ್ತಿ ಸ್ಥಿತಾಶ್ಚೌರಾ ರಾಜಾನಶ್ಚೌರಶೀಲಿನಃ ಭೃತ್ಯಾಶ್ಚ ನಿರ್ದಿಷ್ಟ ಭುಜೋ ಭವಿಷ್ಯಂತಿ ಯುಗಕ್ಷಯೇ ಅಂತ ಹೇಳ್ತಾರೆ. ವಾಸ್ತವಿಕವಾಗಿ ರಾಜವೃತ್ತಿ ಅಂದರೆ ಈ ರಾಜನ ಏನು ಕೆಲಸಗಳಿದೆ, ಕರ್ಮಗಳಿದೆ, ಅಥವಾ ರಾಜಕೀಯ ಅಂತ ತಿಳ್ಕೊಳ್ಳಿ. ರಾಜವೃತ್ತಿ ಅಂದರೆ ರಾಜಕೀಯ. ರಾಜಕೀಯದಲ್ಲಿ ಯಾರಿರ್ತಾರೆ ಅಂತ ಹೇಳಿದ್ರೆ ಕಳ್ಳರಿರ್ತಾರೆ ಅಂತ ಹೇಳ್ತಾರೆ. ಕಳ್ಳರೇ ರಾಜಕೀಯ ಮಾಡ್ತಾರೆ. ಅಷ್ಟು ಮಾತ್ರ ಅಲ್ಲ, ರಾಜಾನಶ್ಚೌರಶೀಲಿನಃ, ಯಾರು ರಾಜರುಗಳಿದ್ದಾರೆ ಆ ಎಲ್ಲ ರಾಜರುಗಳು ಕೂಡ ಕಳ್ಳರ ಬುದ್ಧಿಯೇ ಹೊಂದಿದವರಾಗಿರ್ತಾರೆ ಅಂತ ಹೇಳಿದರೆ ಎಲ್ಲರೂ ಏನು ಅಂತ ಹೇಳಿದ್ರೆ ಎಷ್ಟು ಒಳಗೆ ಹಾಕ್ಲಿಕ್ಕಾಗತ್ತೆ, ಎಷ್ಟು ತಲೆ ಹೊಡಿಲಿಕ್ಕಾಗತ್ತೆ, ಇದನ್ನೇ ನೋಡುವಂಥವ್ರು ರಾಜರುಗಳು ಅಂತ ಆಗಿರ್ತಾರೆ. ಇನ್ನು ಸೇವಕರೇನಿದ್ದಾರೆ, ಸೇವಕರಿಗೆ ಹೇಳುವ ಕಳೆಯೋರು ಯಾರೂ ಇಲ್ಲ.
ಹಿಂದೆ ಯಾವ ರೀತಿ ಅಂತ ಹೇಳಿದ್ರೆ, ಒಬ್ಬ ಸೇವಕ ಅಂತ ಹೇಳಿದ್ರೆ ಯಾವುದೇ ಒಂದು ವಸ್ತುವನ್ನು ತೆಗಿಬೇಕಾದ್ರೆ ತನಗಿಂತ ಮೇಲಿನವರನ್ನು ಕೇಳಬೇಕು. ಕೇಳಿ ಅವ್ರ ಪರ್ಮಿಷನ್ ತೊಗೊಂಡು ಆಮೇಲೆ ಅದನ್ನು ತಾನು ಉಪಯೋಗ ಮಾಡಬೇಕು. ಕಲಿಯುಗದಲ್ಲಿ ಹಾಗೇನೇ ಇಲ್ಲ, ಕೇಳೋರೇನಿಲ್ಲ, ಬರೋದು ತಗೊಳ್ಳೋದೆ. ಯಾಕೆ ಅಂತ ಹೇಳಿದ್ರೆ, ಅಯ್ಯೋ ಅಷ್ಟು ಕೆಲಸದವ್ರು ಸಿಗೋಲ್ಲ ನೋಡಿ. ಇವತ್ತು ನಿಮ್ಗೇನು ಅಂತ ಹೇಳಿದ್ರೆ, ಅವನೇನಾದರೂ ಒಂಚೂರು ಹೆಚ್ಚು ಕಮ್ಮಿ ಮಾಡಿದಾದ್ರೆ ಅವನಿಗೆ ಬೈದಿ ಅಂತ ಹೇಳಿದ್ರೆ, ನೀವಲ್ಲ ಇನ್ನೊಬ್ಬರು ಎದ್ಕೊಂಡು ಹೋಗ್ತಾ ಇರ್ತಾರೆ. ಅದಕ್ಕೇನು ಅಂತ ಹೇಳಿದ್ರೆ, ಅವನು ಏನು ಮಾಡಿದ್ರು ನೀವು ಒಪ್ಕೊಳ್ತಾ ಇರಬೇಕು. ಅದಕ್ಕೇನು ಅಂತ ಹೇಳಿದ್ರೆ, ಅವನು ಮಾಡಿದ್ದೆ, ಅವನೇ ಯಜಮಾನನ ಕೇಳಬೇಕಾಗಿಲ್ಲ, ಯಾವುದಕ್ಕೂ ಯಜಮಾನನ ಕೇಳೋಲ್ಲ, ಮತ್ತು ಅವನು ಮಾಡಿದ್ದೆ ಮಾಡ್ತಾ ಇರ್ತಾನೆ. ಕಲಿಯುಗದಲ್ಲಿ ಇದೇ ರೀತಿ ಅಂತ ಹೇಳ್ತಾರೆ. ಧನ ಅನಿಷ್ಟ್ಲಾಘನೀಯಾನಿ ಸತಾಂ ವೃತ್ತಮ ಪೂಜಿತಂ ಅಕುತ್ಸನಾಚ ಪತಿತೆ ಭವಿಷ್ಯತಿ ಯುಗಕ್ಷಯೇ. ಎಷ್ಟು ಚಂದವಾದ ಮಾತು ಹೇಳ್ತಾರೆ ಅಂದರೆ, ಈ ಕಲಿಯುಗದಲ್ಲಿ ಹೊಗಳಿಕೆಗೆ ಪಾತ್ರವಾದದ್ದು ಯಾವುದು ಅಂತ ಹೇಳಿದ್ರೆ ಇನ್ಯಾವುದೂ ಅಲ್ಲ, ದುಡ್ಡು ಮಾತ್ರ ಅಂತ. ದುಡ್ಡೇ ಹೊಗಳಿಕೆಗೆ ಪಾತ್ರವಾದದ್ದು. ಯಸ್ಯಾಸ್ತಿ ವಿತ್ತಂ ಸನರಃ ಕುಲೀನಃ. ಯಾರಲ್ಲಿ ದುಡ್ಡಿದೆಯೋ ಅವನೇ, ಅವರು ಭಾಳ ಒಳ್ಳೆ ವಂಶದ್ರಿ ಅವರು, ಇವರು ನೋಡಿ ಭಾಳ ಜ್ಞಾನಿ. ಯಾಕೆ ಅಂತ ಹೇಳಿದ್ರೆ ಎಲ್ಲದರ ಹಿಂದೆ ಇರುವುದು ದುಡ್ಡು. ಆ ದುಡ್ಡೇ ಮುಖ್ಯ. ಸರ್ವೇ ಗುಣ ಕಾಂಚನಮಾಶ್ರಯ. ದುಡ್ಡಿದ್ರೇ ನಿಮಗೆಲ್ಲ ಗುಣಗಳು. ಇವರು ಒಳ್ಳೆಯವರು, ತುಂಬ ಒಳ್ಳೆಯವರು. ಯಾಕೆ? ತುಂಬ ದುಡ್ಡಿದೆ. ಇಲ್ಲಪ್ಪ ಇವರನ್ನೇ ಧರ್ಮದರ್ಶಿಗಳು ಮಾಡಿಬಿಡೋಣ, ಯಾಕೆ? ತುಂಬ ದುಡ್ಡಿದೆ. ಇನ್ನೇನು ಅಲ್ಲ, ಅವನು ಹಿಂದಿಂದ ಏನು ಬೇಕಾದರೂ ಮಾಡಲಿ, ಅದಲ್ಲ. ಆದರೆ ಅದರಲ್ಲಿ ದುಡ್ಡಿದೆ ನೋಡಿ. ಹೀಗೆ ಕಲಿಯುಗದಲ್ಲಿ ದುಡ್ಡೇ ಯಾವತ್ತೂ ಹೊಗಳಿಕೆಗೆ ಬೇಕಾದಂತಹ ಮುಖ್ಯವಾದ ಅಂಶ. ದುಡ್ಡಿಲ್ಲ ಅಂತ ತಿಳ್ಕೊಳ್ಳಿ, ಕಡು ಬಡವ, ಆದರೆ ಒಳ್ಳೆ ವಂಶ ಬರುತ್ತೆ, ಒಳ್ಳೆ ವಂಶದಲ್ಲಿ ಬಂದಿದ್ದಾನೆ. ಆದರೆ ಪಾಪ ಇವನಿಗೆ ದರಿದ್ರ, ಏನು ಮಾಡ್ತೀರಿ? ಒಂದು ಯಾವುದೋ ಗುಡಿಸ್ದಲ್ಲಿದ್ದಾನೆ, ಯಾರಾದರೂ ಅವನನ್ನು ಹೊಗಳ್ತಾರ? ಒಬ್ಬನೂ ಹೊಗಳಲ್ಲ ಅವನನ್ನು. ಅವನಿಗೆ ಬೈಯುವವರೇ ಹೊರತು ಹೊಗಳೋನು ಯಾರೂ ಇಲ್ಲ. ಅದೇ ನೋಡಿ, ಒಬ್ಬ ಧಾರ್ಮಿಕ ತುಂಬ ಧರ್ಮ ಮಾರ್ಗದಲ್ಲಿ ನಡೀತಾ ಇದ್ದಾನೆ, ಆದರೆ ಬಡತನ ಇದೆ, ಯಾರಾದರೂ ಹೊಗಳ್ತಾರ ಅವನನ್ನು? ಇಲ್ಲವೇ ಇಲ್ಲ. ಹೀಗೆ ಕಲಿಯುಗದಲ್ಲಿ ದುಡ್ಡಿಲ್ದಿದ್ರೆ ಯಾರೂ ಮೂಸುವುದಿಲ್ಲ ಅವನನ್ನು ಅಂತ ಹೇಳ್ತಾರೆ. ಮತ್ತೇನೆಂದರೆ ಸತಾಂ ವೃತ್ತಂ ಅಪೂಜಿತಂ. ಯಾರು ಸಜ್ಜನರಿದ್ದಾರೆ, ಒಳ್ಳೆ ಸಜ್ಜನ ನಡತೆ ಏನಿದೆ, ಯಾರೂ ಅದನ್ನು ಗೌರವಿಸುವುದಿಲ್ಲ ಅಂತ ಹೇಳ್ತಾರೆ. ಯಾರೂ ಗೌರವಿಸುವುದಿಲ್ಲ. ಇದು ಎಷ್ಟು ಸ್ಪಷ್ಟ ಅಂತ ಹೇಳಿದ್ರೆ, ಇವತ್ತು ನೀವು ಪತ್ರಿಕೆಗಳನ್ನು ನೋಡಿ, ದಿನಪತ್ರಿಕೆಯಲ್ಲಿ ಯಾರಾದರೂ ಪತಿವ್ರತೆಯ ಫೋಟೋ ನೀವು ಬಂದದ್ದು ನೋಡಿದ್ದೀರಾ? ಬಂದಿದ್ರೆ ಇಷ್ಟೇ, ಅವರಿಗೆ ಅದು ಏನು ಒಳ್ಳೆ ಮೃತಿಗೆ ವೈಕುಂಠ ಸಮಾರಾಧನೆ ದಿನ ಒಂದು ಫೋಟೋ ಹಾಕ್ಬೋದಷ್ಟೆ. ಅದು ಮನೆಯವರು ಹೇಳಿ ಹಾಕ್ಸೋದಷ್ಟೇ, ಅವರಿಗೆ ಸದ್ಗತಿ ಸಿಗಲಿ ಇಲ್ಲ. ಅದನ್ನು ಹೊರತುಪಡಿಸಿ ಆ ವೃತ್ತಪತ್ರಿಕೆಯವರ ಯಾವತ್ತೂ ಒಬ್ಬ ಪತಿವ್ರತೆಯ ಫೋಟೋ ಹಾಕಿದ್ದಿಲ್ಲ. ಆದರೆ ನಿಮಗೆ ಅದಕ್ಕಿಂತ ಬೇರೆಯಾಗಿರುವವರು ಬೇಕಾದಷ್ಟು ಫೋಟೋಗಳು ಬರ್ತಾ ಇರ್ತವೆ. ಅದೇ ಕಲಿಯುಗದಲ್ಲೇ ಹಾಗೆ ಅಂತ ಹೇಳ್ತಾರೆ. ಯಾರು ಸಜ್ಜನರಿದ್ದಾರೆ, ಸನ್ಮಾರ್ಗದಲ್ಲಿ ಸಾಗುತ್ತಾ ಇದ್ದಾರೆ, ಸತ್ಯ ಮಾರ್ಗದಲ್ಲಿ ಸಾಗುತ್ತಾ ಇದ್ದಾರೆ, ಧರ್ಮ ಮಾರ್ಗದಲ್ಲಿ ಸಾಗ್ತಾ ಇದ್ದಾರೆ, ಅವರಿಗೆ ಯಾರೂ ಬೆಲೆ ಕೊಡೋಲ್ಲ ಕಲಿಯುಗದಲ್ಲಿ ಅಂತ ಹೇಳ್ತಾರೆ. ಮತ್ತು ಇನ್ನೊಂದೇನು ಅಂತ ಹೇಳಿದ್ರೆ, ಅಕುತ್ಸನಾಥ ಪತಿತೆ. ಯಾರು ಮಾಡಬಾರದನ್ನು ಮಾಡ್ತಾ ಇದ್ದಾರೆ, ಕೆಟ್ಟ ಕೆಲಸವನ್ನು ಮಾಡ್ತಾ ಇದ್ದಾರೆ, ಅಧರ್ಮದ ಕೆಲಸ ಮಾಡ್ತಾ ಇದ್ದಾರೆ, ಅವರಿಗೆ ಯಾರೂ ಬೈಲಿಕ್ಕೆ ಹೋಗೋಲ್ಲ ನೋಡಿ. ಇದು ಇನ್ನೊಂದು ಗೊತ್ತು, ಅವ್ರು ಮಾಡ್ತಾ ಇರೋದು ತಪ್ಪು ಅಂತ ಗೊತ್ತು ನಮಗೆ, ಆದರೆ ಬೈಲಿಕ್ಕೆ ಹೋಗೋಲ್ಲ, ನಾವು ವಿರೋಧ ಮಾಡಲಿಕ್ಕೆ ಹೋಗೋಲ್ಲ. ನಮಗೇನಾಗಬೇಕಾಗಿದೆ? ನೋಡಿ, ಎಲ್ಲರೂ ಇದೇ ರೀತಿಯ ಗೊತ್ತು, ಅವ್ರು ಮಾಡ್ತಾ ಇರೋದು ತಪ್ಪು ಅಂತ ನಮಗೆ, ಯಾರು ಮಾತಾಡಲಿಕ್ಕೆ ಹೋಗೋಲ್ಲ. ಇದೇ ಕಲಿಯುಗದಲ್ಲಿ. ಅದರಿಂದ ಏನು ಅಂದರೆ, ಅಧರ್ಮ ಬೆಳೆಯಲಿಕ್ಕೆ ಬಹಳ ಸುಲಭ ಇಲ್ಲಿ. ಯಾಕಂದರೆ ನೀವೆಷ್ಟೇ ಅಧರ್ಮವನ್ನು ಮಾಡಬಾರದನ್ನು ಮಾಡಿ, ಯಾರೂ ಅದಕ್ಕೆ ಪ್ರತಿಭಟನೆ ಮಾಡೋಲ್ಲ. ಒಳ್ಳೆಯದನ್ನು ಯಾರು ಮಾಡ್ತಾನೆ ಅವನನ್ನು ಮೂಸಿ ಯಾರೂ ನೋಡೋಲ್ಲ. ಕಲಿಯುಗವೇ ಹೀಗೆ ಅಂತ ಹೇಳ್ತಾರೆ. ಪ್ರಣಷ್ಟಚೇತನಾಮರ್ತ್ಯ ಮುಕ್ತಕೇಶ ವಿಚೂಲಿನಃ ಊನಷೋಡಶ ವರ್ಷಾಶ್ಚ ಪ್ರಜಾಸ್ಯಂತಿ ನರಾ ಸದಾ. ಎಷ್ಟರ ಮಟ್ಟಿಗೆ ಹೇಳ್ತಾರೆ ಅಂತ ಹೇಳಿದ್ರೆ, ಈ ಕಲಿಯುಗದಲ್ಲಿ ಮನುಷ್ಯ ಹೇಗೆ ವರ್ತನೆ ಮಾಡ್ತಾನೆ ಅಂದರೆ, ಪ್ರಣಷ್ಟ ಚೇತನ, ಬುದ್ಧಿಯೇ ಕಳ್ಕೊಂಡಿರ್ತಾರೆ, ಬುದ್ಧಿಹೀನರಾಗ್ತಾರೆ. ಅದಕ್ಕೋಸ್ಕರ ಯಾವುದನ್ನೂ ಮಾಡಬೇಕಾದ್ರೆ ಒಂದು ಯೋಚನೆಯನ್ನು ಮಾಡಿ ಇದು ಸರಿಯೋ ತಪ್ಪೋ ಇಲ್ಲವೇ ಇಲ್ಲ, ಆ ಯೋಚನೆಯೇ ಇಲ್ಲ. ಮತ್ತೇನು ಅಂತ ಹೇಳಿದ್ರೆ, ಏನೋ ತಲೆಗೆ ತೋಚಿದಾಗ ಮಾಡ್ತಾಯಿರು, ಇದೇ ಮಾಡುವಂಥದ್ದು. ಇನ್ನು ಎಷ್ಟರ ಮಟ್ಟಿಗೆ ಇರ್ತದೆ ಅಂತ ಹೇಳಿದರೆ, ಇಲ್ಲಿ ಮಕ್ಕಳನ್ನು ಯಾರು ಹುಟ್ಟಿಸ್ತಾರೆ ಅಂತ ಹೇಳಿದರೆ, ವಿಧವೆಯರಿಗೂ ಮಕ್ಕಳಾಗತ್ತೆ ಅಂತ ಹೇಳಿ, ವಿಧವೆಯರಿಗೂ ಮಕ್ಕಳಾಗತ್ತೆ, ಸನ್ಯಾಸಿಗಳಿಗೂ ಮಕ್ಕಳಾಗತ್ತೆ. 16 ವರ್ಷದ ಹುಡುಗಿ ಅದಕ್ಕಿಂತ ಮೊದಲೇ ಮಕ್ಕಳನ್ನು ಹಡಿತಾಳೆ ಅಂತೇಳಿ ಕಲಿಯುಗದಲ್ಲಿ. ಇದು ಸಾಧ್ಯ ಅಂದರೆ, ಇವತ್ತು ಸಣ್ಣ ಸಣ್ಣ ಮಕ್ಕಳೇ ಹಡಿಯುವಂಥದ್ದು ನಾವು ಇವತ್ತು ಫಾರಿನ್ ಕಂಟ್ರೀಸಲ್ಲೆಲ್ಲ ನೋಡ್ತೇವೆ. ಕಲಿಯುಗದ ಧರ್ಮ ಅದು ಅಂತ ಹೇಳ್ತಾರೆ, ಹಾಗೇ ಇರ್ತದೆ.
ಅಟ್ಟಶೂಲಾ ಜನಪದಾ ಶಿವಶೂಲಾಶ್ಚತುಷ್ಪಥಾ ಪ್ರಮದಾಕೇಶಶೂಲಾಶ್ಚ ಭವಿಷ್ಯಂತಿ ಯುಗಕ್ಷಯೇ. ಕಲಿಕಾಲದಲ್ಲಿ ಬ್ರಾಹ್ಮಣರು ಅಥವಾ ಜನರು ಅನ್ನ ಮಾರಿ ತಾವು ದುಡ್ಡು ಮಾಡ್ತಾರೆ ಅಂತೇಳಿ. ಕಲಿಯುಗದಲ್ಲಿ ಅನ್ನ ಮಾರಿ ದುಡ್ಡು ಮಾಡ್ತಾರೆ. ವಾಸ್ತವಿಕವಾಗಿ ಅನ್ನ ದಾನ ಮಾಡಬೇಕು. ನೋಡಿ, ಅನ್ನ ವಿದ್ಯೆ ಇದೆರಡು ದಾನ ಮಾಡಲಿಕ್ಕೋಸ್ಕರ ಇರುವುದೇ ಹೊರಟು ಮಾರಾಟ ಮಾಡಲಿಕ್ಕೆ ಇರುವುದಲ್ಲ. ಯಾಕಂದರೆ ಎರಡಕ್ಕೂ ಯಾರು ಬರ್ತಾರೆ ಅಂದರೆ ಹಸಿದವರು ಬರುವುದು. ಹಸಿದವರು ತಮಗೆ ಆಹಾರ ಬೇಕು ಅಂತ ಬರ್ತಾರೆ, ಹಸಿದವನು ವಿದ್ಯೆ ಬೇಕು ಅಂತ ಬರ್ತಾಳೆ. ಈ ರೀತಿ ವಿದ್ಯೆಯನ್ನು ಬಯಸಿ ಬಂದವನಿಗೆ, ಅನ್ನವನ್ನು ಬಯಸಿ ಬಂದವನಿಗೆ ದುಡ್ಡಿಗೋಸ್ಕರ ನಾನು ಅನ್ನ ಕೊಡ್ತೇನೆ ವಿದ್ಯೆ ಕೊಡ್ತೇನೆ ಅಂತ ಹೇಳುವುದೇನಿದೆ ಇದು ಯಾವತ್ತೂ ತಪ್ಪು. ಆದರೆ ಕಲಿಯುಗದಲ್ಲಿ ಅದೇ ದೊಡ್ಡ ಬಿಸ್ನೆಸ್ಸು ಅಂತ ಹೇಳ್ತಾರೆ. ಇದೆರಡು ದೊಡ್ಡ ಬಿಸ್ನೆಸ್ಸು. ಇನ್ನೇನು ಅಂತ ಹೇಳಿದ್ರೆ ಬ್ರಾಹ್ಮಣರು ವಿಶೇಷವಾಗಿ ಕಲಿಯುಗದಲ್ಲಿ ವೇದವನ್ನು ಮಾರಾಟ ಮಾಡ್ತಾರೆ ಅಂತ. ವೇದವನ್ನು ಮಾರಾಟ ಮಾಡ್ತಾರೆ ಎಲ್ಲಿ ಅಂತ ಹೇಳಿದ್ರೆ ನಾಲ್ಕು ಬೀದಿಗಳಲ್ಲೇ ತಾವು ಅಲ್ಲಲ್ಲೇ ಶಾಪ್ ಮಾಡಿಕೊಂಡು ಅಂತ ಹೇಳಿದ್ರೆ ವೇದ ಮಂತ್ರಗಳು ಇಂಥವ್ರು ಇವತ್ತಿದ್ದಾರೆ. ಮನೆಗೆ ಬಂದು ಮಂತ್ರ ಹೇಳ್ತೇವೆ ದುಡ್ಡು ಕೊಡಿ ಅಂತ. ವೇದ ಕಲಿತಾರೆ, ವೇದ ಕಲಿತು ಮನೆಗೆ ಹೋಗೋದು ತಾವೇ, ನೀವೇನು ಕರೆಯೋದು ಬೇಕಾಗಿಲ್ಲ, ತಾವೇ ಹೋಗೋದು, ಮಂತ್ರ ಹೇಳೋದು, ನಮಗೆ ದುಡ್ಡು ಕೊಡಿ, ದಕ್ಷಿಣೆ ಕೊಡಿ, ಈ ರೀತಿ ತಾವು ವಸೂಲಿ ಮಾಡುವಂಥದ್ದು. ಅಂತ ಹೇಳಿದರೆ ವೇದ ಸಾಧನೆಗಿರುವಂಥದ್ದು, ವೇದ ಭಗವಂತನ ತಿಳಿಸ್ತಿಕ್ಕಿರುವಂಥದ್ದು. ಆದರೆ ಆ ವೇದವನ್ನೇ ಇವರು ಹೊಟ್ಟೆಪಾಡಿಗೋಸ್ಕರ ಉಪಯೋಗ ಮಾಡಿಕೊಳ್ತಾರೆ. ಇದಕ್ಕಿಂತಲೂ ಪ್ರಮದಾಕೇಶಶೂಲಾಶ್ಚ, ಹೆಣ್ಣು ಮಕ್ಕಳು ತಮ್ಮ ಶೀಲವನ್ನೇ ಮಾರಿ ಬದುಕ್ತಾರೆ ಕಲಿಯುಗದಲ್ಲಿ ಅಂತೇಳಿ. ಶೀಲ ಮಾರಿ ಬದುಕುವ ಹೆಣ್ಣು ಕಲಿಯುಗದಲ್ಲಿ ಹೆಚ್ಚು ಕಾಣ್ತಾರೆ ಅಂತ ತಿಳಿಸ್ಕೊಂಡು ಹೋಗ್ತಾರೆ. ತಪೋ ಯಜ್ಞ ಫಲಾನಾಂಚ ವಿಕ್ರೇತಾರೋ ದ್ವಿಜಾತಯ ಋತವಶ್ಚ ಭವಿಷ್ಯಂತಿ ವಿಪರೀತಾಯುಗಕ್ಷಯೇ. ಬ್ರಾಹ್ಮಣರು ಮಾರಾಟಕ್ಕೋಸ್ಕರ ಕೂತಿರ್ತಾರೆ ಕಲಿಯುಗದಲ್ಲಿ. ಯಾವ ಮಾರಾಟಕ್ಕೆ ಅಂತ ಹೇಳಿದ್ರೆ ಹಣ್ಣಿನ ಮಾರಾಟ ಅಲ್ಲ, ಹೂವಿನ ಮಾರಾಟ ಅಲ್ಲ, ಮತ್ತೇನೆಂದರೆ ತಪಸ್ಸಿನ ಮಾರಾಟಕ್ಕೆ ಅಂತ. ತಪಸ್ಸಿನ ಮಾರಾಟಕ್ಕೆ ಕೂತಿರ್ತಾರೆ, ಯಜ್ಞದ ಮಾರಾಟಕ್ಕೆ ಕೂತಿರ್ತಾರೆ. ಅಂದರೆ ಯಜ್ಞದ ಮಾರಾಟಕ್ಕೆ ತಪಸ್ಸಿನ ಮಾರಾಟಕ್ಕೆ ಅಂತ ಹೇಳಿದರೆ ನೋಡಿ ನಾವು ಜಪ ಮಾಡ್ತೇವೆ, ನಮ್ಗೆ ಇಷ್ಟು ದುಡ್ಡು ಕೊಡ್ರಿ, ಇಷ್ಟು ಜಪ ಮಾಡ್ತೇವೆ ನೋಡಿ, ನಿಮ್ಗೆ ಇಂಥ ಕಷ್ಟ ಇದೆ, ಇಂಥ ಕಷ್ಟ ಇದೆ ನಿಮಗೆ ಆಗಿದೆ, ಅದಕ್ಕೆ ನೀವೇನೋ ಒಂದು ಕಷ್ಟ ಇದೆ ಅಂತ ಕೇಳಲಿಕ್ಕೆ ಹೋದ್ರಿ ಅಂತ ತಿಳ್ಕೊಳ್ಳಿ. ಮೊದಲು ನಿಮ್ಗೆ ಇಲ್ಸಿಲ್ದೆಲ್ಲದೆಲ್ಲ ಇಷ್ಟುದ್ದ ಹೇಳ್ತಾರೆ. ಅದೇನು ಇಲ್ಲೂ ಎಲ್ಲ ಏನಿಲ್ಲ, ಸುಮ್ಮನೆ ಹುಟ್ಟಿಸಿ ನಿಮಗೊಂದು ಹೆದರಿಸಿ ಎಲ್ಲ ಹೇಳಿ ನೋಡಿ ನಿಮ್ಗೆ ಅಂಥ ಕಷ್ಟ ಇದೆ, ಇಂಥ ಕಷ್ಟ ಇದೆ, ಹಾಗಿದೆ ಹೀಗಿದೆ ಎಲ್ಲ ಹೆದರಿ ನೀವು ಯಾರ ಹತ್ರ ಆದ್ರೆ ಇನ್ನೊಬ್ಬರ ಹತ್ರ ಹೋದ್ರಿ ಅಂತ ಹೇಳಿದ್ರೆ ಮತ್ತೆ ನಮ್ಗೆ ಗೊತ್ತಿಲ್ಲ, ಮತ್ತು ನಮ್ಮ ಹತ್ರನೇ ಪ್ರಾಯಶ್ಚಿತ್ತ ಮಾಡಿಸ್ಬೇಕು. ಶುರು ಅಲ್ಲಿಂದಲೇ. ಎಷ್ಟು ಅಂದರೆ ಇಷ್ಟು ಕೊಡಬೇಕು, ಇಷ್ಟು ಕೊಡಬೇಕು, ನಾವು ಆ ಜಪ ಮಾಡಿಸ್ತೇವೆ ಈ ಜಪ ಮಾಡಿಸ್ತೇವೆ, ಬಿಸ್ನೆಸ್. ಈ ರೀತಿ ತಾವು ಈ ಜಪವನ್ನು ಮಾರಾಟ ಮಾಡ್ತಾರೆ, ತಪಸ್ಸನ್ನು ಮಾರಾಟ ಮಾಡ್ತಾರೆ. ಯಜ್ಞ ಯಜ್ಞ ಮಾಡಿರಿ, ಯಜ್ಞ ಮಾಡಬೇಕು ಅಂದರೆ ಪ್ಯಾಕೇಜ್ ಇಷ್ಟು ಕೊಡಬೇಕು, ಇಷ್ಟು ಕೊಟ್ಟರೆ ಯಜ್ಞ ಮಾಡ್ತೇವೆ, ಇಂಥದ್ದೆಲ್ಲ ಅಂದರೆ ಯಜ್ಞ ಯಾಗಾದಿಗಳನ್ನು ಮಾರಾಟ ಮಾಡುವಂಥವು ಈ ಮಂದಿ ಅಂತ ಹೇಳಿದ್ರೆ. ಇನ್ನು ಮಾರಾಟ ಯಾವ ರೀತಿ ಅಂದರೆ ಅಂಗಡಿಯಲ್ಲಿ ಸಾಮಾನು ಇದ್ದ ಹಾಗೇ. ಇವತ್ತು ಯಜ್ಞ ಯಾಗಾದಿಗಳು ಹೇಗಂತ ಹೇಳಿದ್ರೆ ಅಂಗಡಿಯಲ್ಲಿ ಸಾಮಾನು ಇದ್ದ ಹಾಗೆ. ಅಂಗಡಿಯಲ್ಲಿ ಸಾಮಾನು ನಿಮಗೆ ಇದು ನೋಡಿ ಫಸ್ಟ್ ಕ್ವಾಲಿಟಿ, ಇದು ಸೆಕೆಂಡ್ ಕ್ವಾಲಿಟಿ, ಥರ್ಡ್ ಕ್ವಾಲಿಟಿ. ಅಕ್ಕಿ ನೋಡಿದರೆ ನೋಡಿ ಇದು ಫಸ್ಟ್ ಕ್ವಾಲಿಟಿ, ಇದಕ್ಕೆ ಇಷ್ಟು ರೇಟು, ಸೆಕೆಂಡ್ ಕ್ವಾಲಿಟಿ. ಅದೇ ರೀತಿ ನಿಮಗೆ ಯಜ್ಞದಲ್ಲಿಯೂ ನಿಮಗೆ ಉತ್ತಮ ಕಲ್ಪ ಬೇಕಾ, ಮಧ್ಯಮ ಕಲ್ಪ ಬೇಕಾ, ಅಧಮ ಕಲ್ಪ ಬೇಕಾ, ಅದಕ್ಕೆ ಸರಿಯಾಗಿ ನಾವು ಯಜ್ಞ ಮಾಡಿಸಿಕೊಡ್ತೇವೆ, ನೀವು ಹೋಮ ಮಾಡಿಸಿಕೊಡ್ತೇವೆ. ಏನು ರೀ ಹಾಗಂತ ಹೇಳಿದರೆ ಅಂದರೆ ದೇವತೆಗಳಿಗೆ ಏನಾಗಿದ್ರೆ ಕಲಬೆರಕೆ ತಿರ್ಸ್ತಾರೆ ಇವರು. ಇವಾಗ ಅಧಮ ಕಲ್ಪ ಅಂತ ಹೇಳಿದ್ರೆ ಏನು, ದೇವತೆಗಳಿಗೆ ಇದು ಡಾಲ್ಡ ತಿನ್ನಿಸೋದಾ, ಉತ್ತಮ ಕಲ್ಪ ಆದರೆ ತುಪ್ಪ ತಿನ್ನಿಸೋದಾ, ಏನು ಅರ್ಥ ಇದು ಅಂತ ಹೇಳಿದ್ರೆ ಜನರಿಗೂ ಕೂಡ ದುಡ್ಡಿನ ಆಸೆ. ಅದಕ್ಕೆ ಸರಿಯಾಗಿ ಮಾಡಿಸುವವರು ಕೂಡ ಈ ರೀತಿ ಯಜ್ಞವನ್ನು ಮಾರಾಟ ಮಾಡ್ತಾರೆ ಕಲಿಯುಗದಲ್ಲಿ. ಋತವಶ್ಚ ಭವಿಷ್ಯಂತಿ, ಇನ್ನು ಋತುಗಳೂ ಕೂಡ ವಿಪರೀತವಾಗ್ತದೆ. ಮಳೆಗಾಲದಲ್ಲಿ ಮಳೆ ಬರೋಲ್ಲ, ಬೇಸಿಗೆ ಕಾಲದಲ್ಲಿ ವಿರುದ್ಧವಾಗ್ತದೆ. ಈ ರೀತಿ ಎಲ್ಲ ಋತುಗಳು ವಿರುದ್ಧವಾಗ್ತದೆ ಅಂತ ಹೇಳ್ತಾರೆ. ಶ್ವಾಪದ ಪ್ರಚುರತ್ವಂಚ ಗವಾಂ ಚೈವ ಪರೀಕ್ಷಯ ಸ್ವಾದೂನಾಂ ವಿನಿವೃತ್ತಿಶ್ಚ ವಿದ್ಯಾದಂತಗತೆ ಯುಗೇ ಅಂತ ಹೇಳ್ತಾರೆ. ಇನ್ನು ಎಷ್ಟು ಚಂದ ಹೇಳ್ತಾರೆ ಅಂದರೆ, ಕಲಿಯುಗ ಹೆಚ್ಚಾದಾಗ ಹಸುಗಳು ಕಾಣಲಿಕ್ಕೆ ಸಿಗೋಲ್ಲ, ಹಸುಗಳು ಕಾಣಲಿಕ್ಕೆ ಕಮ್ಮಿ ಆಗ್ತವೆ, ನಾಯಿಗಳು ಕಾಣಲಿಕ್ಕೆ ಹೆಚ್ಚಾಗ್ತವೆ. ರಸ್ತೆಯಲ್ಲಿ ಹತ್ತತ್ತು ನಾಯಿಗಳು ನಿಮಗೆ ನೋಡಿ. ಕಲಿಯುಗದ್ದು ಎಷ್ಟು ಚಂದ ಹೇಳ್ತಾರೆ ಅಂದರೆ, ನಾಯಿಗಳು ಹೆಚ್ಚಾಗ್ತವೆ, ಹಸುಗಳು ಕಮ್ಮಿ ಆಗುತ್ತೆ ಕಲಿಯುಗ ಬಂತಾ ಇದ್ದ ಹಾಗೆ. ಯಾವುದು ಅತ್ಯಂತ ಸ್ವಾದು ಅಂತ ಹೇಳಿದರೆ ರುಚಿಯಾದ ಪದಾರ್ಥಗಳು ಕಡಿಮೆ ಆಗುತ್ತೆ, ರುಚಿಯಾದ ಪದಾರ್ಥಗಳು ಕಡಿಮೆ ಆಗುತ್ತೆ. ಎಷ್ಟು ಸ್ಪಷ್ಟ ಅಂದರೆ, ಇವತ್ತೊಂದು ಮಾವಿನ ಹಣ್ಣು ನಿಮಗೆ ರುಚಿಯಾಗಿ ಸಿಗಬೇಕು ಅಂತ ಹೇಳಿದರೆ
ಬಹಳ ಕಷ್ಟ ಇದೆ. ಯಾಕಂತ ಹೇಳಿದ್ರೆ ನೀವು ಅಂಗಡಿಯಲ್ಲಿ ತೊಗೊಂಡ್ರೆ ಎಲ್ಲ ಪುಡಿ ಹಾಕಿದ್ದೆ, ಹೊರತು ನಮ್ಮ ಮನೆಯಲ್ಲಿ ಏನಾದರೂ ಮಾವಿನ ಹಣ್ಣಿದ್ರೆ ಅದು ಮಾತ್ರ ರುಚಿ, ಅದಕ್ಕೂ ಕೂಡ ಹುಳ ಬಿಡೋದು ಹೆಚ್ಚು. ಯಾವ ರೀತಿ ಇದೆ ಅಂತೇಳಿದರೆ, ನಾನು ಸ್ವಾಭಾವಿಕವಾಗಿ ಹಣ್ಣನ್ನು ಬೆಳಿತೇನೆ ಅಂತೇಳಿದರೆ ಹುಳದ ಕಾಟ. ಇನ್ನು ಎಲ್ಲ ಕೆಮಿಕಲ್ ಹಾಕಿದ್ದೆ, ಅರ್ಧಂಬರ್ಧ ಕೊಯ್ದು ಅದಕ್ಕೆಲ್ಲ ಕೆಮಿಕಲ್ ಹಾಕಿ ಅದನ್ನು ಬಣ್ಣ ಬರುವಂತೆ ಮಾಡಿ, ಅದರಿಂದ ಅದೇ ನಿಮಗೆ ಸ್ವಾಭಾವಿಕವಾದ ರುಚಿ ಇರೋಲ್ಲ. ಹೀಗೆ ಸ್ವಾಭಾವಿಕವಾದ ರುಚಿ ಉಳ್ಳಂತಹ ಪದಾರ್ಥಗಳು ಕಲಿಯುಗದಲ್ಲಿ ಸಿಗುವುದೇ ಕಷ್ಟ. ಇನ್ನೊಂದೇನೆಂದರೆ ಅದರೊಟ್ಟಿಗೆಲ್ಲ ಹೈಬ್ರಿಡ್ಗಳು, ಕಸಿ 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 ಕಟ್ಟಿ 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 ಅದರ ಸ್ವಾಭಾವಿಕವಾದ ರುಚಿಯನ್ನು ತೆಗೆದುಬಿಡ್ತಾನೆ. ಹೀಗೆ ಕಲಿಯುಗದಲ್ಲಿ ಕಾಣಲಿಕ್ಕೆ ಸಿಗತ್ತೆ ಅಂತ ಹೇಳ್ತಾರೆ. ನಂತರ ಸರ್ವೇ ವಾಣಿಜ್ಯಕಾಶ್ಚೇವ ಭವಿಷ್ಯಂತಿ ಕಲೋ ಯುಗೆ ಪಿತೃದತ್ತಾನಿ ದೇಯಾನಿ ವಿಭಜಂತೆ ಸುತಾಸ್ತದ ಹರಣಾಯ ಪ್ರಪತ್ಸ್ಯಂತೆ ಲೋಭಾನೃತ ವಿರೋಧಿತಾ ಅಂತ. ಸಾಮಾನ್ಯವಾಗಿ ಕಲಿಯುಗದಲ್ಲಿ ಎಲ್ಲರೂ ಕೂಡ ಬಿಸ್ನೆಸ್, ವ್ಯಾಪಾರವೇ ಮಾಡುವುದು. ವ್ಯಾಪಾರ ಮಾಡದೇ ಇದ್ದವ್ರು ಯಾರೂ ಇಲ್ಲ ಅಂತ ಹೇಳ್ತಾರೆ. ಒಂದೊಂದು ರೀತಿಯಿಂದ ವ್ಯಾಪಾರ, ಕೆಲವರು ಪೂಜೆ ಮಾಡಿ ವ್ಯಾಪಾರ, ಕೆಲವರು ಇನ್ನೊಂದು ಮಾಡಿ ವ್ಯಾಪಾರ, ಎಲ್ಲವೂ ವ್ಯಾಪಾರವೇ ಆಗಿರ್ತದೆ ಕಲಿಯುಗದಲ್ಲಿ ಅಂತ ಹೇಳಿದ್ರೆ ಇಷ್ಟೇ. ಎಲ್ಲದರ ಹಿಂದೂ ವ್ಯಕ್ತಿಯನ್ನು ನೋಡ್ತಾನೆ, ಇದನ್ನು ಮಾಡಿದರೆ ಏನು ಲಾಭ ಇದೆ, ಇದನ್ನು ಮಾಡಿದರೆ ಏನು ಲಾಭ ಇದೆ, ಇದನ್ನೇ ನೋಡುವುದು, ಇದೇ ತಾನೇ ಬಿಸ್ನೆಸ್ಸು. ಯಾವನೇ ಒಬ್ಬ ವ್ಯಾಪಾರ ಕಿಳಿತಾನೆ ಅಂತ ಹೇಳಿದ್ರೆ ಇದನ್ನು ಮಾಡಿದರೆ ಏನು ಲಾಭ ಇದೆ, ಇದನ್ನೇ ನೋಡು ಮನುಷ್ಯ. ಅದನ್ನು ಬಿಟ್ಟು ಕೇವಲ ದೇವರ ತೃಪ್ತಿಗೋಸ್ಕರ ಮಾಡೋಣ, ಇಲ್ಲವೇ ಇಲ್ಲ, ಆ ರೀತಿ ಇರುವುದೇ ಇಲ್ಲ ಅಂತ ಹೇಳ್ತಾರೆ. ಮತ್ತೇನಂತ ಹೇಳಿದ್ರೆ ಪಿತೃದತ್ತಾನಿ ದೇಯಾನಿ, ತಂದೆ ಏನು ಕೊಟ್ಟಿದ್ದಾರೆ ಅಥವಾ ತಂದೆಯಿಂದ ಏನು ಬರಲಿಕ್ಕಿದೆ ಇದರ ಬಗ್ಗೆನೇ ಚಿಂತೆ. ಅಂದರೆ ಆಸ್ತಿ, ಅಪ್ಪನಿಂದ ನಮಗೇನು ಸಿಗತ್ತೆ ಏನು ಸಿಗತ್ತೆ ಇದನ್ನೇ ತಾನು ಲೆಕ್ಕಾಚಾರ ಮಾಡ್ತಾ ಇರುವಂಥದ್ದು. ಇಲ್ಲದೇ ಇದ್ದರೆ ಅದನ್ನು ಒಳಗೆ ಹಾಕಲಿಕ್ಕೆ ನೋಡ್ತಾ ಇರೋದು, ಎಷ್ಟು ಸಾಧ್ಯ ಇದೆಯೋ ಅಷ್ಟು ಒಳಗೆ ಹಾಕಲಿಕ್ಕೆ ನೋಡ್ತಾ ಇರೋದು ಅಂತ ಹೇಳಿದ್ರೆ ವಾಸ್ತವಿಕವಾಗಿ ತಂದೆಯ ಋಣವನ್ನು ಹುಟ್ಟಿದಾಗಲೇ ತೀರಿಸ್ಲಿಕ್ಕಾಗೋಲ್ಲ. ತಂದೆ ತಾಯಿಂದಿರ ಋಣ ಇದೆ, ಅದು ಆಸ್ತಿ ಕೊಟ್ಟ ಮೇಲೆ ತೀರಿಸ್ಲಿಕ್ಕಾಗೋಲ್ಲ ಅಂತಲ್ಲ, ದೇಹ ಕೊಟ್ಟಾಗಲೇ ತೀರಿಸ್ಲಿಕ್ಕಾಗೋಲ್ಲ. ಈ ದೇಹ ಇರುವ ತನಕ ನೋಡಿ, ಅದಕ್ಕೋಸ್ಕರ ಗಂಡು ಮಕ್ಕಳಿಗಾಗಲಿ ಯಾರಿಗಾಗಲಿ ಈ ದೇಹ ಇರುವ ತನಕ ಅಪ್ಪ ಅಮ್ಮಂದಿರ ಋಣ ಹೋಗೋಲ್ಲ, ಇದ್ದೇ ಇರ್ತದೆ, ಕಡೆ ತನಕ ಇದ್ದೇ ಇರ್ತದೆ. ಆ ಕಾರಣದಿಂದಲೇ ಇವಾಗ ಅವರು ಮರಣ ಹೊಂದಿದ್ರು, ಅಪ್ಪ ಅಮ್ಮ ಮರಣ ಹೊಂದಿದ್ರು, ಅವರ ಸದ್ಗತಿಗೆ ನಾವು ಮಾಡಬೇಕಾದದ್ದು 1 ವರ್ಷ ಅಷ್ಟೇ. ನೋಡಿ, ಶಾಸ್ತ್ರ ಹೇಳುವುದು 1 ವರ್ಷದವರೆಗೆ ಮಾಡಬೇಕು ಕ್ರಿಯೆಗಳನ್ನು. ಪ್ರತಿ ತಿಂಗಳು ಮಾಸಿಕವನ್ನು ಮಾಡುವುದು, ವರ್ಷಾಂತಿಕ, ಅಲ್ಲಿ ತನಕ. ಮುಂದೆ ಮಾಡುವುದೇನಿದೆ, ಪ್ರತಿ ವರ್ಷ ಏನು ಮಾಡ್ತೇವೆ, ಅದು ಅವರ ಋಣ ಕಳ್ಕೊಳ್ಳಿಕ್ಕೋಸ್ಕರ. ಪ್ರತಿ ವರ್ಷವೂ ಕೂಡ ಶ್ರಾದ್ದಾದಿಗಳನ್ನು ಮಾಡುವುದು ಅವರ ಋಣವನ್ನು ಕಳ್ಕೊಳ್ಳಿಕ್ಕೋಸ್ಕರ. ಎಲ್ಲಿವರೆಗೆ ಅಂದರೆ ಕೈಕಾಲು ಗಟ್ಟಿ ಇರುವ ತನಕವೂ ಮಾಡ್ತಾನೇ ಇರಬೇಕು. ಅವರಿಗೆ ದುರ್ಗತಿಯಾಗಿದೆ ಅಂತಲ್ಲ, ಮತ್ತೇನೆಂದರೆ ಋಣ ಕಳ್ಕೊಳ್ಳಿಕ್ಕೋಸ್ಕರ. ಇದನ್ನು ಇಲ್ಲಿ ಸ್ಪಷ್ಟವಾಗಿ ತಿಳಿಸ್ಕೊಂಡು ಹೋಗ್ತಾರೆ. ಅದು ಇಲ್ಲವೇ ಇಲ್ಲ. ಮತ್ತೇನು ಅಂತ ಹೇಳಿದರೆ ಇನ್ನೇನು ಸಿಗತ್ತೆ ಅವರಿಂದ, ಇನ್ನೇನು ಸಿಗತ್ತೆ ಇದನ್ನೇ ನೋಡ್ತಾ ಇರುವಂಥದ್ದು. ಸೌಕುಮಾರ್ಯೇ ತಥಾ ರೂಪೇ ರತ್ನೇ ಚೋಪಕ್ಷಯಂ ಗತೆ ಭವಿಷ್ಯತಿ ಯುಗಾಂತೆ ಚ ನಾರ್ಯ ಕೇಶೈರಲಂಕೃತಾ. ಹೆಣ್ಣು ಮಕ್ಕಳಲ್ಲಿ ವಿಶೇಷವಾಗಿ ಯಾವುದೇ ಸೌಕುಮಾರಿ ಅಂತ ಹೇಳಿದ್ರೆ ಸುಕುಮಾರಿತನ ಇಲ್ಲ, ನಾಜೂಕುತನ ಇಲ್ಲ. ಹೆಣ್ಣು ಮಕ್ಕಳಲ್ಲಿ ನಾಜೂಕುತನ ನಿಮಗೆ ಕಾಣಲಿಕ್ಕೆ ಸಿಗೋದಿಲ್ಲ. ಹಿಂದಿನ ಹಾಗೆ ಕೋಮಲೆಯರು ಅಂತ ಆ ರೀತಿ ಇರುವುದಿಲ್ಲ ಕಲಿಯುಗದಲ್ಲಿ. ಮತ್ತೇನಂತ ಹೇಳಿದ್ರೆ ರೂಪವೂ ಕೂಡ ನಿಮಗೆ ಬೇರೆ ಯುಗದಾಗೆ ಏನು ರೂಪವೂ ಕೂಡ ಇರುವುದಿಲ್ಲ, ಅಂಥ ಚಂದವೂ ಕಾಣುವುದಿಲ್ಲ. ಹಾಗಿದ್ರೂ ಕೂಡ ಚಂದ ಕಾಣಬೇಕು ಅಂತ ಎಲ್ಲ ಹೆಣ್ಮಕ್ಳಿಗೂ ಚಂದ ಕಾಣಬೇಕು ಅಂತ ಆಸೆ. ಅದಕ್ಕೆ ಏನು ಮಾಡ್ತಾರೆ ಅಂದರೆ ನಾರ್ಯ ಕೇಶೈ ಅಲಂಕೃತಾ, ಕೂದಲು ಎಷ್ಟಿದೆಯೋ ಅದನ್ನು ಅಲಂಕಾರ ಮಾಡಿಕೊಳ್ಳೋದು. ಎಷ್ಟು ಸಾಧ್ಯ ಉಂಟು ಅಷ್ಟು ಕೂದಲನ್ನು ಅಲಂಕಾರ ಮಾಡ್ಕೊಳ್ಳೋದು, ಕಟ್ ಮಾಡ್ಕೊಳ್ಳೋದು, ಬಿಚ್ಕೊಳ್ಳೋದು. ಯಾಕಂತ ಹೇಳಿದ್ರೆ ಕೂದಲಿಂದ ಚಂದ ಕಾಣಬೇಕು ಅಂತ. ನೋಡಿ, ಇದನ್ನು ಸ್ಪಷ್ಟ ಹೇಳ್ತಾರೆ ಕಲಿಯುಗದಲ್ಲಿ. ಯಾಕಂದರೆ ಉಳಿದದ್ದು ಚಂದ ಕಾಣಲಿಕ್ಕೆ ಏನಿಲ್ಲ, ಅದಕ್ಕೆ ಇದರಿಂದ ಆದರೂ ಚಂದ ಕಾಣೋಣ ಅಂತ ಪ್ರಯತ್ನ ಪಡ್ತಾರೆ. ಕಲಿಯುಗದಿಂದ ಸ್ಪಷ್ಟವಾಗಿ ತಿಳಿಸ್ಕೊಂಡು ಹೋಗ್ತಾರೆ. ನಿರ್ವಿಹಾರಸ್ಯ ಭೂತಸ್ಯ ಗೃಹಸ್ಥಸ್ಯ ಭವಿಷ್ಯತಿ ಯುಗಾಂತೆ ಸಮನುಪ್ರಾಂತೆ ನಾನ್ಯ ಭಾರ್ಯಾ ಸಮಾಗತಿ. ಯಾವ ರೀತಿ ಆಗತ್ತೆ, ಪ್ರತಿಯೊಂದು ಮನೆಯಲ್ಲೂ ಕೂಡ ಯಾವುದೇ ಒಂದು ಖುಷಿ ಇಲ್ಲ. ಅಷ್ಟು ಮಾತ್ರ ಅಲ್ಲ, ಯಾವುದೇ ಒಬ್ಬ ಗೃಹಸ್ಥನಿಗೆ ಸುಖಕ್ಕೆ ಬೇಕಾದದ್ದು ಏನೂ ಇಲ್ಲ. ಕಾರಣ ಏನಂತ ಹೇಳಿದ್ರೆ ಯಾವತ್ತೂ ತಲೆಬಿಸಿಗೆ. ಮನೆಯಲ್ಲಿರೋದಿಬ್ಬರೇ, ಗಂಡ ಹೆಂಡತಿ ಮಾತ್ರ, ಇನ್ಯಾರೂ ಇಲ್ಲ. ಅದಕ್ಕೇನು ಅಂತ ಹೇಳಿದ್ರೆ ನಾನ್ಯ ಭಾರ್ಯಾ ಸಮಾಗತಿ, ಹೆಂಡತಿಗಿಂತ ಸರಿಯಾದ ಇನ್ನೊಬ್ರು ಇಲ್ಲವೇ ಇಲ್ಲ ತನಗೆ ಅಂತೇಳಿದರೆ ಗತಿಯೇ ಇಲ್ಲ. ಅದಕ್ಕೋಸ್ಕರ ಗಂಡನಿಗೆ ಹೆಂಡತಿಯೇ ಗತಿ, ಹೆಂಡತಿಗೆ ಗಂಡನೇ ಗತಿ, ಇನ್ಯಾರೂ ಇಲ್ಲ. ಅಲ್ಲ, ಮಕ್ಕಳಿದ್ದಾರೆ, ಎಲ್ಲಿ ಒಬ್ಬ ಫಾರಿನಲ್ಲಿದ್ದಾನೆ,
ಇನ್ನೊಬ್ಬ ಅಲ್ಲಿದ್ದಾನೆ, ಹೇಳ್ಕೊಂಡು ತಿರುಗ್ಲಿಕ್ಕೆ ಅಷ್ಟೆ. ಮಕ್ಕಳು ಯಾಕೆ ಅಂತ ಹೇಳಿದ್ರೆ ಹೇಳ್ಕೊಂಡು ತಿರುಗಲಿಕ್ಕೆ. ಅಂದರೆ ಮಕ್ಕಳು ಎಲ್ಲಿವರೆಗೆ ಅಂದರೆ ರೆಕ್ಕೆ ಬರುವ ತನಕ ಮಾತ್ರ. ಪಕ್ಷಿಗಳು ರೆಕ್ಕೆ ಬಂದ ಮೇಲೆ ಗೂಡು ಬಿಟ್ಟು ಹೋಗ್ತವೆ, ಅದೇ ರೀತಿ ರೆಕ್ಕೆ ಬಂದ ಮೇಲೆ ಮಕ್ಕಳು ಹಾರು ಹೋಗ್ತಾರೆ. ಆಮೇಲೆ ಬರೀ ಕನಸು ಕಾಣ್ತಾ ಇರೋದು ಮಾತ್ರ, ಮಕ್ಕಳು ಬರ್ತಾರೆ ಮಕ್ಕಳು ಬರ್ತಾರೆ ಅಂತ. ಇಲ್ಲ, ಅದಕ್ಕೆ ಹೇಳ್ತಾರೆ ಹೆಂಡತಿಗೆ ಗಂಡ ಆಶ್ರಯ, ಗಂಡನಿಗೆ ಹೆಂಡತಿ ಆಶ್ರಯ, ಇನ್ನೊಂದು ಇಲ್ವೇ ಇಲ್ಲ ಕಲಿಯುಗದಲ್ಲಿ ಅಂತ ಹೇಳ್ತಾರೆ. ಕುಶೀಲಾನಾರ್ಯಭೂಯಿಷ್ಟಂ ವೃಥಾರೂಪ ಸಮನ್ವಿತಂ ಪುರುಷಾಲ್ಪಂ ಬಹುಸ್ತ್ರೀಕಂ ತದ್ಯುಗಾಂತಸ್ಯ ಲಕ್ಷಣಂ ಅಂತ ಹೇಳ್ತಾರೆ. ವಾಸ್ತವಿಕವಾಗಿ ಈ ಕಲಿಯುಗದಲ್ಲಿ ಕುಶೀಲಾನಾರ್ಯಭೂಯಿಷ್ಟಂ, ಸುಶೀಲೆಯರಾದ ಹೆಣ್ಣು ಮಕ್ಕಳು ಕಾಣೋದು ಸಿಗಲಿಕ್ಕೆ ಕಷ್ಟ ಅಂತ ಹೇಳ್ತಾರೆ. ಅಂತೇಳಿದರೆ ಒಳ್ಳೆ ನಡತೆ. ಯಾವತ್ತೂ ಹೆಣ್ಣು ಮಕ್ಕಳಲ್ಲಿ ಕಾಣಬೇಕಾದದ್ದು ಏನಂದರೆ ಶೀಲ ನಡತೆ, ಅದು ಬಹಳ ಮುಖ್ಯವಾದದ್ದು ಹೆಣ್ಣು ಮಕ್ಕಳಲ್ಲಿ. ಆದರೆ ಕಲಿಯುಗದಲ್ಲಿ ಒಳ್ಳೆಯ ನಡತೆ ಉಳ್ಳಂತಹ ಹೆಣ್ಣು ಮಕ್ಕಳು ಕಾಣಲಿಕ್ಕೆ ಸಿಗುವುದು ಕಷ್ಟ. ಇಲ್ಲ ಅಂತಲ್ಲ, ಕಷ್ಟ, ಬಹಳ ಕಷ್ಟ ಅಂತ ಹೇಳ್ತಾರೆ. ಮತ್ತೇನಂತ ಹೇಳಿದರೆ ಎಲ್ರಿಗೂ ಒಂದೇ ವೃಥಾ ರೂಪ ಸಮನ್ವಿತಂ, ಬರೀ ರೂಪದಲ್ಲಿಯೇ ಆಸಕ್ತಿ. ನಾನು ಚಂದ ಕಾಣಬೇಕು. ವಾಸ್ತವಿಕವಾಗಿ ಚಂದ ಕಾಣಬೇಕಾದದ್ದು ಹೊರಗಿನಿಂದಲ್ಲ, ಒಳಗಿನಿಂದ. ಒಳಗಿನ ಸೌಂದರ್ಯವೇ ಹೊರಗೆ ಸೌಂದರ್ಯವನ್ನು ತಂದುಕೊಡುತ್ತದೆ. ಇಲ್ಲದೇ ಇದ್ದರೆ ಹೊರಗಿನ ಸೌಂದರ್ಯ ಎಷ್ಟಿದ್ರೂ ಕೂಡ ಮನಸ್ಸು ಮಾತ್ರ ಕಲುಷಿತವಾಗಿದ್ದರೆ, ಮನಸ್ಸು ಮಾತ್ರ ಕೆಟ್ಟದಾಗಿದ್ದರೆ ಯಾರೇ ಮುಸ್ತಾರೆ? ಮೊದಲು ಮಾತ್ರ 4 ದಿನ ಬರ್ತಾರೆ ಅಷ್ಟೇ, ಭಾರಿ ಚಂದ ಇದ್ದಾರೆ ಅಂತ. ಒಳಗಿನದು ಗೊತ್ತಾಯಿತು ಅಂದರೆ ಬೇಡಪ್ಪ, ಆ ಹೆಂಗಸಿನ ಸಹವಾಸವನ್ನು ಬೇಡ, ಆ ಹುಡುಗಿ ಸಹವಾಸವನ್ನು ಬೇಡ. ಯಾಕೆ ಅಂದರೆ ಈ ಹೊರಗಿನದ್ದು 4 ದಿನ ಮಾತ್ರ ಖುಷಿ ಕೊಡುತ್ತದಷ್ಟೇ. ಆದರೆ ಒಳಗಿನದ್ದೇನಿದೆ ಕಡೆತನಕವೂ ಖುಷಿ ಕೊಡುವಂಥದ್ದು. ಕಡೆತನಕವು ಅಂದರೆ ಒಂದು ಹೆಣ್ಣಿಗೆ ಗೌರವವನ್ನು ತಂದು ಕೊಡುವಂಥದ್ದು ಹೊರಗಿನ ರೂಪಕ್ಕಿಂತಲೂ ಒಳಗಿನ ಶೀಲ, ಒಳಗಿನ ನಡತೆ ಅದೇ ಇರುವುದಿಲ್ಲ ಅಂತ ಹೇಳ್ತಾರೆ ಕಲಿಯುಗದಲ್ಲಿ. ಮತ್ತು ಬರ್ತಾ ಯಾವ ರೀತಿ ಆಗ್ತದೆ ಅಂತ ಹೇಳಿದ್ರೆ ಪುರುಷರ ಸಂಖ್ಯೆ ಕಮ್ಮಿ ಆಗ್ತದೆ, ಸ್ತ್ರೀಯರ ಸಂಖ್ಯೆ ಹೆಚ್ಚಾಗ್ತದೆ ಅಂತ ಹೇಳಿ. ಕಲಿಯುಗದಲ್ಲಿ ಪುರುಷರ ಸಂಖ್ಯೆ ಕಡಿಮೆ, ಸ್ತ್ರೀಯರ ಸಂಖ್ಯೆ ಹೆಚ್ಚಾಗ್ತಾ ಹೋಗುತ್ತೆ ಅಂತ ಹೇಳ್ತಾರೆ. ಬಹುಯಾಚನಕೋ ಲೋಕೋ ನ ದಾಸ್ಯತಿ ಪರಸ್ಪರಂ ಅವಿಚಾರ್ಯ ಗ್ರಹಿಷ್ಯಂತಿ ದಾನಂ ವರ್ಣಾಂತರಾತ್ ತಥಾ ಅಂತ ಹೇಳ್ತಾರೆ. ಕಲಿಯುಗದಲ್ಲಿ ಯಾವ ರೀತಿ ಅಂದರೆ ಬೇಡುವವರೇ ಹೆಚ್ಚು ಅಂತ. ಹಾಗಂತ ರಸ್ತೆಯಲ್ಲ, ಮತ್ತು ಹೈಟೆಕ್ ಆಗಿ ಕಲಿಯುಗದಲ್ಲಿ ಯಾವ ರೀತಿ ಇದ್ದರೆ ಬೇಡುವುದು ಕೂಡ ಬೇರೆ ರೀತಿಯಿಂದ. ನಿಮಗೆ ಅವತ್ತು ರಸ್ತೆ ಮುಂದೆ ಬಂದು ಅಮ್ಮ ಭಿಕ್ಷೆ ಕೊಡಿಯಿಂದ ಮನೆ ಮುಂದೆ ಅಲ್ಲ. ಅಂದರೆ ಎಲ್ಲರೂ ದುಡ್ಡು ಅದಕ್ಕೋಸ್ಕರವೇ. ಅದಕ್ಕೇನಂದರೆ ನೀವು ಏನೇ ಮಾಡಿ ಏನು ಸಿಗತ್ತೆ ಅದು ಸಾಕಾಗಲ್ಲ, ಅಷ್ಟು ಸಾಕಾಗಲ್ಲ, ನನಗೆ ಇಷ್ಟು ಕೊಡಿ, ಇದು ಮಾಡಿದರೆ ಇಷ್ಟು ಕೊಡಿ. ಇದು ಯಾಕಂತ ಹೇಳಿದ್ರೆ ಸಣ್ಣವರಲ್ಲ, ದೊಡ್ಡ ಪದವಿಯಲ್ಲಿರುವವರು ಕೂಡ ಬೇಡುವವರೇ ನಿಮಗೆ. ಯಾಕೆ ಅಂತ ಹೇಳಿದ್ರೆ ಇವಾಗ ಯಾರೋ ಒಬ್ಬ ಮಂತ್ರಿ ಹತ್ರ ಒಂದು ಕೆಲಸ ಮಾಡಿಸ್ಕೊಳ್ಬೇಕು ಅಂದರೆ ಅವನು ಬೇಡುವವನೇ. ಎಷ್ಟು ಕೊಡ್ತೀಯ ನನಗೆ, ಇದು ಬೇಡುವುದೇ ತಾನೆ. ಈ ರೀತಿ ಎಲ್ಲರೂ ಬೇಡುವವರೇ ಆಗಿರ್ತಾರೆ ಅಂತ ಹೇಳ್ತಾರೆ ಕಲಿಯುಗದಲ್ಲಿ. ಹಿಂದಿನ ಯುಗಗಳಲ್ಲಿ ರಸ್ತೆಯಲ್ಲಿ ಮಾತ್ರ ಬೇಡುವವರಿದ್ದರಷ್ಟೇ, ಕಲಿಯುಗದಲ್ಲಿ ಎಲ್ಲ ಕಡೆಗೂ ಬೇಡುವವರೇ ಇರ್ತಾರೆ ಅಂತ ಹೇಳ್ತಾರೆ. ಮತ್ತು ನದಾಸ್ಯತಿ ಪರಸ್ಪರಂ, ತಾವು ಇನ್ನೊಬ್ರಿಗೆ ಕೊಡಲ್ಲ, ಕೊಡುವುದು ಕಡಿಮೆ ಮತ್ತು ತಗೊಳ್ಳುವುದೇ ಹೆಚ್ಚು. ಅಂದರೆ ಈ ಕೈ ಕೆಳಗೆ ಹೆಚ್ಚು, ಮೇಲೆ ಕೈ ಕಡಿಮೆನೆ, ಕೊಡುವ ಕೈ ಕಡಿಮೆ ಕಲಿಯುಗದಲ್ಲಿ ಅಂತ ಹೇಳ್ತಾರೆ. ಅವಿಚಾರ್ಯ ಗ್ರಹಿಷ್ಯಂತಿ ದಾನಂ ವರ್ಣಾಂತರ ತಥ. ಇನ್ನು ಬ್ರಾಹ್ಮಣರು ತಾನ ತಗೊಳ್ಳಿಕ್ಕೆ ಯೋಚನೆ ಮಾಡೋಲ್ಲ. ನಾವು ಇವನ ಹತ್ರ ತಗೊಳ್ಬಹುದಾ ಬೇಡವಾ, ಇವನು ಯೋಗ್ಯನೋ ಅಯೋಗ್ಯ, ಇಲ್ಲವೇ ಇಲ್ಲ. ದಾನ ಸಿಗತ್ತಾ, ಎಲ್ಲಾದರೂ ಹೋಗಿ ಕೈ ಒಡ್ಡುದೆ ನೋಡಿ. ವಾಸ್ತವಿಕವಾಗಿ ದಾನ ಅಂದರೆ ಇನ್ನೊಬ್ಬರ ಪಾಪ ತಗೊಳ್ಳೋದು. ಇನ್ನೊಬ್ಬರ ಪಾಪವನ್ನು ನಾವು ತಗೊಳ್ಬೇಕಾದ್ರೆ 10 ಬಾರಿ ಯೋಚನೆಯನ್ನು ಮಾಡಬೇಕು. ಅದು ಕೂಡ ದೊಡ್ಡ ದಾನ ಅಂತ ಹೇಳಿದರೆ ಅದು ಇನ್ನೂ ಹೆಚ್ಚೆಚ್ಚು ಪಾಪವನ್ನು ನಮಗೆ ತಂದು ಕೊಡ್ತದೆ, ನಮಗಾಗಲ್ಲ. ಮತ್ತು ಯಾವ ರೀತಿ ಆಗಿರ್ತದೆ ಕಲಿಯುಗದಲ್ಲಿ ಅಂತ ಹೇಳಿದ್ರೆ, ಇವಾಗ ಬಂಗಾರ ದಾನ ತೊಗೊಳ್ತಾನೆ ಅವನು ಗ್ರೇಟ್ ಅವನು ಅಂತ. ಅದಕ್ಕೋಸ್ಕರ ನಾವು ತೆಗೆದಿಟ್ಟು ಬಂಗಾರವನ್ನು ಕೊಡೋದು ಯಾರೊಬ್ಬರಿಗೆ. ವಾಸ್ತವಿಕವಾಗಿ ಅತ್ಯಂತ ದುಷ್ಟದಾನ, ಯಾಕಂದರೆ ಅದು ಹೆಚ್ಚು ಪಾಪ ತಗೊಳ್ತದೆ. ಆದರೆ ಅದಲ್ಲ, ಅದು ಎಳ್ಳು ದಾನ, ನಮಗೆ ಬೇಡ. ಎಳ್ಳು ದಾನ ಅದು ಕೆಟ್ಟ ದಾನ, ಬೇಡ. ಅದನ್ನೇ ಬಂಗಾರ ಪಾತ್ರೆಯಲ್ಲಿ ಹಾಕ್ಕೊಟ್ರೆ, ಎಳ್ಳನ್ನೇ ಬಂಗಾರದ ಪಾತ್ರೆಯಲ್ಲಿ ಹಾಕ್ಕೊಟ್ರೆ ಯಾರು ತಗೊಳ್ಳಿ. ಅಂದರೆ ಇಲ್ಲಿ ಜನರಿಗೆ ಏನು ಬೇಕಾಗಿದೆ ಅಂತ ಹೇಳಿದರೆ ಏನು ಮುಖ್ಯ ಅಲ್ಲ, ಮತ್ತೇನಿದ್ರೆ ಇವ್ರ ವಿಚಾರವೇ ಅಲ್ಲ. ಕೊಡ್ತೀರಾ, ನಾನು ರೆಡಿ ಇದ್ದೇನೆ. ಕಲಿಯುಗದಲ್ಲಾದರೆ ಇವನು ಯೋಗ್ಯನೋ ಅಯೋಗ್ಯನೋ ಏನೂ ನೋಡ್ಲಿಕ್ಕೆ ಹೋಗೋಲ್ಲ ಅಂತ ಈ ರೀತಿ ಕಲಿಯುಗದ ಬಹಳಷ್ಟು ವರ್ಣನೆಯನ್ನು ಮಾಡ್ಕೊಂಡು ಬರ್ತಾರೆ.
ಹೀಗೆ ಈ ಕಲಿಯುಗದ ವರ್ಣನೆಯನ್ನು ಮಾಡ್ತಾ ಈ ರೀತಿ ಕಲಿಯುಗ ತಾನು ಹೊರಟೋಗ್ತದೆ, ನಂತರ ಕೃತಯುಗ ಬರ್ತದೆ, ಅದರದ್ದೆಲ್ಲ ತಿಳಿಸ್ಕೊಂಡು ಆ ಯುಗದ ವರ್ಣನೆಯನ್ನು ಮಾಡ್ಕೊಂಡು ಬರ್ತಾರೆ. ಮುಂದೆ ಈ ಹರಿವಂಶದಲ್ಲಿ ದಕ್ಷಯಜ್ಞದ ಕಥೆ ಒಂದು ಬರ್ತದೆ. ಆದರೆ ದಕ್ಷಯಜ್ಞದ ಕಥೆ ನಾವು ಸಾಮಾನ್ಯ ಭಾಗವತದಲ್ಲೆಲ್ಲ ಏನು ಕೇಳಿದ್ದೇವೆ ಅದಕ್ಕಿಂತ ಸ್ವಲ್ಪ ಇಲ್ಲಿ ಭಿನ್ನವಾಗಿದೆ. ಇಲ್ಲಿರುವಂತಹ ಕಥೆ ದಕ್ಷಯಜ್ಞದ್ದು ಏನು ಅಂತ ಹೇಳಿದರೆ, ದಕ್ಷ ತಾನು ಯಜ್ಞವನ್ನು ಪ್ರಾರಂಭ ಮಾಡಿದ, ಶಿವನಿಗೆ ಆಹುತಿ ಕೊಡಲಿಲ್ಲ. ಯಾಕಂತ ಹೇಳಿದರೆ ನಾವು ಭಾಗವತದಲ್ಲಿ ಏನಿದೆ ಆ ಕಥೆಯನ್ನು ಇಲ್ಲಿ ಇಟ್ಕೊಳ್ಬೇಕಾದದ್ದು. ಇಬ್ಬರಿಗೂ ದ್ವೇಷ, ಅದಕ್ಕೋಸ್ಕರ ಅಂತೇಳಿದರೆ ಶಿವನಿಗೆ ಏನು ದ್ವೇಷ ಇಲ್ಲ ದಕ್ಷನ ಮೇಲೆ, ದಕ್ಷನಿಗೆ ಶಿವನ ಮೇಲೆ ದ್ವೇಷ, ಅದಕ್ಕೋಸ್ಕರ ಆಹುತಿ ಕೊಡಬಾರದು ಅಂತ. ಆಹುತಿಯನ್ನು ಕೊಡದೇ ಇದ್ದಾಗ ಶಿವ ತಾನು ತನ್ನ ಗಣಗಳೊಟ್ಟಿಗೆ ಬಂದ ಅಲ್ಲಿ ಅಂತ ಹೇಳ್ತದೆ. ಇಲ್ಲಿ ದಕ್ಷಯಜ್ಞದಲ್ಲಿ ನಂದಿ ಬಂದ, ವೀರಭದ್ರ ಬಂದದ್ದನ್ನು ಇಲ್ಲಿ ಹೇಳುವುದಿಲ್ಲ, ಸಾಕ್ಷಾತ್ತಾಗಿ ಹೇಳುವುದಿಲ್ಲ. ಬಂದರು, ಯುದ್ಧಕ್ಕೆ ನಿಂತರು. ಇಡೀ ಆ ಯಜ್ಞ ಶಾಲೆ ಏನಿದೆ ಅದನ್ನೆಲ್ಲ ರುದ್ರ ಗಣಗಳೊಂದಿಗೆ ನಂದಿಯೊಂದಿಗೆ ತಾನು ಧ್ವಂಸಗೊಳಿಸ್ಲಿಕ್ಕೆ ಪ್ರಾರಂಭ ಮಾಡಿದ. ಅಲ್ಲಿ ಚತುರ್ಮುಖ ಬ್ರಹ್ಮದೇವರಿದ್ರಂತೆ. ನೋಡಿ, ಇದು ಭಾಗವತದಲ್ಲಿ ಇಲ್ಲದೇ ಇರುವ ವಿಚಾರ. ಚತುರ್ಮುಖ ಬ್ರಹ್ಮದೇವರು ಹೊರಟೋದ್ರಂತೆ, ಅಲ್ಲಿ ವಿಷ್ಣುವು ಕೂಡ ಇದ್ದಂತೆ. ನೋಡಿ, ಇದು ಭಾಗವತದಲ್ಲಿ ನಮಗೆ ಸ್ಪಷ್ಟ ಇಲ್ಲದೇ ಇರುವ ವಿಚಾರ. ವಿಷ್ಣು ಇದ್ದಂತೆ. ಆ ವಿಷ್ಣು ತಾನು ಯುದ್ಧಕ್ಕೆ ನಿಂತಂದೆ. ಶಿವ ತಾನು ರುದ್ರನು ಈ ವಿಷ್ಣು ಬಿಟ್ಟಿಗೆ ಯುದ್ಧಕ್ಕೆ ನಿಂತಂತೆ. ರುದ್ರಶರೇಣಾಭ್ಯಹನತ್ ವಿಷ್ಣುಮೇವಾಗ್ರಣೀರಣೇ ಹೃದಯ ಸರ್ವಾಂಗ ಸಂಧೀಷು ತೀಕ್ಷ್ಣಾಗ್ರೇಣ ಸುಯಂತ್ರಿಣ. ತಾನು ಆ ವಿಷ್ಣುವಿನ ಹೃದಯಕ್ಕೆ ಬಾಣದಿಂದ ಹೊರಟಿದ್ದಾನಂತೆ ಶಿವ. ನ ಚ ಕಂಪೇ ತದಾ ವಿಷ್ಣು ಸರ್ವಾತ್ಮ ಬ್ರಹ್ಮ ಸಂಭವ ನ ಚ ರೋಷಮನ ನಿತ್ಯಂ ವ್ರತ ಸರ್ವೈ ಷಡೀಂದ್ರಿಯೈ. ಆದರೆ ವಿಷ್ಣು ಮಾತ್ರ ಅಲಗಾಡಲೇ ಇಲ್ಲ. ಯಾಕೆಂತ ಹೇಳಿದರೆ ಬ್ರಹ್ಮ ಸಂಭವ ಅಂತ ಹೇಳ್ತಾರೆ. ಇಲ್ಲಿ ಬ್ರಹ್ಮ ಅಂದರೆ ವೇದ, ಅವನು ವೇದದಿಂದ ತಿಳಿಯಲ್ಪಡುವಂಥವನು ಭಗವಂತ. ಅಂತಹ ಆ ಭಗವಂತ ಸ್ವಲ್ಪವೂ ಇವನು ಮರ್ಮಸ್ಥಾನಕ್ಕೆ ಬಾಣ ಬಿಟ್ಟಿದ್ದಾನಂತೆ ಶಿವ. ಹಾಗಿದ್ರೂ ವಿಷ್ಣು ಸ್ವಲ್ಪವೂ ಅಲಗಾಡಲೇ ಇಲ್ವಂತೆ. ಶಿವನ ಮೇಲೆ ಕೋಪವೂ ಮಾಡಿಕೊಳ್ಳಿಲ್ವಂತೆ. ಯಾಕೆ ಅಂತ ಹೇಳಿದರೆ ಹರಿವಂಶ ಹೇಳ್ತದೆ, ಅವನು ಯಾವತ್ತೂ ಕೂಡ ಇಂದ್ರಿಯಗಳ ನಿಗ್ರಹ ಉಳ್ಳವನು. ವಿಷ್ಣು ಯಾವತ್ತೂ ಇಂದ್ರಿಯ ನಿಗ್ರಹ ಉಳ್ಳವನು. ಅದಕ್ಕೋಸ್ಕರ ಯಾವತ್ತೂ ತಾನು ಕೋಪ ಮಾಡಿಕೊಳ್ಳೇ ಇಲ್ಲ ಶಿವನ ಬಗ್ಗೆ. ಆದರೆ ಶಿವ ಹೋರಾಟ ಮಾಡ್ತಾ ಇದ್ದಾನೆ. ಅದಕ್ಕೋಸ್ಕರ ವಿಷ್ಣುಶ್ಚ ಧನುರಾನಮ್ಯ ಶರೇಣ ಸಮಯೋಜಯತ್ ಜತೃದೇಶೇ ಬುಮೋಚಾಶು ಬ್ರಹ್ಮದಂಡಮಿವೋದ್ಯತಂ ಅಂತ ಹೇಳ್ತಾನೆ. ವಿಷ್ಣು ತಾನು ಧನುಸ್ಸನ್ನು ತಾನು ಸ್ವೀಕಾರ ಮಾಡಿದಂತೆ. ಸ್ವೀಕಾರ ಮಾಡಿ ತಾನು ಶಿವನಿಗೆ ಹೊಡೆದನಂತೆ, ಅವನ ಕುತ್ತಿಗೆಗೆ ತಾನು ಹೊಡೆದನಂತೆ. ಸವಿದ್ಧಸ್ತೇನ ಬಾಣೇನ ಮಹಾದೇವೋ ನ ಕಂಪತೆ ವಜ್ರೇಣ ಚ ಮಹಾಸಂಧಿರ್ಮಂದರಸ್ಯ ಚಾಲ್ಯತೆ. ಆದರೆ ಆ ಬಾಣದಿಂದ ಶಿವನು ಕೂಡ ತಾನು ಅಲಗಾಡಲೇ ಇಲ್ವಂತೆ. ಅವಾಗ ವಿಷ್ಣು ನೋಡಿದಂತೆ, ನೋಡಿ ತತಃ ಪ್ರಸಭಮಾಪ್ಲುತ್ಯ ರುದ್ರಂ ವಿಷ್ಣು ಸನಾತನಂ ಕಂಠೇ ಜಗ್ರಾಹ ಭಗವಾನ್ ನೀಲಕಂಠಸ್ಥತೋಭವತು. ಕೂಡಲೇ ಹಾರಿದಂತಹ ವಿಷ್ಣು ಶಿವನ ಕಂಠವನ್ನೇ ಹಿಡ್ಕೊಂಡಂತೆ, ಗಟ್ಟಿಯಾಗಿ ಹಿಡ್ಕೊಂಡಂತೆ. ಆ ಕಂಠವನ್ನು ಹಿಡ್ಕೊಂಡಾಗ ಶಿವನ ಕಂಠ ನೀಲಿ ಆಯ್ತಂತೆ. ಅದಕ್ಕೆ ನೀಲಕಂಠ ಅಂತ ಆದ ಅಂತ ಹೇಳ್ತದೆ ಹರಿವಂಶ. ಯಾವಾಗ ಗಟ್ಟಿಯಾಗಿ ಕುತ್ತಿಗೆಯನ್ನು ಹಿಡ್ಕೊಂಡ ವಿಷ್ಣು ಶಿವನದ್ದು, ಕೂಡಲೇ ವಿಷ್ಣು ಶರಣಾದ, ಶಿವನಿಗೆ ಶರಣಾದ. ಅನಾದಿ ನಿಧನೋ ದೇವ ಕ್ಷಮತಾಂ ಹಿ ಭವಾನ್ ಮಮ ಸರ್ವಭೂತಾಗಮಾಚಾರ್ಯಂ ಅಚಲತ್ವಾಚ್ಯ ಕರ್ಮಣಾಂ. ಹೇ ಸ್ವಾಮಿ, ಅನಾದಿನಿಧನನಾದಂತಹ ವಿಷ್ಣುವೇ, ಅಂದರೆ ನನಗೆ ಕೊನೆ ಮೊದಲಿಲ್ಲ, ನನ್ನನ್ನು ಕ್ಷಮಿಸು. ನೀನು ಎಲ್ಲದರೊಳಗೆ ಇರುವವನು, ಎಲ್ಲರ ಗುರುವಾಗಿರುವಂಥವನು ನೀನು, ಎಲ್ಲ ಕರ್ಮಗಳನ್ನು ನೀನೇ ಮಾಡಿಸ್ತಾ ಇರುವಂಥವನು. ಸ್ವಯಮೇವ ಹಿ ಯತ್ಕರ್ಮ ವಿಧತ್ತೆ ಕರ್ಮಯೋನಿಷು ತಯೋ ಶುಭತಮೋ ರಾಜನ್ ಸ್ವಯಮೇವ ತಥಾ ಕರೋತ್. ನೀನೇ ಎಲ್ಲರೊಳಗೆ ಕೂತು ಎಲ್ಲ ಕರ್ಮವನ್ನು ಮಾಡಿಸ್ತಾ ಇದ್ದೀಯಾ. ಒಳ್ಳೆ ಕರ್ಮ ಕೆಟ್ಟ ಕರ್ಮ ಎಲ್ಲವನ್ನು ನೀನೇ ಮಾಡಿಸ್ತಾ ಇರುವಂಥವನು, ನಿನಗೆ ಸರಿಸಾಟಿಯಾದವರು ಯಾರೂ ಇಲ್ಲ. ಈ ರೀತಿ ಹೇಳಿ ತಾನು ಶಿವ ವಿಷ್ಣುವನ್ನು ಪ್ರಾರ್ಥನೆ ಮಾಡಿಕೊಳ್ತಾನಂತೆ. ಆ ಕೂಡಲೇ ನಂದಿ ಬರ್ತಾನೆ. ನಂದಿ ಬಂದು ವಿಷ್ಣುವಿನ ತಲೆಗೆ ಹೊಡಿತಾನಂತೆ. ಆದರೆ ವಿಷ್ಣು ತಾನು ಬೇಜಾರು ಮಾಡ್ಕೊಳ್ಳೋದಿಲ್ವಂತೆ, ನಂದಿಯ ಬಗ್ಗೆಯೂ ತಾನು ಬೇಜಾರು ಮಾಡ್ಕೊಳ್ಳೋದಿಲ್ಲಂತೆ. ತತಃ ಪ್ರಹಸಿತೋ ವಿಷ್ಣು ನಂದೀಂ ದೃಷ್ಟ್ವಾ ಸುರೋತ್ತಮಃ ಸ್ತಂಭಯಾಮಾಸ ಭಗವಾನ್ ಸರ್ವಭೂತಪತಿರ್ಹರಿ. ಕೇವಲ ಆ ನಂದಿಯನ್ನು ಕಲ್ಲಿನ ಹಾಗೆ ಮಾಡಿಬಿಟ್ನಂತೆ ಒಂದೇ ಕ್ಷಣದಲ್ಲಿ. ವಿಷ್ಣುರ್ಬ್ರಹ್ಮ ಸಮೋ ಭೂತ್ವ ತೇಜಸಾ ಪ್ರಜ್ವಲನ್ನಿವ
ಕ್ಷಮಯಾಚ ಸಮಾಯುಕ್ತ ಸ್ಥಿತಸ್ಥಾಡುರಿವಾಚಲ. ಈ ಶಿವ ಆಗಲಿ ಯಾರು ಏನು ಮಾಡಿದ್ರು ಸ್ವಲ್ಪ ಒಲಗಾಡಲೇ ಇಲ್ವಂತೆ. ವಿಷ್ಣು ಕಡೆಗೆ ಶಿವನೇ ಶರಣಾದ. ದಕ್ಷನನ್ನು ಕರೆದು ನೋಡು ಅವನಿಗೂ ಆಹುತಿಯನ್ನು ಕೊಡಬೇಕು ಅಂತ ವಿಷ್ಣು ಹೇಳ್ತಾನೆ. ದಕ್ಷ ಒಪ್ಕೊಂಡ. ಹೀಗೆ ಆ ಯಜ್ಞದಲ್ಲಿ ಶಿವನಿಗೂ ಆಹುತಿಯನ್ನು ಕೊಡಿಸ್ತಾನೆ. ದಕ್ಷನಿಗೂ ಶಿವನಿಗೂ ಏನು ಒಂದು ದ್ವೇಷ ಇತ್ತು, ದ್ವೇಷವನ್ನು ಉಪಶಮನಗೊಳಿಸ್ತಾನೆ ಅಂತ ಈ ರೀತಿಯ ಕಥೆಯನ್ನು ತಿಳಿಸ್ಕೊಂಡು ಹೋಗ್ತದೆ, ಹರಿವಂಶ ತಿಳಿಸ್ಕೊಂಡು ಹೋಗ್ತದೆ. ಮತ್ತು ವರಾಹ ರೂಪದ ಕಥೆ ಬರ್ತದೆ, ನರಸಿಂಹ ರೂಪದ ಕಥೆ ಬರ್ತದೆ. ಆ ನರಸಿಂಹ ರೂಪದ ಕಥೆಯಲ್ಲಿ ಒಂದು ವಿಶೇಷ ಇದೆ. ಇಲ್ಲಿ ನಾವು ಭಾಗವತದಲ್ಲಿ ಯಾವ ರೀತಿ ಕೇಳ್ತೇವೆ ಆ ರೀತಿ ಇಲ್ಲಿ ಆ ನರಸಿಂಹ ರೂಪದ ಕಥೆಯನ್ನು ವರ್ಣನೆ ಮಾಡುವುದೇ ಇಲ್ಲ. ಇಲ್ಲಿ ಬೇರೆ ರೀತಿಯಿಂದ ಹೇಳ್ತದೆ. ಹಿರಣ್ಯಕಶಿಪು ತಾನು ತಪಸ್ಸು ಮಾಡಿದ, ತಪಸ್ಸು ಮಾಡಿ ತಾನು ವರವನ್ನು ಪಡೆದ. ವರವನ್ನು ಪಡೆದು 3 ಲೋಕಕ್ಕೆ ಕಂಟಕನಾದ. ದೇವತೆಗಳಲ್ಲಿ ಹೋಗಿ ವಿಷ್ಣುವತ್ತ ಪ್ರಾರ್ಥನೆ ಮಾಡಿದ್ರಂತೆ, ನಮಗೆ ಆಗ್ತಾ ಇಲ್ಲ ಸ್ವಾಮಿ, ನೀನು ಹೇಗಾದರೂ ಅವನನ್ನು ಸಂಹಾರ ಮಾಡಬೇಕು ಅಂತ. ಅಂದರೆ ಆ ವರ ಕೇಳಿದ್ದೆಲ್ಲ ಒಂದೇ. ಭಾಗವತದಲ್ಲಿ ಅದನ್ನೇ ಹೇಳ್ತದೆ, ಹರಿವಂಶದಲ್ಲಿ ಅದೇ ಹೇಳ್ತದೆ. ಆದರೆ ಭಗವಂತ ಮಾತ್ರ ನಿಮಗೆ ಇಷ್ಟು ತೊಂದರೆ ಕೊಡ್ತಾ ಇದ್ದಾನಲ್ವಾ, ಅದಕ್ಕೆ ನಾನು ಅವನನ್ನು ಸಂಹಾರ ಮಾಡ್ತೇನೆ ಅಂಥೇಳಿ ಭಗವಂತ ಹಿಮಾಲಯ ಪರ್ವತಕ್ಕೆ ಬರ್ತಾನಂತೆ. ಬಂದು ಯೋಚನೆ ಏನು ಮಾಡ್ತಾನಂತೆ, ಹಿರಣ್ಯಕಶಿಪುವನ್ನು ನಾನು ಸಂಹಾರ ಮಾಡಲಿಕ್ಕೆ ಯಾವ ರೀತಿಯಿಂದ ಬರೋಣ, ಯಾವ ರೂಪದಿಂದ ಬರೋಣ ಅಂಥೇಳಿ ತಾನು ಯೋಚನೆಯನ್ನು ಮಾಡಿ ಅರ್ಧ ಮನುಷ್ಯ ಅಂದರೆ ತಲೆ ಮಾತ್ರ ಮನುಷ್ಯನ ಹಾಗೆ, ಉಳಿದದ್ದು ಮೃಗದ ಹಾಗೆ ಮಾಡಿಕೊಂಡು ತಾನು ಹಿರಣ್ಯಕಶಿಪುವನ ಸಭೆಯನ್ನು ಪ್ರವೇಶ ಮಾಡ್ತಾನೆ. ನೋಡಿ, ಇದು ಹರಿವಂಶ ಹೇಳುವಂಥ ಕತೆ. ಹಿರಣ್ಯ ಕಶಿಪುವಿನ ಸಭೆಯನ್ನು ಪ್ರವೇಶ ಮಾಡ್ತಾನೆ. ಅಲ್ಲಿ ಆದರೂ ಆ ಸಭೆ ಅತ್ಯಂತ ವಿಶಾಲವಾಗಿತ್ತು. ಅದರ ವರ್ಣನೆಯೇ 2 ಅಧ್ಯಾಯದಲ್ಲಿ ಬರ್ತದೆ. ಹಿರಣ್ಯಕಶಿಪುವಿನ ಸಭೆಯ ವರ್ಣನೆ. ಎಲ್ಲ ದೈತ್ಯರು ತಾವು ಯುದ್ಧಕ್ಕೆ ನಿಂತರು. ಆ ಯುದ್ಧದಲ್ಲಿ ಆ ನರಸಿಂಹ ಆ ಎಲ್ಲ ದೈತ್ಯರನ್ನು ಸಂಹಾರ ಮಾಡ್ತಾನಂತೆ. ಅಸ್ತ್ರಗಳ ಪ್ರಯೋಗ ಮಾಡ್ತಾರೆ. ಎಷ್ಟೆಷ್ಟು ಅಸ್ತ್ರಗಳು ಅಂತಿದೆಯೋ ಆ ಎಲ್ಲ ಅಸ್ತ್ರಗಳನ್ನು, ಆ ಅಸ್ತ್ರಗಳದ್ದೇ ಇಷ್ಟುದ ಪಟ್ಟಿಯನ್ನು ಹೇಳ್ತಾರೆ ಹರಿವಂಶದಲ್ಲಿ. ಆ ಎಲ್ಲ ಅಸ್ತ್ರಗಳನ್ನು ಪ್ರಯೋಗ ಮಾಡಿದ್ದಾರೆ. ಆದರೆ ಅದೆಲ್ಲವೂ ಈ ನರಸಿಂಹನಿಗೆ ಏನೂ ಮಾಡಲಿಲ್ಲ. ಕಡೆಗೆ ಯಾವ್ಯಾವ ಆಯುಧಗಳಿದೆಯೋ ಎಲ್ಲ ಆಯುಧಗಳನ್ನು ನರಸಿಂಹನ ಮೇಲೆ ಪ್ರಯೋಗ ಮಾಡಿದ್ದಾರೆ. ಅದೂ ಕೂಡ ನರಸಿಂಹನಿಗೆ ಏನೂ ಮಾಡಲಿಲ್ಲವಂತೆ. ಎಲ್ಲರನ್ನೂ ಕೂಡ ತಾನು ಚೆಚ್ಚಿ ಹಾಕಿದಂತೆ. ಕಡೆಗೆ ಹಿರಣ್ಯಕಶಿಪು ಬಂದಂತೆ. ಹಿರಣ್ಯಕಶಿಪುವು ನರಸಿಂಹನಿಗೂ ಘನಘೋರವಾದ ಯುದ್ಧವಾಗ್ತದೆ ಇಲ್ಲಿ ಹರಿವಂಶದಲ್ಲಿ. ಆದರೆ ಭಾಗವತದಲ್ಲಿ ಅದೆಲ್ಲ ಏನಿಲ್ವೇ ಇಲ್ಲ. ಹೋದದ್ದು ಅವನನ್ನು ಹಿಡ್ಕೊಂಡಿದ್ದು ಸೀಳಿದ್ದೆ. ಇಲ್ಲಿ ಘನಘೋರ ಯುದ್ಧ ಆಗ್ತದಂತೆ. ಕಡೆಗೆ ದೇವತೆಗಳು ಪ್ರಾರ್ಥನೆ ಮಾಡ್ಕೊಳ್ತಾರೆ, ಸ್ವಾಮಿ ಸಾಕಿನ್ನು ಇವನನ್ನೇ ಸಂಹಾರ ಮಾಡುವಂತ. ಹಾಗೆ ನರಸಿಂಹನನ್ನು ತಾನು ಸಂಹಾರ ಮಾಡಿದ. ನರಸಿಂಹ ತಾನು ಹಿರಣ್ಯಕಶಿಪುವನ್ನು ಸಂಹಾರ ಮಾಡಿದ ಅಂತ ಈ ನರಸಿಂಹಾವತಾರದ ಕಥೆ ಹೇಳ್ತಾರೆ. ಇಲ್ಲಿ ಪ್ರಹ್ಲಾದ ಬರುವುದೇ ಇಲ್ಲ. ಆದರೆ ಪ್ರಹ್ಲಾದ ಎಲ್ಲಿ ಬರ್ತಾರೆ ಅಂತ ಹೇಳಿದ್ರೆ ಒಂದೇ ಒಂದು ಕಡೆ ಬರ್ತದೆ. ಇಲ್ಲಿ ಏನು ಅಂತ ಹೇಳಿದ್ರೆ ನರಸಿಂಹ ಬಂದಾಗ ಹಿರಣ್ಯಕಶಿಪುವಿನ ಮಗ ಪ್ರಹ್ಲಾದ ಅವನು ನೋಡಿ, ಅಪ್ಪ ಇದು ಸಾಮಾನ್ಯ ಅಲ್ಲ, ಇದು ಮನುಷ್ಯನೂ ಅಲ್ಲ, ಮೃಗವೂ ಅಲ್ಲ, ಅಂಥ ವಿಚಿತ್ರವಾದ ರೂಪ ಕಾಣಿಸ್ತಾ ಇದೆ ಅಂತ. ಇಷ್ಟೇ ಇಲ್ಲಿ ಹಿರಣ್ಯಕಶಿಪು ಪ್ರಹ್ಲಾದ ಹೇಳುವಂಥದ್ದು. ಮತ್ತೆಲ್ಲ ಹಿರಣ್ಯಕಶಿಪುವೇ ತಾನು ಹೋರಾಟವನ್ನು ಮಾಡುವಂಥದ್ದು. ಹೀಗೆ ಇಲ್ಲಿ ಬರ್ತದೆ. ಇದು ನರಸಿಂಹಾವತಾರದ ಕಥೆ. ನಾವು ಮೊದಲೇ ಕೇಳಿದ್ದೇವೆ ಹರಿವಂಶದ ಪ್ರಾರಂಭದಲ್ಲಿಯೇ. ಈ ಹರಿವಂಶದಲ್ಲಿ ಬರುವಂತಹ ಕಥೆಗಳು ನಾವು ಬೇರೆ ಕಡೆ ಏನು ಕಥೆಗಳನ್ನು ಕೇಳಿದ್ದೇವೆ ಆ ಕಥೆಗಳಿಗಿಂತ ಭಿನ್ನವಾಗಿದ್ದ ಪಕ್ಷದಲ್ಲಿ ಅದು ಬೇರೊಂದು ಸಲದಲ್ಲಿ ನಡೆದಂತಹ ಅವತಾರದ ಕಥೆ ಅಂತ ನಾವು ತಿಳ್ಕೊಳ್ಬೇಕಾದದ್ದು ಹೊರತು ನರಸಿಂಹ ಅವತಾರ ಒಂದೇ ಸಲ ನಡೆದದ್ದಲ್ಲ, ಅನೇಕ ಬಾರಿಯಾಗಿದೆ. ಪ್ರತಿ ಬಾರಿಯೂ ಕಂಬದಿಂದಲೇ ಬಂದದ್ದು ಅಂತಿಲ್ಲ. ಒಂದೊಂದು ರೀತಿಯಿಂದ ಒಂದೊಂದು ಸಲ ಬೇರೆ ಬೇರೆ ರೀತಿಯಿಂದ ಭಗವಂತ ಬಂದದ್ದಿದ್ದ ನರಸಿಂಹನಾಗಿ. ಅದರಲ್ಲಿ ಒಂದು ಬಾರಿ ಕಂಬದಿಂದ ಬಂದ, ಇನ್ನೊಂದು ಬಾರಿ ಹಿಮಾಲಯದಿಂದ ಬಂದ. ಆ ರೀತಿ ನಾವು ತಿಳ್ಕೊಳ್ಬೇಕಾದದ್ದು. ಮುಂದೆ ವಾಮನನ ಕಥೆ ಬರ್ತದೆ. ಇಲ್ಲಿ ಆ ವಾಮನನ ಕಥೆಯಲ್ಲಿ ಕೂಡ ಒಂದು ಸ್ವಾರಸ್ಯ ಇದೆ. ಎಲ್ಲಿಯೂ ಕೂಡ ವಾಮನ ತಾನು ಭಿಕ್ಷೆಯನ್ನು ಬೇಡಿದ. ಅದಕ್ಕೆ ಈ ಬಲಿಚಕ್ರವರ್ತಿ ದಾನವನ್ನು ಕೊಟ್ಟ. ದಾನವನ್ನು ಕೊಟ್ಟು ಕೂಡಲೇ ಅವನನ್ನು ಬಂಧಿಸಿದ. ಅದೆಲ್ಲ ಭಾಗವತದಲ್ಲಿರುವಂತೆ ಸಹಜವೇ. ನಾಗಬಂಧನದಿಂದ ಬಂಧಿಸಿದ ಅವನನ್ನು. ಬಂಧಿಸಿದಾಗ ಪ್ರಹ್ಲಾದ ಬರ್ತಾನಿಲ್ಲಿ. ನೋಡಿ, ಇನ್ನೊಂದು ವಿಶೇಷ ಇದೆ ಹರಿವಂಶದಲ್ಲಿ ಬರುವ ವಾಮನ ಚರಿತ್ರೆಯಲ್ಲಿ. ಏನು ಅಂತ ಹೇಳಿದ್ರು, ಶುಕಾಚಾರ್ಯರು ದಾನ ಕೊಡಬೇಡ ಅಂತೇಳಿ ನಾವು ಭಾಗವತದಲ್ಲಿ ಕೇಳ್ತೇವೆ. ದಾನ ಕೊಡಬೇಡ ಯಾಕಂತ ಹೇಳಿದರೆ ಮಾಯಾಮಾಣವಕೋ ಹರಿಹಿ, ಇವನು ಹರಿಯೇ ಬಂದಿರುವವನು ಅಂತೆಲ್ಲ ಹೇಳ್ತಾನೆ. ಇಲ್ಲಿ ಪ್ರಹ್ಲಾದ ಸಮೇತ ಹೇಳ್ತಾನೆ. ಈ ಹರಿವಂಶದಲ್ಲಿ ಪ್ರಹ್ಲಾದ ಬಲಿಯ ಅಜ್ಜ,
ಅವನು ಈ ಬಲಿಗೆ ಹೇಳ್ತಾನೆ, ಕೊಡಬೇಡ, ದಾನ ಕೊಡಬೇಡ, ಯಾಕಂದರೆ ಇವನು ವಿಷ್ಣುವೇ ಬಂದಿದ್ದಾನೆ ಅಂತೆ, ವಿಷ್ಣುವೇ ಬಂದಿದ್ದಾನೆ, ಅದಕ್ಕೆ ದಾನ ಕೊಡಬೇಡ ಅಂತ ಹೇಳ್ತಾನೆ ಪ್ರಹ್ಲಾದ. ಹಾಗಿದ್ರೂ ಕೇಳುವುದಿಲ್ಲ ಬಲಿಚಕ್ರವರ್ತಿ. ಇಲ್ಲ, ನಾನು ದಾನ ಕೊಡ್ತೇನೆ ಅಂತ ದಾನ ಕೊಟ್ಟ. 2 ಹೆಜ್ಜೆ, 3ನೇ ಹೆಜ್ಜೆಗೆ ಜಾಗ ಇಲ್ಲ. ಅದಕ್ಕೋಸ್ಕರ ಬಂಧಿಸಿದ, ನಾಗಪಾಶದಿಂದ ಬಂಧಿಸಿದಾಗ ಬಲಿಚಕ್ರವರ್ತಿ ತಾನು ಹೇಳ್ತಾನೆ, ಭಗವಂತ ನನ್ನನ್ನು ಬಂಧಿಸಿದ್ಯಾ, ನಾನು ಏನು ಮಾಡಬೇಕು ಹೇಳು, ನೀನು ಏನು ಹೇಳ್ತೀಯ ಅದನ್ನು ನಾನು ಮಾಡಲಿಕ್ಕೆ ಸಿದ್ಧ ಇದ್ದೇನೆ ಅಂತ ಹೇಳ್ತಾನೆ. ಅದಕ್ಕೆ ವಾಮನ ರೂಪಿಯಾದ ಭಗವಂತ ಹೇಳುವಂತಹ ಕೆಲವು ಮಾತುಗಳು ತುಂಬ ಚಂದವಾದ ಮಾತುಗಳು, ನಮ್ಮ ಜೀವನದಲ್ಲಿ ಬಹಳ ಮುಖ್ಯವಾದ ಮಾತುಗಳದು. ಅದೇನು ಅಂತೇಳಿದರೆ, ಅಥ ದೈತ್ಯಪತಿಂ ದೈತ್ಯಾಧಿಪಂ ಪ್ರಾಹ ವಿಷ್ಣುರ್ದೇವಾಧಿಪಾನಜಃ ವಾಚಾ ಪರಮಯಾ ದೇವೋ ವರೆಣ್ಯ ಪ್ರಭುರೀಶ್ವರ ಯತ್ವಯಾ ಸಲಿಲಂ ದತ್ತಂ ಗೃಹೀತಂ ಪಾಣಿನಾಮಯ ತಸ್ಮಾತೆ ದೈತ್ಯದೇವೇಭ್ಯೋ ನಾಸ್ತಿ ಜಾತು ಭಯಂ ಕ್ವಚಿತ್. ಮೊದಲನೆಯದ್ದಾಗಿ, ನೀನು ನನಗೆ ಧಾರಾಪೂರ್ವಕವಾಗಿ ಅಂದರೆ ಜಲಪೂರ್ವಕವಾಗಿ ದಾನ ಕೊಟ್ಟಿದೆಯ. ಜಲಪೂರ್ವಕವಾಗಿ ದಾನ ಕೊಟ್ಟಿರುವುದರಿಂದಾಗಿ ಇನ್ನು ಮುಂದೆ ನನಗೆ ದೇವತೆಗಳ ಭಯ ಇಲ್ಲ ಅಂತ ಹೇಳ್ತಾರೆ. ಅದರಿಂದ ಏನು ಅಂದರೆ, ನಾವು ಯಾವುದೇ ಒಂದು ದಾನವನ್ನು ಕೊಡಬೇಕಾದ್ರೆ ಜಲಧಾರಾಪೂರ್ವಕವಾಗಿ ದಾನವನ್ನು ಕೊಟ್ಟರೆ ದೇವತೆಗಳು ಸಂತೃಪ್ತರಾಗ್ತಾರೆ. ದೇವತೆಗಳಿಂದ ನೋಡಿ, ಕನ್ಯಾದಾನ ಮಾಡಬೇಕಾದ್ರೆ ಜಲಧಾರಪೂರ್ವಕವಾಗಿ ಕೊಡುವಂಥದ್ದು. ಆ ರೀತಿ ದಾನವನ್ನು ಕೊಡುವುದರಿಂದ ದೇವತೆಗಳ ಭಯ ಇರುವುದಿಲ್ಲ. ಯಾಕಂದರೆ ದೇವತೆಗಳು ಯಾವತ್ತೂ ಅನುಗ್ರಹವನ್ನು ಮಾಡ್ತಾರೆ. ನಿನಗೆ ಸುತಲ ಅಂತ ನಾನು ಕೊಡ್ತಾ ಇದ್ದೇನೆ, ಆ ಸುತಲ ಲೋಕದಲ್ಲಿ ನೀನಿರುವವನಾಗು. ಆದರೆ ಒಂದೇನಂತ ಹೇಳಿದರೆ, ಸುತಳ ಲೋಕದಲ್ಲಿದ್ದರೂ ಕೂಡ ದೇವೇಂದ್ರನ ಶಾಸನವನ್ನು ನೀನು ಮೀರಬಾರದು ಅಂತ ಹೇಳ್ತಾರೆ. ಇಂದ್ರನ ಶಾಸನವನ್ನು ಮೀಡಬಾರದು. ಇಂದ್ರ ಹೇಳಿದಾಗೆ ಕೇಳಬೇಕು. ಯಾಕಂದರೆ ಆ ದೇವತಾ ಪದವಿಯಲ್ಲಿ ಕೂರಿಸಿದವನು ನಾನೇ ಅವನನ್ನು. ದೇವತಾಶ್ಚಾಪಿತೇ ಸರ್ವ ಪೂಜ್ಯ ಏವ ಮಹಾಸುರ. ದೇವತೆಗಳು ನಿನ್ನಿಂದ ಯಾವತ್ತೂ ಪೂಜಿಸಲ್ಪಡಬೇಕು. ಮುಂದೆ ಇವನೇ ಇಂದ್ರ ಆಗುವನು, ಬಲಿಚಕ್ರವರ್ತಿಯೇ. ಆದರೆ ಈಗ ನೀನು ಇಂದ್ರನಿಗೆ ಗೌರವ ಕೊಡಬೇಕು, ಇಂದ್ರನ ಮಾತನ್ನು ಕೇಳಬೇಕು, ಉಳಿದ ದೇವತೆಗಳನ್ನು ನೀನು ಗೌರವಿಸಬೇಕು. ಪ್ರಾಪ್ಸತೆ ಚ ಮಹಾಭಾಗ ದಿವ್ಯಾನ್ ಕಾಮಾನ್ ಯಥೇಪ್ಸಿತಾನ್ ಇಹ ಚಾಮುತ್ರ ಚಾಕ್ಷಯ್ಯಾನ್ ವಿವಿಧಾಶ್ಚ ಪರಿಚ್ಛದಾನ್. ನಿನಗೆ ಬೇಕಾದ ಎಲ್ಲ ಸುಖ ಭೋಗಗಳು ಇಲ್ಲಿಯೂ ಮುಂದೆಯೂ ನಾನು ಕೊಡ್ತೇನೆ ಅಂತ ಹೇಳ್ತೇನೆ. ನೀನು ಯಾವತ್ತೂ ದೈತ್ಯರ ಅಧಿಪತಿಯಾಗಿರ್ತೀಯ, ದೈತ್ಯರ ರಾಜನಾಗಿರ್ತೀಯ, ಆ ರೀತಿ ನಾನು ನಿನಗೆ ಅನುಗ್ರಹವನ್ನು ಮಾಡ್ತೇನೆ ಅಂತ ವಾಮನ ರೂಪ ಭಗವಂತ ಹೇಳಿದಾಗ ಬಲಿ ಒಂದು ಮಾತು ಕೇಳ್ತಾನೆ. ಹೌದು, ಆದರೆ ನಾನು ಏನನ್ನು ಸ್ವೀಕಾರ ಮಾಡಬೇಕು? ಮಮಾನ್ನ ಮಶನಂ ದೇವ ಪ್ರಾಶನಾರ್ಥಮರಿಂದಮ ತದ್ವದಸ್ವ ಸುರಶ್ರೇಷ್ಠ ತೃಪ್ತಿರಿಯೇನ ಮಮಾಕ್ಷಯ. ನನಗೆ ಆಹಾರ ಏನು? ಯಾವುದು ಆಹಾರ? ನನಗೆ ತೃಪ್ತಿ ಹೇಗಾಗತ್ತೆ ಅಂತ ಹೇಳಿದಾಗ ಭಗವಂತ ಬಲಿಚಕ್ರವರ್ತಿಗೆ ಹೇಳ್ತಾನೆ. ನೋಡಿ, ಇದು ಬಹಳ ಮುಖ್ಯವಾಗಿ ನಾವು ತಿಳ್ಕೊಳ್ಬೇಕಾದದ್ದು. ಅಶ್ರೋತ್ರಿಯಂ ಶ್ರಾದ್ದಮಧೀನಮವ್ರತಮದಕ್ಷಿಣಂ ಯಜ್ಞಮನರ್ತ್ವಿಜಾಹುತಂ ಅಶ್ರದ್ಧಯಾ ದತ್ತಮಸಂಸ್ಕೃತಂ ಹವಿಃ ಏತೇ ಪ್ರದತ್ತಾಸ್ತವ ದೈತ್ಯ ಭಾಗಾಃ. ನಿನಗೆ ನಾನು ಕೊಟ್ಟಿದ್ದೇನೆ ಅನ್ನ. ಯಾವುದು ಅಂತ ಹೇಳಿದರೆ, ಯಾವ ಶ್ರಾದ್ದವನ್ನು ಅಶ್ರೋತ್ರಿಯಂ ಶ್ರಾದ್ದಂ ಅಂತ ಹೇಳ್ತಾರೆ. ಅಂತೇಳಿದರೆ ಶ್ರಾದ್ದ ಅಂದರೆ ಪಿತೃಗಳ ಆರಾಧನೆ. ಆ ಪಿತೃಗಳ ಆರಾಧನೆ ಶಾಸ್ತ್ರದಲ್ಲಿ ಹೇಳಿದಂತೆ ಮಾಡದೇ ಇದ್ದರೆ, ಖುಷಿ ಬಂದಾಗೆ ಮಾಡಿದರೆ ಅದರ ಆ ಶ್ರಾದ್ದದ ಫಲ ನಿನಗೆ ಸಿಗತ್ತೆ ಅಂತೇಳಿ ದೇವತೆಗಳು ಸ್ವೀಕಾರ ಮಾಡೋಲ್ಲ ಅದನ್ನು. ಅಂದರೆ ಪಿತೃದೇವತೆಗಳು ಸ್ವೀಕಾರ ಮಾಡೋಲ್ಲ ಅಶಾಸ್ತ್ರೀಯವಾಗಿ ಮಾಡಿದಾಗ. ಮತ್ತಿನ್ನೊಂದೇನು ಅಂತ ಹೇಳಿದರೆ, ಶ್ರಾದ್ದದಲ್ಲಿ ನಾವು ಬ್ರಾಹ್ಮಣರನ್ನು ಯಾರನ್ನು ಕರಿಬೇಕು ಅಂದರೆ ಶ್ರೋತ್ರಿಯ ಬ್ರಾಹ್ಮಣರು, ಒಳ್ಳೆ ಆಚಾರವಂತರಾದಂತಹ ವಿಚಾರವಂತರಾದಂತಹ ಬ್ರಾಹ್ಮಣರನ್ನು ಕರಿಬೇಕು. ಆ ರೀತಿ ಕರೆಯದೆ ಕಣ್ಕಂಡವರನ್ನೆಲ್ಲ ಕರೆದುವುದು ಕೂರಿಸುವುದು ಈ ರೀತಿ ಮಾಡಿದರೆ ಅಂತಹ ಶ್ರಾದ್ದದ ಫಲ ನಾಶ ಆಗುತ್ತೆ. ಯಾರಿಗೆ ಹೋಗುತ್ತೆ ಅಂದರೆ ಬಲಿಗೆ, ದೈತ್ಯರಿಗೆ ಹೋಗುತ್ತೆ. ದೈತ್ಯರ ಒಡೆಯನಾದ ಬಲಿಗೆ ಹೋಗುತ್ತೆ. ಮತ್ತೇನು ಅಂತ ಹೇಳಿದರೆ, ಅಧೀತಮವ್ರತಂ ಅಧ್ಯಯನ ಮಾಡಬೇಕಾದ್ರೆ ವ್ರತ ತೊಟ್ಟು ಮಾಡಬೇಕು ಅಂತ, ಬ್ರಹ್ಮಚರ್ಯಲ್ಲಿದ್ದು ಅಧ್ಯಯನ ಮಾಡಬೇಕು ಅಂತ. ಅದಕ್ಕೋಸ್ಕರವೇ ಹಿಂದೆ ಗುರುಕುಲದಲ್ಲಿ ಬ್ರಹ್ಮಚರ್ಯದಲ್ಲಿದ್ದು ಅಧ್ಯಯನ ಮಾಡ್ತಾ ಇದ್ದದ್ದು. ಆ ರೀತಿ ಮಾಡದೇ ಇದ್ದರೆ ಆ ಅಧ್ಯಯನದ ಫಲ ಏನಿದೆ ಅಂದರೆ, ಬ್ರಹ್ಮಚರ್ಯದಲ್ಲಿ ವ್ರತ ತೊಟ್ಟು ಮಾಡದ ಅಧ್ಯಯನದ ಫಲ ನಿನಗೆ ಹೋಗ್ತದೆ. ನೀನು ಅದನ್ನು ಸ್ವೀಕಾರ ಮಾಡು. ಅದೇ ರೀತಿ ಅದಕ್ಷಿಣಂ ಯಜ್ಞಂ, ಯಾವುದೇ ಯಜ್ಞವೂ ಕೂಡ ಪೂರ್ತಿಯಾಗುವುದು ದಕ್ಷಿಣೆಯೊಟ್ಟಿಗೆ. ದಕ್ಷಿಣೆ ಕೊಡಲೇಬೇಕು ಋತ್ವಿಜರಿಗೆ. ಆ ದಕ್ಷಿಣೆಯನ್ನು ಕೊಡದೆ ಮಾಡಿದಂತಹ ಯಜ್ಞ ಏನಿದೆ, ಅಲ್ಲೇ ದಕ್ಷಿಣೆ ಕೊಡುವುದು ಅಂತ ಹೇಳಿದರೆ ಆ ಯಜ್ಞಕ್ಕೆ ನಾವು ಎಷ್ಟು ಕೊಡಬೇಕಾಗಿದೆ ಅಷ್ಟು ಕೊಡಲೇಬೇಕು. ಅಷ್ಟು ಕೊಡದೆ ಅದರಲ್ಲಿ ನಾವು ಚೌಕಾಶಿ ಮಾಡುವುದು,
ಇಷ್ಟು ಸಾಕ ಅಷ್ಟು ಸಾಕ ಅಂತ. ಅಥವಾ ಯಜ್ಞ ಮಾಡಿಸೋದು, ಯಜ್ಞ ಮಾಡಿಸಿ ನಾನು ನಾಡಿದ್ದು ಕೊಡ್ತೇನೆ, ಇವತ್ತು ತಂದೇ ಇಲ್ಲ, ಕಿಸೆಯಲ್ಲಿ ಇಲ್ಲವೇ ಇಲ್ಲ ಅಂತ ಹೇಳೋದು, ಮತ್ತಿಲ್ಲವೇ ಇಲ್ಲ. ಈ ರೀತಿ ದಕ್ಷಿಣೆಯನ್ನೇ ಕೊಡದೆ ಮಾಡಿದಂತಹ ಯಜ್ಞ ಏನಿದೆ ಅದು ಯಾವತ್ತೂ ಕೂಡ ಬಲಿಚಕ್ರವರ್ತಿಗೆ ಹೋಗ್ತದೆ. ಅದರ ಫಲ ಅಂದರೆ ದೇವತೆಗಳದನ್ನು ಸ್ವೀಕಾರ ಮಾಡೋದಿಲ್ಲ. ಮತ್ತು ಇನ್ನೊಂದು ಹೇಳ್ತಾರೆ, ಅನರ್ತ್ವಿಜಾಹುತಂ. ಯಾವತ್ತೂ ಯಜ್ಞವನ್ನು ಮಾಡಬೇಕಾದರೆ ಋತ್ವಿಜರು, ತಿಳಿದ ಪುರೋಹಿತರೇ ಯಜ್ಞವನ್ನು ಮಾಡಬೇಕಾದದ್ದು. ಹಾಗೆ ಮಾಡದೆ ಅಂದರೆ ತಿಳಿದ ಪುರೋಹಿತರಿಂದ ಮಾಡಿಸದೆ ನಾನೇ ಯಜ್ಞ ಮಾಡ್ತೇನೆ ಅಂತ ಕೂತ್ಕೊಂಡು ಮಾಡೋದು. ಅಥವಾ ಯಾರು ಚೆನ್ನಾಗಿ ತಿಳ್ಕೊಂಡಿಲ್ಲ, ಅರ್ಧಂಬರ್ಧ ತಿಳ್ಕೊಂಡಿದ್ದಾರೆ, ತಪ್ಪಾಗಿ ತಿಳ್ಕೊಂಡಿದ್ದಾರೆ, ಅಂಥವರನ್ನು ಕೂರಿಸಿ ಯಜ್ಞ ಮಾಡಿಸೋದು. ಇದರ ಫಲ ಏನಿದೆ, ಇದು ಬಲಿಗೆ ಹೋಗುತ್ತಂತೆ, ದೈತ್ಯರಿಗೆ ಹೋಗುತ್ತಂತೆ. ಅಂದರೆ ನಮಗೆ ಸಿಗೋಲ್ಲ, ದೇವತೆಗಳದನ್ನು ಸ್ವೀಕಾರ ಮಾಡೋಲ್ಲ. ಅಶ್ರದ್ಧೆಯಾದತ್ತಂ. ಇನ್ನು ದಾನ ಆಗಲಿ ಯಾವುದೇ ಆಗಲಿ ಶ್ರದ್ಧೆ ಇಲ್ಲದೆ ಕೊಟ್ಟಂತಹ ದಾನ, ಅದರ ಫಲ ಹೋಗ್ತದೆ ದೈತ್ಯನಿಗೆ, ಅಂದರೆ ಬಲಿಚಕ್ರವರ್ತಿಗೆ. ಅದಕ್ಕೋಸ್ಕರ ಶ್ರದ್ಧೆಯಾದೇಯಂ ಅಶ್ರದ್ಧೆಯ ಅದೇಯಂ ಹ್ರಿಯಾದೇಯಂ ಭಿಯಾದೇಯಂ ಸಂವಿದಾದೇಯಂ ಉಪನಿಷತ್ತು ಹೇಳ್ತದೆ. ದಾನವನ್ನು ಕೊಡಬೇಕಾದ್ರೆ ಮೊದಲು ಶ್ರದ್ಧೆ ಬೇಕು. ಶ್ರದ್ಧೆ ಅಂತ ಹೇಳಿದ್ರೇನು? ನಂಬಿಕೆ ಇರಬೇಕು. ಇದು ನನ್ನನ್ನು ಪಾಪದಿಂದ ದಾಟಿಸ್ತದೆ, ಭಗವಂತನ ಅನುಗ್ರಹವನ್ನು ತಂದುಕೊಡುತ್ತದೆ, ನನ್ನ ಪಾಪವನ್ನು ಕಳ್ಕೊಳ್ಳಿಕ್ಕೆ ಭಗವಂತನ ಪ್ರೀತಿಗೋಸ್ಕರ ನಾನು ದಾನ ಮಾಡ್ತಾ ಇದ್ದೇನೆ, ಇದಿರಬೇಕಾದದ್ದೇ ಹೊರತು ದಾನ ಕೊಡಬೇಕಾದ್ರೆ ಅಯ್ಯೋ ಬಡಪಾಯಿ ಹೇಗೋ ಬದುಕಲಿ ಆ ಕಡೆ ಈ ರೀತಿ ಅಂತ ಹೇಳಿದ್ರೆ ನಾನು ದಾನ ಮಾಡಿ ಯಾರನ್ನು ಉದ್ಧಾರ ಮಾಡ್ತಾ ಇದ್ದೇನೆ. ಅದಕ್ಕೇನು ಅಂದರೆ ದಾನ ಮಾಡೋದು ನಮ್ಮಷ್ಟು ಯಾರಿಗೆ ಕೊಡೋರಿದ್ದಾರೆ? ನಾವಿಷ್ಟು ಕೊಟ್ಟರು ಬೇರೆ ಯಾರು ಕೊಡ್ತಾರೆ? ಯಾರು ಕೊಡಲ್ಲ ಬಿಡಿ, ಅವ್ರಿಗೆ ಯಾರು ಇಷ್ಟು ಕೊಡೋಲ್ಲ. ಮತ್ತೇನಂತ ಹೇಳಿದ್ರೆ 10 ಸಲ ಅವ್ರ ಹತ್ರ ನಾನೇ ಕೊಟ್ಟಿದ್ದೆ ಅವ್ರಿಗೆ, ನಾನೇ ಕೊಟ್ಟಿದ್ದೆ ಇದನ್ನು ಅಂದರೆ ಕೊಟ್ಟ ಮೇಲೆ ನಿಂದಲ್ಲ ಅದು. ಅದೇನೇನೆಂದರೆ 10 ಜನರಿಗೆ ಹೇಳ್ಕೊಂಬರೋದು ನಾನೇ ಕೊಟ್ಟದ್ದು ಅಂದರೆ ನಮ್ಮ ಒಂದು ವಿಜೃಂಭಣೆಗೋಸ್ಕರ ನಾವಿನ್ನೊಬ್ಬರಿಗೆ ಕೊಟ್ಟದ್ದು. ಅಂದರೆ ಇಂಥದ್ದೆಲ್ಲ ಏನಿದೆ ಇದು ಶ್ರದ್ಧೆ ಇಲ್ಲದ ದಾನ. ಮತ್ತಿನ್ನೊಂದು ಏನೆಂದರೆ ದಾನ ಕೊಡಬೇಕಾದ್ರೆ ವಿನಯ ಇಲ್ಲ. ಮತ್ತೇನು ಅಂತ ಹೇಳಿದರೆ ತಾನು ಕೂತಲಿಂದ ಹೇಳಲ್ಲ. ಮತ್ತೇನು ಅಂದರೆ ಏನೋ ಮಹಾರಾಜನ ಕೂತಿರ್ತಾರೆ, ಯಾರೋ ಕರ್ಕೊಂಬರಬೇಕು, ಕೂರಿಸಿದ್ರೆ ಹೀಗೆ ಕೊಡೋದು ಅಂತ ಹೇಳಿದರೆ ಒಂದು ತಲೆ ಬಾಗುವುದಿಲ್ಲ, ಒಂದು ವಿನಯ ಇಲ್ಲ, ಏನೂ ಇಲ್ಲ. ಇಂತಹ ಶ್ರಾದ್ದ ಅಶ್ರದ್ಧೆಯಿಂದ ಕೊಡುವ ದಾನ ಇದು. ನೋಡಿ, ಯಾವತ್ತೂ ದಾನವನ್ನು ಮಾಡಬೇಕಾದ್ರೆ ಮೊದಲು ಹೋಗಿ ಅವರ ಹತ್ರ ಪ್ರಾರ್ಥನೆ ಮಾಡಿಕೊಳ್ಬೇಕು. ಸ್ವಾಮಿ, ಇಂಥ ಒಂದು ದಾನ ಕೊಡಬೇಕು ಅಂತಿದ್ದೇವೆ, ನೀವು ಸ್ವೀಕಾರ ಮಾಡಬೇಕು. ನೋಡಿ, ಮೊದಲಿದನ್ನು ಮಾಡಬೇಕಾದದ್ದು. ಅವರು ಒಪ್ಪಿಕೊಂಡ್ರು ಅಂತ ಹೇಳಿದ್ರೆ ಒಪ್ಕೊಳ್ಳಿಲ್ಲ ದಾನ ಕೊಡಬಾರ್ದು. ನಾವು ಹಾಗಲ್ಲ. ಮತ್ತೇನೆಂದರೆ ದಾನ ಇಟ್ಕೊಂಡೇ ಬಂದುಬಿಡ್ತೇವೆ, ನಿಮಗೆ ಕೊಡಬೇಕು, ಯಾಕೆ ನಾವು ಸಂಕಲ್ಪ ಮಾಡಿಬಿಟ್ಟಿದ್ದೇವೆ. ಅಲ್ಲ, ನಾನು ತೊಗೊಳ್ಬೇಕು ಅಂತ ಸಂಕಲ್ಪ ಮಾಡಿಲ್ಲ. ಅಂದರೆ ಇದೇನು ಅಂದರೆ ಬಲಾತ್ಕಾರ, ನೀವು ತೊಗೊಳ್ಳೇಬೇಕು, ನೀವು ದಾನ ತೊಗೊಳ್ಳೇಬೇಕು, ಯಾಕಂದರೆ ನಾನು ಸಂಕಲ್ಪ ಮಾಡಿದ್ದೆ, ಎಲ್ಲ ನಾನೇನು ಮಾಡೋಣ. ನೋಡಿ, ಇದೇನು ಅಂದರೆ ಬಲಾತ್ಕಾರದಿಂದ ಯಾವತ್ತೂ ದಾನ ಕೊಡಬಾರದು, ಒಲಿಸಿ ಕೊಡಬೇಕು. ಒಲಿಸಬೇಕು, ನಾನು ದಾನ ಕೊಡ್ತೇನೆ, ಇಲ್ಲ ಬೇಡ ನಾನು ತೊಗೊಳ್ಳಲ್ಲ, ಆಯಿತು. ನೋಡಿ, ಇಷ್ಟೇ. ಹೆಚ್ಚು ಬಲಾತ್ಕಾರ ಮಾಡಿದರೆ ಪ್ರಯೋಜನವೂ ಇಲ್ಲ. ಅವರನ್ನು ಆಯಿತು ಖಂಡಿತ ನಾನು ದಾನ ತೊಗೊಳ್ತೇನೆ ಒಪ್ಪಿಕೊಂಡ್ರೆ ಅದರಲ್ಲಿ ಮೊದಲ ಪ್ರಶಸ್ತಿ ಏನಂದರೆ ಅವರ ಮನೆಗೆ ಹೋಗಿ ಕೊಡಬೇಕು. ನೋಡಿ, ಇದು ಮೊದಲು. ಇಲ್ಲದೇ ಇದ್ದರೆ ಏನು ಅಂತ ಹೇಳಿದ್ರೆ ನಾವು ಕರೆದು ಕೊಡಬೇಕು, ಅವರಿಗೆ ನಮ್ಮ ಮನೆಗೆ ಕರೆದು ಕೊಡಬೇಕು. ಇದು ಮುಖ್ಯವಾಗಿ. ನಾವು ಹಾಗಲ್ಲ, ಎಲ್ಲೋ ರಸ್ತೆಯಲ್ಲಿ ಹೋಗ್ತಾ ಇರ್ತಾರೆ, ರಸ್ತೆಯಲ್ಲಿ ದಾನ ಕೊಟ್ಬಿಡು, ಕಿಸೆಯಲ್ಲಿ ಒಂದು 10 ರೂಪಾಯಿ ಇತ್ತು ತೆಗೆದು ಕೊಟ್ಬಿಡು, ತೊಗೊಳ್ಳಿ. ನೋಡಿ, ಇದೆಲ್ಲ ಅಲ್ಲ. ವಾಸ್ತವಿಕವಾಗಿ ಈ ರೀತಿಯೆಲ್ಲ ದಾನ ಮಾಡುವ ಕ್ರಮವೇ ಅಲ್ಲ. ಯಾಕಂದರೆ ಇದೆಲ್ಲ ಶ್ರದ್ಧೆ ಇಲ್ಲದೆ ಮಾಡುವಂಥದ್ದು. ಅದಕ್ಕೋಸ್ಕರ ದೇಶ, ಕಾಲ, ಪಾತ್ರ ಎಲ್ಲ ಹೇಳ್ತಾರೆ. ಆ ರೀತಿಯಾಗಿ ದಾನ ಮಾಡಬೇಕಾದದ್ದು. ಮತ್ತು ಕೊಟ್ಟು ಯಾವತ್ತೂ ನೋಡಿ, ಕಡೆಗೆ ನಮ್ಮಲ್ಲಿ ಒಂದು ಮಾತಿದೆ, ಬಹಳ ಚಂದವಾದ ಮಾತು, ಸ್ವಲ್ಪ ಮಾತ್ರ ಕೊಟ್ಟಿದ್ದೇನೆ ಸ್ವಾಮಿ. ಕೊಟ್ಟಿರೋದು ತುಂಬ ಕೊಟ್ಟಿರ್ಬೋದು. ನೋಡಿ, ಎಲ್ಲಿವರೆಗೆ ಅಂದರೆ 1 ಲಕ್ಷ ರೂಪಾಯಿ ಕೊಟ್ಟಿರ್ಬೋದು, ರೇಷ್ಮೆ, ಚಿನ್ನ, ಎಲ್ಲ ಕೊಟ್ಟಿರ್ಬೋದು. ಕೊಟ್ಟು ಕಡೆಗೆ ಹೇಳಬೇಕಾದದ್ದೇನೆಂದ್ರೆ ಸ್ವಲ್ಪ ಮಾತ್ರ ಕೊಟ್ಟಿದ್ದೇನೆ. ಈ ವಿನಯ ಬೇಕು. ಅದು ಬಿಟ್ಟು ಅಯ್ಯೋ ನಮಗೆ ಯಾರು ಕೊಡ್ತಾರೆ, ಅವ್ರ ಪುಣ್ಯ, ನಮ್ಮ ಹತ್ರ ದಾನ ತೊಗೊಂಡು ಅವ್ರ ಪುಣ್ಯ, ಈ ರೀತಿ ಹೇಳಿದರೆ ಹೋಯ್ತೆಲ್ಲ. ಅದು ಪುಣ್ಯಂ ಕ್ಷರತಿ ಕೀರ್ತನ ಆತಂತ ನಮ್ಮನ್ನೇ ನಾವು ಹೊಗಳ್ಕೊಡ್ರೆ ಅದಕ್ಕೆ ಎಷ್ಟೋ ಜನ ಈ ರೀತಿ ಹೇಳುವವರಿದ್ದಾರೆ. ನಾನು ಕೇಳಿದ್ದೇನೆ, ಮೊನ್ನೆ ಬಂದಿದ್ರೆ ನಮ್ಮ ಫಂಕ್ಷನ್ಗೆ. ಇಲ್ಲ, ಬರಲಿಲ್ಲ, ನೀವು ಬರಬೇಕಿತ್ತು. ಏನು ನಾವು ಕೊಟ್ಟಾಗ ಯಾರೂ ಕೊಡಲಿಲ್ಲ ಬಿಡಿ, ಅಂದರೆ ಇವ್ರು ಕೊಟ್ಟದ್ದನ್ನು ನೋಡ್ಲಿಕ್ಕೆ ನಾವು ಬರಬೇಕಿತ್ತು. ಇದೆಲ್ಲ ಏನು ಅಂದರೆ ಶ್ರದ್ಧೆ ಇಲ್ಲದೆ ಕೇವಲ ಆಡಂಬರಕ್ಕೋಸ್ಕರ ಮಾಡುವಂಥದ್ದು, ಪ್ರಯೋಜನ ಇಲ್ಲ. ಇದರದ್ದೆಲ್ಲ ಪುಣ್ಯ ಯಾರಿಗೆ ಹೋಗ್ತದೆ ಅಂತ ಹೇಳಿದ್ರೆ ಬಲಿಗೆ ಹೋಗ್ತದೆ ಅಂತ ಹೇಳ್ತಾರೆ. ನಂತರ ಅಸಂಸ್ಕೃತಂ ಹವಿಹಿ, ಯಜ್ಞದಲ್ಲಿ ನಾವು ಬಳಸುವಂತಹ ಹವಿಸ್ಸೇನಿದೆ
ಅದು ಯಾವತ್ತೂ ಸಂಸ್ಕೃತವಾಗಿರಬೇಕು, ಸಂಸ್ಕಾರ ಮಾಡಿರಬೇಕು. ಅದಕ್ಕೆ ಅನೇಕ ಸಂಸ್ಕಾರಗಳಿದೆ. ಸುಮ್ಮನೆ ಯಾವುದೋ ಒಂದು ತೊಗೊಂಬಂದು ಹೇಗೋ ಮಾಡಿ ಯಜ್ಞದಲ್ಲಿ ಹಾಕಿಬಿಡುವುದಲ್ಲ. ಅದಕ್ಕೆ ಯಜ್ಞದಲ್ಲಿ ಹಾಕುವಂತಹ ಯಾವುದೇ ಒಂದು ಹವಿಸ್ಸಿರ್ಬೋದು, ಯಾವುದೇ ಒಂದು ಇರ್ಬೋದು, ಅದಕ್ಕೆ ಹೀಗೆ ಸಂಸ್ಕಾರ ಮಾಡಬೇಕು ಅಂತ ನಿಯಮ ಇದೆ. ಸಂಸ್ಕಾರ ಅಂದರೆ ಅದನ್ನು ಶುದ್ಧ ಮಾಡುವುದು. ಆ ರೀತಿ ಶುದ್ಧಗೊಳಿಸಿದ ಹವಿಸ್ಸು ಅಂದರೆ ದೇವತೆಗಳ ಆಹಾರ. ಅದನ್ನು ನಾವು ಕೊಟ್ಟರೆ ಮಾತ್ರ ದೇವತೆಗಳು ಸ್ವೀಕಾರ ಮಾಡ್ತಾರೆ ಹೊರತು ನಮ್ಮ ಹಾಗೆ ಯದ್ವಾದದ್ವ ನಾವೇನಂದರೆ ರಸ್ತೆಯಲ್ಲಿದ್ದದ್ದು ತಿಂತೇವೆ, ಇಲ್ಲಿದ್ದದ್ದು ತಿಂತೇವೆ, ಏನು ಯೋಚನೆ ಮಾಡೋದು. ದೇವತೆಗಳು ಹಾಗಲ್ಲ. ದೇವತೆಗಳು ಯಾವತ್ತೂ ಶುದ್ಧವಾದ ಆಹಾರವನ್ನು ಮಾತ್ರ ಸ್ವೀಕಾರ ಮಾಡ್ತಾರೆ. ಆ ರೀತಿ ಶುದ್ಧಗೊಳಿಸದೇ ಕೊಟ್ಟ ಆಹಾರ ದೇವತೆಗಳಿಗೆ ಅದು ಸ್ವೀಕಾರ ಮಾಡೋಲ್ಲ. ಅದು ಯಾರಿಗೆ ಹೋಗುತ್ತೆ? ಬಲಿಗೆ ಹೋಗುತ್ತೆ ಅಂತ ಹೇಳ್ತಾರೆ. ಅಷ್ಟು ಮಾತ್ರ ಅಲ್ಲ, ಇನ್ನೂ ಹೇಳ್ತಾರೆ ಬಹಳ ಮುಖ್ಯವಾಗಿ, ಪುಣ್ಯಂ ಮದ್ವೇಷಿಣಾಂ ಯಚ್ಚ ಮದ್ಭಕ್ತದ್ವೇಷಿಣಾಂ ತಥಾ ಕ್ರಯ ವಿಕ್ರಯ ಸಕ್ತಾನಾಂ ಪುಣ್ಯಂ ಯಚ್ಚಾಗ್ನಿಹೋತ್ರಿಣಾಂ ಅಶ್ರದ್ಧಯಾ ಚ ಯದ್ದಾನಂ ದದತಾಂ ಯಜತಾಂ ತಥಾ ತತ್ಸರ್ವಂ ತವ ದೈತ್ಯೇಂದ್ರ ಮತ್ಪ್ರಸಾದಾತ್ ಭವಿಷ್ಯತಿ. ಇನ್ನು ಹೇಳ್ತಾನೆ, ಯಾರು ನನ್ನ ದ್ವೇಷಿಗಳಿದ್ದಾರೆ ಅಂದರೆ ವಿಷ್ಣುವನ್ನು ದ್ವೇಷ ಮಾಡುವವರು, ಕೃಷ್ಣನನ್ನು ದ್ವೇಷ ಮಾಡುವವರು ಯಾರಿದ್ದಾರೆ ಅವರ ಪುಣ್ಯ ನಿನಗೋಗುತ್ತೆ. ಅಂದರೆ ಕೃಷ್ಣನನ್ನು ವಿಷ್ಣುವನ್ನು ದ್ವೇಷ ಮಾಡುವುದು ಅಂದರೆ ಹೇಗೆ? ವಿಷ್ಣುವನ್ನು ಸರ್ವೋತ್ತಮ ಅಂತ ಒಪ್ಕೊಳ್ಳದೇ ಇರು. 10 ರೊಟ್ಟಿಗೆ 11 ಅಂತ. ವಿಷ್ಣುವು ಕೂಡ 10 ರೊಟ್ಟಿಗೆ 11, ಎಲ್ಲ ದೇವರೊಟ್ಟಿಗೆ ಅವನೊಬ್ಬ. ಈ ರೀತಿ ತಿಳ್ಕೊಳ್ಳುವುದೇನಿದೆ ಇದು ವಿಷ್ಣುವಿಗೆ ದ್ವೇಷ ಅಲ್ಲ. ಹಾಗೆ ಅಲ್ವಾ? ನೋಡಿ, ಇವಾಗ ನಾವೇ ನೋಡ್ತೇವೆ. ಇವಾಗ ನಾವು ಯಾವುದೋ ಒಂದು ಕ್ಷೇತ್ರಕ್ಕೆ ಎಲ್ಲಿಗೂ ಹೋಗ್ತೇವೆ ಅಂತ ತಿಳ್ಕೊಳ್ಳಿ. ಅಲ್ಲಿ ದೊಡ್ಡ ಯತಿಗಳಿದ್ದಾರೆ, ಮಹಾ ತಪಸ್ವಿಗಳಿದ್ದಾರೆ, ದೊಡ್ಡ ಜ್ಞಾನಿಗಳಿದ್ದಾರೆ. ನಾವು ಅವರನ್ನು ಅವ್ರು ಹೇಳ್ರಿ ನಮ್ಮಾಗೆ ಅವರೇನೆಲ್ಲರೊಟ್ಟಿಗೆ ಅವರೊಬ್ಬರು ಈ ರೀತಿ ತಿಳಿದ್ರೆ ನಾವು ಅವರಿಗೆ ಅವಮಾನ ಮಾಡಿದಾಗೋದಲ್ವ? ಆ ಯತಿಗಳಿಗೆ ಇವರೇನೆಲ್ಲರಾಗೆ ಅಂದರೆ ಏನಿಲ್ಲ ಅಂದ್ಬಿಡಿ, ಅವರಲ್ಲೇನು ತಪಸ್ಸಿಲ್ಲ, ಏನಿಲ್ಲ, ಬರೀ ಕಾವಿ ಬಟ್ಟೆ ತೊಟ್ಟು ಕೂಳ್ತಿದ್ದಾರೆ ಅಂದರೆ ನೀವು ಹೇಳಿ, ಹಾಗಲ್ಲ. ಮತ್ತು ದೊಡ್ಡ ತಪಸ್ವಿಗಳು ಮತ್ತೇನೆಂದರೆ ಯಾವುದೇ ಆಸೆ ಆಕಾಂಕ್ಷೆ ಇಲ್ಲದೆ ದೇವರಿಗೋಸ್ಕರವೇ ತಮ್ಮ ಸಮಾಜಕ್ಕೋಸ್ಕರವೇ ಜೀವನವನ್ನು ಮುಡುಪಾಗಿಟ್ಟವರು. ಅವರನ್ನು ನಾವು ಆರ್ಡಿನರಿಯಿಂದ ನೋಡಲಿಕ್ಕಾಗತ್ತಾ? ನೋಡಿದರೆ ಅದವರಿಗೆ ಮಾಡುವ ಅವಮಾನ ತಾನೆ. ಅದೇ ರೀತಿ ವಿಷ್ಣು ಎಲ್ಲರಿಗಿಂತಲೂ ತಾನು ಶ್ರೇಷ್ಠನಾಗಿರುವುದು ಶಾಸ್ತ್ರದಲ್ಲಿ ಸ್ಪಷ್ಟ ಗೊತ್ತಾಗುತ್ತಾ ಇದ್ದರೂ ಕೂಡ, ನಮಗೆ ಮಹಾಭಾರತ ರಾಮಾಯಣ ಕಥೆಗಳಲ್ಲಿ ತಿಳಿಯಲ್ಪಡ್ತಾ ಇದ್ದರೂ ಕೂಡ ಅವನೊಬ್ಬ ಮಾಮೂಲಿ, ವಿಷ್ಣುವು ಕೂಡ ಎಲ್ಲರ ಹಾಗೆ, ಈ ರೀತಿ ತಿಳಿದುಕೊಳ್ಳುವುದೇನಿದೆ ಇದು ವಿಷ್ಣು ದ್ವೇಷವೇ. ಅಂಥವ್ರು ಏನು ಮಾಡ್ತಾರೆ, ಇವರು ಮಾಡುವ ಮತ್ತೇನೆಂದರೆ ಎಲ್ಲರೊಟ್ಟಿಗಿಟ್ಟು ವಿಷ್ಣುವನ್ನು ಪೂಜೆ ಮಾಡೋದು. ವಿಷ್ಣುವು ಎಲ್ಲರಾಗೇನೆ, ವಿಷ್ಣುವಿಗೆ ಸರ್ವೋತ್ತಮ ಅಂತ ಒಂದು ಶ್ರೇಷ್ಠವಾದ ಸ್ಥಾನಮಾನ ಇಲ್ಲ. ಆ ರೀತಿ ಯಾರು ಪೂಜೆ ಮಾಡ್ತಾರೆ ಅಥವಾ ಆರಾಧನೆ ಮಾಡ್ತಾರೆ ಅವರ ಎಲ್ಲ ಪುಣ್ಯವು ಬಲಿಗೆ ಹೋಗ್ತದೆ, ದೈತ್ಯನಿಗೆ ಹೋಗ್ತದೆ. ಮದ್ವೇಷಿಣಾಂ ಯಚ್ಚ ಮದ್ಭಕ್ತ ದ್ವೇಷಿಣಾಂ, ನನ್ನ ಭಕ್ತರನ್ನು ದ್ವೇಷ ಯಾರು ಮಾಡ್ತಾರೆ, ವಿಷ್ಣುವಿನ ಭಕ್ತರನ್ನು ದ್ವೇಷ ಮಾಡುವ ಯಾರಿದ್ದಾರೆ ಅವರ ಪುಣ್ಯ ಎಲ್ಲ ಬಲಿ ಚಕ್ರವರ್ತಿಗೆ ಹೋಗ್ತದೆ. ಇದನ್ನೇ ವಾಮನನೇ ತಿಳಿಸ್ತಾ ಇರುವಂಥದ್ದು. ಇನ್ನು ಕ್ರಯ ವಿಕ್ರಯ ಸಕ್ತಾನಾಂ ಪುಣ್ಯಂ, ಇನ್ನು ಯಾರು ಕ್ರಯ ವಿಕ್ರಯದಲ್ಲಿ ತೊಡಗಿದ್ದಾರೆ ಅಂತ ಹೇಳಿದ್ರೆ, ಕ್ರಯ ವಿಕ್ರಯ ಅಂತ ಹೇಳಿದರೆ ಮಾರಾಟ. ಯಾವುದರ ಮಾರಾಟ ಅಂದರೆ ಧರ್ಮದ ಮಾರಾಟ, ಪುಣ್ಯ ಪಾಪಗಳ ಮಾರಾಟ. ಅದರಲ್ಲಿ ತೊಡಗಿರುವಂತಹ ವ್ಯಕ್ತಿಗಳು ಅಂದರೆ ಯಾವುದನ್ನು ಮಾರಾಟ ಮಾಡುವ, ಯಾಕಂದರೆ ಮಾರಾಟ ಮಾಡುವುದನ್ನು ಮಾರಾಟ ಮಾಡುವುದರಲ್ಲಿ ಏನು ತಪ್ಪಿಲ್ಲ. ಇವಾಗ ಯಾರು ವ್ಯಾಪಾರಿಗಳಿದ್ದಾರೆ, ವ್ಯಾಪಾರಿಗಳು ಮಾರಾಟ ಮಾಡ್ತಾರೆ, ಅದೇನು ತಪ್ಪಲ್ಲ. ಆದರೆ ಯಾವುದು ಮಾರಾಟ ಮಾಡಬಾರ್ದು ಅದನ್ನು ಮಾರಾಟ ಮಾಡಿದರೆ ಅದರಿಂದ ಬರುವ ಪುಣ್ಯ ಅದೆಲ್ಲ ಏನಿದೆ ಅದು ಬಲಿ ಚಕ್ರವರ್ತಿಗೆ ಹೋಗ್ತದಂತೆ. ಮತ್ಯಾವುದು ಅಂತ ಹೇಳಿದರೆ ಯಚ್ಚ ಅಶ್ರದ್ಧೆಯಾಚ ಯದ್ದತ್ತ ದಾನ, ಅಶ್ರದ್ಧೆಯಿಂದ ಕೊಡುವಂತಹ ದಾನ, ಅಶ್ರದ್ಧೆಯಿಂದ ಮಾಡುವಂತಹ ಯಜ್ಞ, ಇದರದ್ದೆಲ್ಲ ಫಲ ನಿನಗೆ ಕೊಟ್ಟಿದ್ದೇನೆ ಅಂತ ಹೇಳ್ತಾರೆ. ಇದನ್ನು ಕೇಳಿ ಬಲಿ ಚಕ್ರವರ್ತಿ ಒಪ್ಕೊಂಡಾಯಿತು, ನನಗಿಷ್ಟೆಲ್ಲ ಅನ್ನ ಸಿಗತ್ತಲ್ವ, ಸುಮಾರು ಅನ್ನ ಸಿಕ್ತು, ನನಗೆ ತೊಂದರೆ ಇಲ್ಲ ಅಂತ ತಾನು ಹೇಳಿದ. ಭಗವಂತ ತಾನು ಅವನಿಗೆ, ನಿನಗೆ ನಾಗಬಂಧನ ಇದ್ದೇ ಇರ್ತದೆ. ಯಾಕೆ ಅಂತ ಹೇಳಿದರೆ ಈಗ ನಿನಗೆ ನಾನು ಬಿಡುಗಡೆಗೊಳಿಸ್ತೇನೆ. ಯಾವ ರೀತಿ ಅಂದರೆ ನಾಗಬಂಧನ ಇದ್ದೇ ಇದೆ, ಆ ನಾಗಪಾಶ ಬಂಧನ ಇದ್ದೇ ಇದೆ. ಯಾಕಂದರೆ ನೀನು ಇಂದ್ರಾದಿ ದೇವತೆಗಳ ಆದೇಶವನ್ನು ಮೀರಿದೆ ಅಂತಾದರೆ ಮತ್ತೆ ಅದು ಗಟ್ಟಿಯಾಗ್ತದೆ, ಸಡ್ಲಾಗಿರ್ತದೆ, ಇವಾಗ ಮತ್ತೆ ಗಟ್ಟಿಯಾಗ್ತದೆ. ಇಂದ್ರಾದಿ ದೇವತೆಗಳ ಶಾಸನವನ್ನು ಮೀರಿದೆ ಅಂತಾದೆ ಅಂತ ಹೇಳಿ ವಾಮನ ರೂಪಿ ಭಗವಂತ ಹೊರಟು ಹೋಗ್ತಾನೆ. ಈ ಬಲಿಚಕ್ರವರ್ತಿ ನಾಗಬಂಧನಕ್ಕೆ ಸಿಲುಕೆ ಇರ್ತಾನೆ. ಆ ಸಂದರ್ಭದಲ್ಲಿ ನಾರದರು ಬರ್ತಾರೆ. ನಾರದರು ಬಂದು ಆ ಬಂಧನದಿಂದ ಮೋಚನಗೊಳಿಸಲಿಕ್ಕೆ ಒಂದು ಸ್ತೋತ್ರವನ್ನು ಹೇಳ್ತಾರೆ. ಇಲ್ಲಿ ಬಹಳ ಸುಂದರವಾದಂತಹ ಸ್ತೋತ್ರ ಅದು. ಆ ಸ್ತೋತ್ರವನ್ನು ಹೇಳ್ತಾರೆ. ಅದರಿಂದಾಗಿ ಬಲಿಚಕ್ರವರ್ತಿ ನಾಗಬಂಧನದಿಂದ ತಾನು ಬಿಡುಗಡೆಗೊಳ್ತಾನೆ. ಇದು ವಾಮನ ಚರಿತ್ರೆಯಲ್ಲಿ ಇಲ್ಲಿ
ಈ ಹರಿವಂಶದಲ್ಲಿ ಬರುವಂತಹ ಒಂದು ವಿಶೇಷವಾದಂಥ ಅಂಶ. ಮುಂದೆ ಕೃಷ್ಣನ ಕಥೆ ಬರ್ತದೆ. ಕೃಷ್ಣನಿಗೆ ಮಕ್ಕಳಾಗಲಿಲ್ಲ. ರುಕ್ಮಿಣಿ ಹೇಳ್ತಾಳೆ, ನೀನು ಮಕ್ಕಳಾಗಬೇಕು ನಮಗೆ, ಅದು ಅಂತಿಂಥ ಮಕ್ಕಳಲ್ಲ, ಒಳ್ಳೆ ಮಗ ಆಗಬೇಕು, ನಿಮ್ಮಂಥವನೇ ಮಗ ಆಗಬೇಕು ಅಂತ ಈ ರೀತಿ ತಾನು ಹೇಳ್ತಾಳವಳು ರುಕ್ಮಿಣಿ ಕೃಷ್ಣನಿಗೆ. ಅದಕ್ಕೆ ಕೃಷ್ಣ ಕೆಲವು ಮಾತುಗಳು ಬಹಳ ಸುಂದರವಾದ ಮಾತುಗಳು ಹೇಳ್ತಾನೆ. ಪುತ್ರವಂತಂ ಬಿಭೇತೀಂದ್ರ ಕಿನ್ನುತೆ ನಾಶಿತಂ ಭವೇತ್ ನಾ ಪುತ್ರೋ ವಿಂದತೆ ಲೋಕಾನ್ ಕುಪುತ್ರಾತ್ ವಂಧ್ಯತಾವರ ಅಂತ ಹೇಳ್ತಾರೆ. ನೋಡು, ರುಕ್ಮಿಣಿ ಯಾವತ್ತು ಮಕ್ಕಳುಳ್ಳವರೇನಿದ್ದಾರೆ, ಮಕ್ಕಳುಳ್ಳಂತಹ ವ್ಯಕ್ತಿಗಳಿಗೆ ಇಂದ್ರನು ಹೆದರುತ್ತಾನೆ. ಅವ್ರಿಗೆ ಮಕ್ಕಳಿದೆಯಪ್ಪ, ಮಕ್ಕಳಿದ್ದಾರೆ, ಅದಕ್ಕೋಸ್ಕರ ಅವ್ರು ಗೆದ್ದು ಬಿಡ್ತಾರೆ ಲೋಕವನ್ನು ಅಂತ. ಮಕ್ಕಳಿಂದಾಗಿ ಲೋಕವನ್ನು ಗೆಲ್ತಾರೆ, ಪುಣ್ಯ ಲೋಕವನ್ನು ಗೆಲ್ತಾರೆ. ಇನ್ನೇನು ಹೆದರುವುದು ಅಂತ ಹೇಳಿದ್ರೆ ಯಾರೂ ಕ್ರೂರಿಗಳಿಗೆ ಹೆದರಿದಾಗಲ್ಲ. ಮತ್ತೇನು ಅಂತ ಹೇಳಿದ್ರೆ ಅವರಿಗೆ ಸ್ವರ್ಗಲೋಕ ಕೊಡ್ತಾನೆ ಮಕ್ಕಳುಳ್ಳವರಿಗೆ. ಇನ್ನು ಹೇಳ್ತಾರೆ, ನಾ ಪುತ್ರೋ ವಿಂದತೆ ಲೋಕಾನ್, ಮಕ್ಕಳಿಲ್ಲದೆ ಇದ್ದರೆ ಪುಣ್ಯಲೋಕವನ್ನು ಪಡೆಯುವುದಿಲ್ಲ. ಮಾಮೂಲಿ ಕೃಷ್ಣ ಹೇಳೋನು ಅಂದರೆ ಮಕ್ಕಳು ಬೇಕು ಅಂತ. ಈ ಮಾತು ಯಾಕೆ ಹೇಳೋದು ಅಂತ ಹೇಳಿದ್ರೆ ಮಕ್ಕಳಾಗದೇ ಇದ್ದವರನ್ನು ಕುರಿತು ಹೇಳ್ತಾ ಇರುವುದಲ್ಲ, ಮತ್ತು ಯಾರಿಗೆ ಮಕ್ಕಳೇ ಬೇಡ ಅಂತ ಕೂತಿದ್ದಾರಲ್ಲ ಅವ್ರಿಗೆ ಕುರಿತು ಹೇಳ್ತಾ ಇರೋದು. ಕೆಲವರು ಯಾವ ರೀತಿ ಇರ್ತಾರೆ ಅಂತ ಹೇಳಿದ್ರೆ ಮದುವೆ ಆಗ್ತಾರೆ, ಮಕ್ಕಳು ಬೇಡ. ಈಗಲಂತೂ ಮೊದಲೇ ಅದು ಮದುವೆ ಆಗೋದಕ್ಕಿಂತ ಮುಂಚೆ ಕರಾರದು, ಮಕ್ಕಳಾಗೋದಾದರೆ ಮದುವೆ ಆಗೋಲ್ಲ ಅಂತ. ಅಂದರೆ ಮದುವೆಯ ಉದ್ದೇಶವೇ ಗೊತ್ತಿಲ್ಲ ಏನು ಅಂತ. ಆದರೆ ಅಂಥವರನ್ನು ಕುರಿತು ಹೇಳ್ತಾ ಇರುವುದು, ಯಾರಿಗೆ ಮಕ್ಕಳಿಲ್ಲವೋ ಅವರಿಗೆ ಪುಣ್ಯಲೋಕ ಪ್ರಾಪ್ತಿ ಇಲ್ಲ. ಇಲ್ಲ, ನಾವು ಪ್ರಯತ್ನಪಟ್ಟು ಮಕ್ಕಳಾಗಬೇಕು ಅಂತ ಆಗಲಿಲ್ಲ, ಅದು ಬೇರೆ. ಪ್ರಯತ್ನಪಟ್ಟು ಮಕ್ಕಳಾಗದೇ ಇದ್ದರೆ ಅದು ಬೇರೆ, ಆದರೆ ಪ್ರಯತ್ನವೇ ಪಡದೇ ಇದ್ದರೆ ಅದು ಬೇರೆ. ಅಷ್ಟು ಮಾತ್ರ ಅಲ್ಲ, ಕುಪುತ್ರಾತ್ ವಂಧ್ಯತಾವರ, ಇನ್ನೊಂದು ಕೃಷ್ಣ ಹೇಳ್ತಾನೆ. ಹಾಗಂತ ಮಕ್ಕಳಾಗಬೇಕು ಅಂತ ಕೆಟ್ಟ ಮಕ್ಕಳಾಗುವುದಕ್ಕಿಂತ ಬಂಜೆ ಆಗಿರುವುದೇ ಮೇಲು ಅಂತ ಹೇಳ್ತಾನೆ ಕೃಷ್ಣ. ಅದನ್ನು ಹೇಳ್ತಾನೆ, ಕೆಟ್ಟ ಮಕ್ಕಳಿಗಿಂತ ಬಂಜೆ ಆಗಿರುವುದೇ ಮೇಲು. ಕುಪುತ್ರೋ ನರಕೆ ಯಸ್ಮಾತ್ ಸುಪುತ್ರಾತ್ ಸ್ವರ್ಗ ಏವ ಹಿ ತಸ್ಮಾತ್ ವಿನೀತಂ ಸತ್ಪುತ್ರಂ ಶ್ರುತವಂತಂ ದಯಾಪರಂ ವಿದ್ಯೆಯ ವಿನಯೋ ಯಸ್ಮಾತ್. ಕೆಟ್ಟ ಮಗನಿಂದ ನರಕ, ಒಳ್ಳೆ ಮಗನಿಂದ ಸ್ವರ್ಗ. ಅಲ್ರಿ, ಮಕ್ಕಳಿಂದ ನಾವ್ಯಾಕೆ ನರಕಕ್ಕೆ ಹೋಗಬೇಕು? ಮಾಡಿದ ಮಗ, ಕೆಟ್ಟ ಕೆಲಸ ಮಾಡುವವನ ಮಗ, ನಾವ್ಯಾಕೆ ನರಕಕ್ಕೆ ಹೋಗಬೇಕು ಅಂತ ಸಾಮಾನ್ಯ ಪ್ರಶ್ನೆ ಬರ್ಬೋದು. ಇಲ್ಲ, ಮಗ ಮಾಡಿದ ಪಾಪ ನಮಗೇನು ಬರೋಲ್ಲ, ಆದರೆ ಲೋಕದಲ್ಲಿ ಕೆಟ್ಟ ಕೀರ್ತಿ ಎಂದು ಬಂದೇ ಬರ್ತದಲ್ವ. ಆ ಕೆಟ್ಟ ಮಗನನ್ನು ಪಡೆದದೇ ಪಾಪದಿಂದ. ನೋಡಿ, ಯಾವತ್ತೂ ಕೆಟ್ಟ ಮಕ್ಕಳು ಹುಟ್ಟುವುದೇ ಪಾಪದಿಂದಾಗಿ. ಇದನ್ನು ಅಂಗರಾಜ ಭಾಗವತದಲ್ಲಿ ಹೇಳ್ತಾನೆ. ಯಾಕೆ ಅಂತ ಹೇಳಿದ್ರೆ, ನೀವು ಎಲ್ಲಿ ಹೋದರೂ ಕೂಡ ಜನರು ಬೈತಾನೆ ಇರ್ತಾರೆ. ಇದು ಯಾರು ಗೊತ್ತಾ? ಅದೇ ಏನಿದ್ದಾನೋ ಪೋಲಿ, ಅವರಪ್ಪ ಇವನು. ಅಂದರೆ ಗುರುತಿಸುವುದು ಹೇಗೆ? ಆ ಪೋಲಿ ಇದ್ದಾನಲ್ವ ಅವರಪ್ಪ, ಹೀಗೆ ಗುರುತಿಸುವಂಥದ್ದು. ಅಷ್ಟು ಮಾತ್ರ ಅಲ್ಲ, ಎಲ್ಲೋದ್ರು ನೋಡ್ರಿ ನಿಮ್ಮ ಮಗ ಇಷ್ಟು ಸಾಲ ಮಾಡಿದ್ದಾನೆ, ಕೊಡ್ರಿ ತೀರಿಸ್ರಿ. ಈ ರೀತಿ ಊರೆಲ್ಲ ಸಾಲ ಮಾಡುವುದು, ತೀರಿಸೋದು ಯಾರು? ಅಪ್ಪ. ಈ ರೀತಿ ಕೆಟ್ಟ ಕೀರ್ತಿ, ಎಲ್ಲೋದ್ರೂ ಜಗಳ, ಇದೆಲ್ಲ ಕೆಟ್ಟ ಮಕ್ಕಳಿದ್ದಾಗ ಇದ್ದೇ ಇರ್ತದೆ. ಅದಕ್ಕಿಂತ ಮಕ್ಕಳಿಲ್ಲದಿರುವುದೇ ಲೇಸು ಅಂತ ಹೇಳ್ತಾನೆ ಅಂಗರಾಜ. ಇಂಥ ಕೆಟ್ಟ ಇಲ್ಲದಿರುವುದಕ್ಕಿಂತ ಅಂದರೆ ಇರುವುದಕ್ಕಿಂತ ಬಂಜೆ ಆಗಿರುವುದೇ ಲೇಸು. ಎರಡನೇದೇನು ಅಂತ ಹೇಳಿದ್ರೆ, ಮರಣ ಹೊಂದಿದ ಮೇಲೆ ಮಕ್ಕಳಿಗೆ ಯಾಕೆ ಬೇಕು ಅಂದರೆ, ನಮಗೆ ಸದ್ಗತಿಗೆ ಏನಾದರೂ ಅಡ್ಡಿ ಇತ್ತು ಅಂತ ಹೇಳಿದ್ರೆ ಅಡ್ಡಿಯನ್ನೇ ನಿವಾರಣೆ ಮಾಡಲಿಕ್ಕೆ. ದಾರಿ ಇದೆ, ದಾರಿ ಚೆನ್ನಾಗಿದೆ, ದಾರಿಯಲ್ಲಿ ಮುಳ್ಳಿದೆ, ಆ ಮುಳ್ಳು ಯಾರಾದರೂ ತೆಗಿಬೇಕು. ತೆಗೆದ್ರೆ ನಮ್ಗೆ ಹೋಗ್ಲಿಕ್ಕಾಗತ್ತೆ. ಹಾಗೆ ನಮ್ಮ ಪುಣ್ಯ ಇದೆ, ಆ ಪುಣ್ಯ ಕಟ್ಕೊಂಡು ಮೇಲೆ ಹೋಗಬೇಕು ಅಂತ ಹೇಳಿದ್ರೆ ಮಧ್ಯದಲ್ಲಿ ಯಾವುದೊಂದು ಪಾಪ ಅಡ್ಡಿ ಇರ್ತದೆ, ಮುಳ್ಳಿದ್ದಾಗೆ. ಅದನ್ನು ಇಲ್ಲಿ ಮಕ್ಕಳು ಔರ್ಧ್ವದೇಹಿಕ ಕ್ರಿಯೆಯನ್ನೆಲ್ಲ ಶ್ರದ್ಧಾ ಭಕ್ತಿಯಿಂದ ಮಾಡಿ ತಾವು ಮೇಲಕ್ಕೆ ಸ್ವರ್ಗ ಕಳಿಸ್ತಾರೆ. ಆದರೆ ಯಾರು ದುಷ್ಟ ಪುತ್ರ ಇದ್ದಾನೆ, ಕೆಟ್ಟ ಪುತ್ರ, ಅವನು ಮಾಡುವುದೇ ಇಲ್ಲ. ನಾಸ್ತಿಕನೇ ಆಗಿರ್ತಾನೆ ಅವನು ಯಾವತ್ತೂ ಮಾಡಲ್ಲ. ಅಪ್ಪ ಅಮ್ಮನದ್ದು ಏನು ಮಾಡಲ್ಲ, ಯಾಕೆ ದುಡ್ಡು ಖರ್ಚಾಗುತ್ತೆ. ಅಯ್ಯೋ, ಯಾರೇ ಒದ್ದಾಡ್ತಾರೆ, 10 ದಿನ ಸ್ನಾನ ಮಾಡಬೇಕು, ಅದು ಮಾಡಬೇಕು, ಯಾರು ಒದ್ದಾಡ್ತಾರೆ, ಅದಕ್ಕೆ ಮಾಡಲಿಕ್ಕೆ ಹೋಗಲ್ಲ. ಇದರಿಂದಾಗಿ ಹೇಳುವುದು ನರಕ ಪ್ರಾಪ್ತಿಯಾಗತ್ತೆ ಅಂತ. ಯಾಕಂದರೆ ನಮಗೇನಾದರೂ ಅಡೆತಡೆ ಇದ್ದರೆ ಇವು ನಿವಾರಣೆ ಮಾಡಲ್ಲ, ಕೆಟ್ಟ ಮಕ್ಕಳು ನಿವಾರಣೆ ಮಾಡೋಲ್ಲ. ಯಾಕಂದರೆ ಇವರು ದೇಹವನ್ನು ದಂಡಿಸುವುದಿಲ್ಲ, ಹಣವನ್ನು ಖರ್ಚು ಮಾಡುವುದಿಲ್ಲ, ಧರ್ಮದಲ್ಲಿ ಇವರಿಗೆ ಯಾವುದೇ ಆಸಕ್ತಿ ಇರುವುದಿಲ್ಲ, ಅಂಥ ಮಕ್ಕಳಾಗಿರ್ತಾರೆ. ಅದಕ್ಕೋಸ್ಕರ ಹೇಳ್ತಾನೆ, ಕೆಟ್ಟ ಮಕ್ಕಳಿಂದ ನರಕ ಪ್ರಾಪ್ತಿಯಾಗ್ತದೆ. ಅದಕ್ಕಾಗಿ ಮಕ್ಕಳು ಬೇಕು ಅಂತ ನಾವು ಬಯಸಬೇಕು. ಎಂಥ ಮಕ್ಕಳು ಬೇಕಂದ್ರೆ ಸತ್ಪುತ್ರಂ, ಒಳ್ಳೆಯ ಮಗ ಬೇಕಂತೆ. ಅವನು ಹೇಗಿರಬೇಕು ಅಂದರೆ ವಿನೀತಂ. ಒಳ್ಳೆಯ ಮಗನ ಲಕ್ಷಣ ಏನಂದರೆ ವಿನಯ. ಯಾವತ್ತೂ ತಂದೆ ತಾಯಿಯಂದಿರಿಗೆ ಬಾಗಿರುವಂಥದ್ದು, ಅದು ಮುಖ್ಯ ಲಕ್ಷಣ. ಶ್ರುತವಂತಂ ದಯಾಪರಂ, ಚೆನ್ನಾಗಿ ತಿಳ್ಕೊಂಡಿರಬೇಕು, ದೇವರ ಬಗ್ಗೆ, ಶಾಸ್ತ್ರದ ಬಗ್ಗೆ, ಧರ್ಮದ ಬಗ್ಗೆ ತಿಳ್ಕೊಂಡಿರುವನಾಗಿರಬೇಕು.
ದಯೆಯಿಂದ ಕೂಡಿದವನಾಗಬೇಕು. ನೋಡಿ, ಯಾವತ್ತು ದಯೆ ಬೇಕು, ಯಾರ ಮೇಲೂ ಬೇಡ, ಅಪ್ಪ ಅಮ್ಮನ ಬಗ್ಗೆ ಆದರೂ ದಯೆ ಬೇಕು. ಕಡೆಯ ಪಕ್ಷ ತನ್ನನ್ನು ಹುಟ್ಟಿಸಿದ, ತನಗೆ ಈ ದೇಹ ಕೊಟ್ಟ, ತಮ್ಮ ಜೀವನವನ್ನು ಸವಿಸಿದಂತಹ ಅಪ್ಪ ಅಮ್ಮಂದಿರ ಬಗ್ಗೆ ಆದರೂ ಕೂಡ ತನಗೆ ದಯೆ ಇಲ್ಲ ಅಂದರೆ, ಅಯ್ಯೋ ಪಾಪ ಅಂದರೆ ವಯಸ್ಸಾದ ಮೇಲೆ ಇಲ್ಲ ಅಂದರೆ ಏನಾದರೂ ಮಾಡ್ಕೊಂಡು ಹೋಗಲಿ, ನಮಗೇನು, ಅಯ್ಯೋ ಇನ್ನೂ ಹೆಚ್ಚು ಮಾಡಿದ್ರೆ ಎಲ್ಲೋ ವೃದ್ಧಾಶ್ರಮಕ್ಕೆ ತಳ್ಳಿಬಿಡು, ಹೋಗಲಿ ಆ ಕಡೆ ಏನಾದರೂ ಮಾಡ್ಕೊಂಡು ಹೋಗಲಿ. ಆ ರೀತಿ ಇದ್ದರೆ ಇದಕ್ಕಿಂತ ಕಠಿಣತೆ ಇನ್ನೇನಿದೆ? ಯಾಕಂತ ಹೇಳಿದ್ರೆ ಅಪ್ಪ ಅಮ್ಮಂದ್ರೆ ಆ ರೀತಿ ಬೆಳೆಸಿದಾರ? ಎಲ್ಲೋ ಅನಾಥಾಶ್ರಮಕ್ಕಾಗಿ ಬೆಳೆಸಿರ್ತಾರ? ಅವರು ಕಷ್ಟಪಟ್ಟು ತಮಗಿಲ್ಲದೆ ಇದ್ದರೂ ಮಕ್ಕಳಿಗೆ ಕೊಟ್ಟು ಬೆಳೆಸಿರ್ತಾರೆ. ಅಂಥ ತಂದೆ ತಾಯಂದಿರ ವೃದ್ಧಾಪ್ಯದಲ್ಲಿ ಅವರಿಗೆ ಕಷ್ಟ ಕೊಡುವಂಥದ್ದೇನಿದೆ, ಅವರಿಗೆ ಒಂದು ಚೂರು ದಯ ತೋರಿಸದೇ ಇರುವಂಥದ್ದೇನಿದೆ, ಇದಕ್ಕಿಂತ ದೊಡ್ಡದಿನ್ನೇನಿದೆ ಪಾಪ? ಅದಕ್ಕೋಸ್ಕರ ಹೇಳುವಂಥದ್ದು ದಯಾಪರನಾದ ಮಗ ಬೇಕು ಅಂತ ಕೃಷ್ಣ ಹೇಳ್ತಾನೆ. ವಿದ್ಯೆಯ ವಿನಯೋ ಯಸ್ಮಾತ್ ವಿದ್ಯಾಯುಕ್ತಂ ಸುಧಾರ್ಮಿಕಂ ಇಚ್ಛೇತ್ ಪುತ್ರಂ ಪುತ್ರಕಾಮಃ ಪುರುಷೋ ಯತ್ನವಾನ್ ಬುಧಃ. ಅದಕ್ಕೋಸ್ಕರ ಎಂಥ ಮಕ್ಕಳು ಬೇಕು ಅಂತ ಹೇಳಿದ್ರೆ ವಿದ್ಯಾವಂತನಾದ ಮಗ ಬೇಕು ಅಂತ ಬಯಸ್ಬೇಕಂತ. ನೋಡಿ, ಇಲ್ಲಿ ವಿದ್ಯಾವಂತ ಅಂತ ಹೇಳಿದ್ರೆ ಡಾಕ್ಟ್ರು ಓದಿದ, ಇಂಜಿನಿಯರ್ ಓದಿದ ಮಕ್ಕಳನ್ನು ಹೇಳ್ತಾ ಇರುವುದಲ್ಲ. ಯಾಕಂತ ಹೇಳಿದ್ರೆ ಡಾಕ್ಟ್ರು ಇಂಜಿನಿಯರ್ ಓದಿದ ಕೂಡಲೇ ಮಕ್ಕಳನ್ನು ಸಹ ತಾವು ಅಪ್ಪ ಅಮ್ಮಂದಿರನ್ನು ನೋಡ್ಕೊಳ್ತಾರೆ, ಆ ರೀತಿಯಲ್ಲ. ವಿದ್ಯೆ ಅಂತ ಹೇಳಿದರೆ ಯಾ ವಿದ್ಯಾ ಸಾ ವಿಮುಕ್ತಯೇ, ನಮ್ಮನ್ನು ಮುಕ್ತಿಗೆ ಕೊಂಡೊಯ್ಯುವ, ಸಾವಿನಿಂದ ಬಿಡುಗಡೆಗೊಳಿಸುವಂತಹ ಅಧ್ಯಾತ್ಮ ವಿದ್ಯೆ. ಅಧ್ಯಾತ್ಮ ವಿದ್ಯೆಯನ್ನು ಪಡೆದಂತಹ ಮಗ ಬೇಕು. ಯಾಕಂದರೆ ವಿದ್ಯೆಯಿಂದಲೇ ವಿನಯ, ವಿದ್ಯೆಯಿಂದಲೇ ವಿನಯ ಬರುವಂಥದ್ದು, ಇಲ್ಲದಿದ್ರೆ ವಿನಯ ಬರೋಲ್ಲ. ಯಾಕಂದರೆ ಬಗ್ಗಿಸುವುದದು, ವಿದ್ಯೆ ಬಗ್ಗಿಸ್ತದೆ. ಈ ಅಧ್ಯಾತ್ಮ ವಿದ್ಯೆ ಕಲಿಯುವ ತನಕ ನಾನೇ ಗ್ರೇಟ್ ಅಂತ ಇರ್ತದೆ, ನನಗೆಲ್ಲ ಗೊತ್ತಿದೆ. ಆದರೆ ಯಾವಾಗ ಇದನ್ನು ತಿಳ್ಕೊಳ್ಳಿಕ್ಕೆ ಬರ್ತಾನೆ ಆಗೋಗುತ್ತೋ, ಅಯ್ಯೋ ನನಗೇನೂ ಗೊತ್ತಿಲ್ಲ, ಇಲ್ಲಿ ತಿಳಿಲಿಕ್ಕೆ ಎಷ್ಟಿದೆ, ಈ ಸಮುದ್ರದಲ್ಲಿ ನಾನೊಂದು ಸಣ್ಣ ಮೀನಷ್ಟೇ. ಇದು ಯಾವಾಗ ಗೊತ್ತಾಗುತ್ತೆ ಅಂದರೆ ಮನುಷ್ಯನಿಗೆ ಓದ್ತಾ 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 ಹೋದಾಗೆ ಗೊತ್ತಾಗೋದೇ ಅಂದರೆ ನನಗೇನೂ ಗೊತ್ತಿಲ್ಲ ಅಂತ. ಗೊತ್ತಿದೆ ಅಂತಲ್ಲ, ಇದು ವಿನಯವನ್ನು ಕಲಿಸ್ತದೆ. ನೋಡಿ, ಅದಕ್ಕೋಸ್ಕರ ವಿನಯವಂತನಾದ ಮಗ ಬೇಕು. ಅದಕ್ಕೋಸ್ಕರ ನಾವು ಪ್ರಯತ್ನ ಪಡಬೇಕು ಅಂತ ಹೇಳ್ತಾರೆ. ಪ್ರಯತ್ನ ಪಡದೆ ಹಾಗೆ ಸಿಗುವುದಿಲ್ಲ. ಅದಕ್ಕೆ ಕೃಷ್ಣ ಏನು ಹೇಳ್ತಾನೆ ಅಂದರೆ, ನಾನು ಅದಕ್ಕೋಸ್ಕರ ತಪಸ್ಸಿಗೆ ಹೋಗ್ತೇನೆ ಅಂತ ಹೇಳ್ತಾನೆ. ಕೈಲಾಸ ಪರ್ವತಕ್ಕೆ ತಪಸ್ಸಿಗೆ ಹೋಗ್ತಾನೆ. ತಪಸ್ಸಿಗೆ ಹೋಗಿ ಅಲ್ಲಿ ಶಿವನನ್ನು ಕುರಿತು ತಪಸ್ಸು ಮಾಡ್ತಾನೆ. ಶಿವನನ್ನು ಕುರಿತು ತಪಸ್ಸು ಮಾಡಿ ಶಿವನಿಂದ ವರ ಪಡ್ಕೊಂಡು ಬಂದು ಮತ್ತೆ ಒಳ್ಳೆ ಮಕ್ಕಳನ್ನು ಪಡೆಯೋಣ ಅಂತ ಕೃಷ್ಣ ತಾನು ತಪಸ್ಸಿಗೆ ಹೊರಟ. ಕೃಷ್ಣ ಯಾಕ್ರಿ ಶಿವನನ್ನು ಕುರಿತು ತಪಸ್ಸು ಹೋಗ್ತಾನೆ? ಯಾಕಂದರೆ ಇವತ್ತು ನಾವು ಸಂತಾನಗೋಪಾಲ ಕೃಷ್ಣ ಮಂತ್ರ ಜಪ ಮಾಡ್ತೇವೆ, ನಮಗೆ ಮಕ್ಕಳಾಗಲಿಲ್ಲ ಅಂತ ಹೇಳಿದರೆ ಸಂತಾನಗೋಪಾಲ ಕೃಷ್ಣ ಜಪ ಮಾಡ್ತೇವೆ. ಆದರೆ ಆ ಕೃಷ್ಣನೇ ಮಕ್ಕಳು ಪಡೀಲಿಕ್ಕೆ ಶಿವನ ಹತ್ರ ಹೋದಾದರೆ ನಾವ್ಯಾಕೆ ಸಂತಾನಗೋಪಾಲ ಕೃಷ್ಣ ಜಪ ಮಾಡಬೇಕು? ನೋಡಿ, ಸಾಮಾನ್ಯವಾಗಿ ಪ್ರಶ್ನೆ ಬರುತ್ತದೆ ನಮಗಿದು. ಇದೆಲ್ಲ ಏನು ಅಂತ ಹೇಳಿದರೆ ರಹಸ್ಯಗಳು. ಅದಕ್ಕೆ ಹೇಳಿದ್ದು, ಒಂದು ಪುರಾಣ ಓದಿದರೆ ಯಾವ ವಿಷಯವೂ ಸ್ಪಷ್ಟ ಆಗೋಲ್ಲ. ಬೇರೆ ಬೇರೆ ಪುರಾಣಗಳನ್ನು ಓದಬೇಕು. ವರಾಹ ಪುರಾಣ, ಪದ್ಮ ಪುರಾಣ, ಇದರಲ್ಲೆಲ್ಲ ಇದಕ್ಕೆ ಸಂಬಂಧಪಟ್ಟಾಗೆ ಉತ್ತರವಿದೆ. ಏನಂದರೆ ಅಲ್ಲಿ ಭಗವಂತ ಮೊದಲೇ ಹೇಳಿರ್ತಾನೆ ಶಿವನಿಗೆ, ಏನಂದರೆ ತ್ವಾಮಾರಾಧ್ಯ ತಥಾ ಶಂಭೋ ಗ್ರಹೀಷ್ಯಾಮಿ ವರಂ ತದಾ ಸದಾ ದ್ವಾಪರಾದೋ ಯುಗೇ ಭೂತ್ವ ಕಲಯ ಮಾನುಷಾದಿಷು. ನೋಡಪ್ಪ ಶಿವ, ನಾನು ದ್ವಾಪರಯುಗದ ಕಡೆಯಲ್ಲಿ ಕೃಷ್ಣನಾಗಿ ಬರ್ತೇನೆ, ಬಂದು ನಿನ್ನನ್ನು ಕುರಿತು ತಪಸ್ಸು ಮಾಡ್ತೇನೆ, ನಿನ್ನ ಹತ್ರ ವರ ಪಡಿತೇನೆ, ನನಗೆ ಮಕ್ಕಳು ಬೇಕಪ್ಪ ಅಂತ. ನೀನು ಮತ್ತೆ ಅಲ್ಲಿ ಇಲ್ಲಪ್ಪ ಕೃಷ್ಣನ ಹತ್ರ ಎಲ್ಲ ಬಡಿ, ಆ ರೀತಿ ಅಲ್ಲ, ನೀನು ವರ ಕೊಡ್ಬೇಕು ನನಗೆ. ವಾಸ್ತವಿಕವಾಗಿ ಕೃಷ್ಣನಿಗೆ ವರ ಕೊಡಲಿಕ್ಕಾಗಲ್ಲ, ಶಿವನಿಗೆ. ಆ ರೀತಿ ಜನರ ಮುಂದೆ ಆ ರೀತಿ ತೋರಿಸ್ಕೊಳ್ಬೇಕು ನೀನು. ಯಾಕೆ ಅಂತೇಳಿದರೆ ಮುಂದೆ ಬರುವ ಕಲಿಯುಗದಲ್ಲಿ ನನ್ನನ್ನು ಆರಾಧನೆ ಮಾಡುವವರು ಕಡಿಮೆ ಆಗಬೇಕು, ನಿನ್ನನ್ನು ಆರಾಧನೆ ಮಾಡುವವರು ಹೆಚ್ಚಾಗಬೇಕು. ನೋಡಿ, ಇದು ಪದ್ಮಪುರಾಣದಲ್ಲಿ ವರಾಹ ಪುರಾಣದಲ್ಲಿ ಇರುವಂತಹ ಮಾತು. ಮಾಂಚ ಗೋಪಯ ಏನ ಸ್ಯಾತ್ ಸೃಷ್ಟಿರೇಶೋತ್ತರಾಧರಾತ್. ನನ್ನನ್ನು ಮುಚ್ಚಿಡು, ನಿನ್ನನ್ನು ಬಿಚ್ಚಿಡು, ಎಲ್ಲರೂ ನಿನ್ನನ್ನೇ ಆರಾಧನೆ ಮಾಡುವಂತಾಗಬೇಕು, ನನ್ನನ್ನು ಆರಾಧನೆ ಮಾಡುವವರು ಕಡಿಮೆ ಆಗಬೇಕು. ಅಹಂ ತ್ವಾಂ ಪೂಜಯಿಷ್ಯಾಮಿ ಲೋಕ ಸಂಮೋಹನೋತ್ಸುಕ. ಈ ಲೋಕವನ್ನು ಸಂಮೋಹನಗೊಳಿಸಲಿಕ್ಕೆ ನಾನು ನಿನ್ನ ಪೂಜೆ ಮಾಡ್ತೇನೆ, ನಿನ್ನ ಆರಾಧನೆ ಮಾಡ್ತೇನೆ. ಯಾಕಂದರೆ ಜನ ಎಲ್ಲ ನೋಡಿದ್ರಾ ಕೃಷ್ಣನಿಗಿಂತಲೂ ಶಿವನೇ ದೊಡ್ಡವನು ಅಂತ ತಿಳ್ಕೊಳ್ಳುವಂತಾಗಬೇಕು, ಆರಾಧನೆ ಮಾಡಲಿ. ಹೀಗೆ ನಿಜವಾದ ತತ್ವ ಗೊತ್ತಾಗಬಾರ್ದು, ನಾನೇ ಸರ್ವೋತ್ತಮ ಅಂತ ಗೊತ್ತಾಗಬಾರ್ದು. ಅದಕ್ಕೋಸ್ಕರ ಮುಚ್ಚಿಡ್ಲಿಕ್ಕೋಸ್ಕರ ಈ ರೀತಿ ನಾನು ಆರಾಧನೆಯನ್ನು ಮಾಡ್ತೇನೆ ಅಂತ ಶಿವನಿಗೆ ವಿಷ್ಣುವೇ ಮೊದಲೇ ಹೇಳಿಯಾಗಿದೆ. ಆ ರೀತಿ ಇವಾಗ ಹೊರಟಿದ್ದಾನೆ ತಪಸ್ಸು ಮಾಡಲಿಕ್ಕೋಸ್ಕರ. ಅಲ್ರಿ, ಯಾಕೆ ಕಲಿಯುಗ ಅಂತ ಹೇಳಿದ್ಕೊಂಡು ಸರಿಯಾಗಿ ಗೊತ್ತಾಗಬಾರ್ದು ಅಂತನ? ಯಾಕೆ ಈ ರೀತಿ ಎಲ್ಲ ಮುಚ್ಚಿಡಬೇಕು? ಏನು ಕಲಿಯುಗ ಅಂತ ಹೇಳಿದ್ರೆ ಯಾಕೆ ಮುಚ್ಚಿಡಬೇಕು ಅಂದರೆ ಹಾಗೆ ಅಲ್ವಾ? ಮನೆಗೆ ಕಳ್ಳರು ಬರ್ತಾ ಇದ್ದಾರೆ ಅಂದರೆ ಮೊದಲು ಏನು ಮಾಡ್ತೇವೆ? ಒಳ್ಳೊಳ್ಳೆ ವಸ್ತು ಎಲ್ಲ ಮುಚ್ಚಿಡ್ತೇವಲ್ವ. ನೋಡಿ, ಅವರು ಬರ್ತಾ ಇದ್ದಾರೆ,
ಅವ್ರು ನೋಡಿದರೆ ಮತ್ತೆ ಬಿಡಲ್ಲ, ಅದಕ್ಕೋಸ್ಕರ ಮುಚ್ಚಿಡ್ತೇವಲ್ವ. ಯಾಕೆ ಅಂತ ಹೇಳಿದ್ರೆ ಕಳ್ಳರಿದ್ದಾರೆ, ಅದಕ್ಕೆ ಕಲಿಯುಗದಲ್ಲಿ ಕಳ್ಳರಿದ್ದಾರೆ, ಎಚ್ಚರಿಕೆ. ಅವರಿಗೆ ಒಳ್ಳೆಯ ತತ್ವ ವಿಷಯಗಳು ಗೊತ್ತಾಗಬಾರ್ದು. ಮತ್ತು ಯಾರಿಗೆ ಗೊತ್ತಾಗಬೇಕು ಅಂದರೆ ಸಜ್ಜನರಿಗೆ ಮಾತ್ರ. ಆ ಸಜ್ಜನರ ಸಂಖ್ಯೆ ಕಡಿಮೆ, ಅವರು ಹುಡುಕ್ತಾರೆ. ಸಜ್ಜನರು ಯಾವತ್ತೂ ಹುಡುಕ್ತಾರೆ, ದುರ್ಜನರು ಹುಡುಕೋಲ್ಲ. ಎದರಲ್ಲಿದ್ದರೆ ಕದ್ಕೊಂಡು ಹೋಗ್ತಾರೆ ಅಷ್ಟೇ. ಎದರಲ್ಲಿ ಸಿಗದೇ ಇದ್ದರೆ ಎದರಲ್ಲಿ ಏನು ಸಿಗ್ತೋ ಅದನ್ನು ಎತ್ಕೊಂಡು ಹೋಗ್ತಾರೆ. ಅದೇ ರೀತಿ ಯಾವತ್ತೂ ಹುಡುಕಬೇಕು. ನೋಡಿ, ಕಲಿಯುಗದಲ್ಲಿ ಸತ್ಯವಾದ ಸಂಗತಿ ತಿಳಿಯಬೇಕು ಅಂತ ಹೇಳಿದ್ರೆ ಹುಡುಕಬೇಕು, ವಿಚಾರ ಮಾಡಬೇಕು. ವಿಚಾರ ಮಾಡಿದರೆ ಮಾತ್ರ ಗೊತ್ತಾಗ್ತದೆ, ಇಲ್ಲದಿದ್ರೆ ಗೊತ್ತಾಗೋದಿಲ್ಲ. ತಪ್ಪೇ ಗೊತ್ತಾಗೋದು. ಎಲ್ಲ ಶಾಸ್ತ್ರಗಳು ಅಷ್ಟೇ, ನಿಮಗೆ ತಪ್ಪೇ ಅರ್ಥ ಆಗುವಂಥದ್ದು. ಅದಕ್ಕೋಸ್ಕರ ಕೃಷ್ಣ ಹೀಗೆ ಶಿವನನ್ನು ಕುರಿತು ತಪಸ್ಸು ಮಾಡಲಿಕ್ಕೆ ಹೋದ. ಬದರಿಕಾಶ್ರಮಕ್ಕೆ ಹೋದ. ಬದರಿಯಲ್ಲಿ ಹೋಗಬೇಕಾದ್ರಲ್ಲಿದ್ದ ಋಷಿಮುನಿಗಳೆಲ್ಲ ಕೃಷ್ಣನನ್ನು ಸ್ತೋತ್ರ ಮಾಡ್ತಾರೆ, ಕೃಷ್ಣನನ್ನು ಪ್ರಾರ್ಥನೆ ಮಾಡ್ಕೊಳ್ತಾರೆ. ಅವರೆಲ್ಲ ಪ್ರಾರ್ಥನೆಯನ್ನು ಕೇಳಿ ಬದರಿಗೆ ಹೋದ. ಬದರಿಯಲ್ಲಿ ತಪಸ್ಸು ಮಾಡಲಿಕ್ಕೋಸ್ಕರ ಅಲ್ಲಿಂದ ಕೈಲಾಸ ಪರ್ವತಕ್ಕೆ ಹೋಗಬೇಕು. ಬದರಿಯಲ್ಲಿ ಕೃಷ್ಣ ಕೂತಿದ್ದಾನಂತೆ. ಆಗ ರಾತ್ರಿಯಲ್ಲಿ ಕೂತಾಗ, ತಪಸ್ಸಿಗೋಸ್ಕರ ಕೂತಾಗ ಶಬ್ದ ಕೇಳಿಸ್ತಾ ಇದೆಯಂತೆ. ಖಾದತ ಮೋದೇತ ಯಾತ ಮೃಗಾನಿಮಾನ್ ಪ್ರೇಷಯೇಯ ಪುನಃಸರ್ವಾನ್ ಪ್ರಸಾದ ಛಾರ್ಗದನ್ಮನಃ. ತಿನ್ರಿ, ಬೇಕಾದಷ್ಟು ತಿನ್ನಿ, ಖುಷಿಪಡಿ. ನಮ್ಮಲ್ಲಿ ಹೇಳ್ತೇವಲ್ವ, ಲೆಟಸ್ ಎಂಜಾಯ್. ಆ ರೀತಿ ಖುಷಿಪಡಿ, ಬೇಕಾದಷ್ಟು ಖುಷಿಪಡಿ, ತಗೊಳ್ಳಿ, ಈ ಪ್ರಾಣಿಯನ್ನು ತಿನ್ನಿರಿ, ಆ ಪ್ರಾಣಿಯನ್ನು ತಿನ್ನಿ ಅಂತ ತಾವು ಹೇಳ್ತಾ ಇದ್ದಾರಂತೆ. ಏಷ ವಿಷ್ಣುರಯಂ ಕೃಷ್ಣೋ ಹರಿರೀಶ ಇತೋಚ್ಯುತಃ ನಮೋಸ್ತು ವಿಷ್ಣು ದೇವೇಶ ಸ್ವಾಮಿನ್ ಮಾಧವ ಕೇಶವ. ನೋಡಿ, ಈ ರೀತಿ ತಾವು ಹೇಳ್ತಾರೆ, ತಿನ್ನಿ, ಉಣ್ಣಿ, ಮಾಂಸ ತಿನ್ನಿ ಹಾಗೆ ಅಂತ. ಅದರ ಮಧ್ಯದಲ್ಲಿ ಹೇಳ್ತಾರೆ, ಇದು ದೇವರಿಂದ ಕೊಡಲ್ಪಟ್ಟದಪ್ಪ. ಆ ಕೃಷ್ಣ ಇದ್ದಾನಲ್ವ, ಆ ವಿಷ್ಣು ಇದ್ದಾನಲ್ವ, ಅವನೇ ಕೃಷ್ಣನಾಗಿ ಬಂದುಬಿಟ್ಟಿದ್ದಾನೆ, ಅವನೇ ಹರಿ, ಈಶಾ, ಅಚ್ಯುತ. ಓ ವಿಷ್ಣು, ನಿನಗೆ ನಮಸ್ಕಾರ ಇರಲಪ್ಪ, ನೀನು ನಮ್ಮ ಸ್ವಾಮಿ. ಈ ರೀತಿ ತಾವು ಕೂಗುತ್ತಾ ಇದ್ದಾರಂತೆ, ಮಾತಾಡ್ತಾ ಇದ್ದಾರಂತೆ. ಯಾರಿವರು ಅಂತ ಹೇಳಿದ್ರೆ ಎರಡು ಪಿಶಾಚಿಗಳು ಬರ್ತಾ ಇವೆ. ಆ ಪಿಶಾಚಿಗಳು ಬರ್ತಾ ಇರಬೇಕಾದ್ರೇ ಧಾವತಾಂ ಚ ಶುನಾಂ ರಾಜನ್ ಮೃಗಾನನು ವಿನರ್ದತಾಂ. ನಾಯಿಗಳು ಓಡೋಡಿ ಬರ್ತಾ ಇವೆ ಅಂತ. ಉಳಿದ ಎಲ್ಲ ಪ್ರಾಣಿಗಳು ಓಡುತ್ತಾ ಇದ್ದಾವಂತೆ. ಗಜಾನಾಂ ನದತಾ ರಾಜನ್, ಆನೆಗಳು ಓಡ್ತಾ ಇದ್ದಾವಂತೆ ಅಲ್ಲಿ. ಅಷ್ಟು ಮಾತ್ರ ಅಲ್ಲ, ಕಸ್ಯಾಯಮೀದೃಶ ಶಬ್ದ ಸ್ತುತಿಯುಕ್ತೋ. ಈ ರೀತಿ ಭಯಂಕರವಾದ ಕೂಗಾಟ, ಚೀರಾಟ, ಕಿರ್ಚಾಟ, ಪ್ರಾಣಿಗಳು ಓಡುವಂಥದ್ದು, ನಾಯಿಗಳು ಬೊಗಡುವಂಥದ್ದು, ಇದನ್ನೆಲ್ಲ ಕೃಷ್ಣ ನೋಡ್ತಾನೆ. ಯಾರು ಈ ಬದರಿಯಲ್ಲಿ, ವಾಸ್ತವಿಕವಾಗಿ ಬದರಿ ಅಂತ ಹೇಳಿದರೆ ಪ್ರಶಾಂತವಾದ ಜಾಗ, ಋಷಿಮುನಿಗಳು ತಪಸ್ಸಿಗೆ ಆಯ್ಕೆ ಮಾಡುವಂತಹ ಜಾಗ. ಈ ಜಾಗದಲ್ಲಿ ಇದೇನು ಇಂಥ ಶಬ್ದ ಕೇಳಿಸ್ತಾ ಇದೆಯಲ್ವಾ ಅಂತ ತಾನು ಹೇಳ್ತಾನೆ. ಇತಿ ಸಂಚಿತ್ಯ ಮನಸಾ ದಿಶೋ ವಿಪ್ರೇಕ್ಷ ಸರ್ವತಃ ತಥಾಸ್ತೆ ಹರಿಸ್ತತ್ರ ಜ್ಞಾತುಂ ತಸ್ಯ ಸಮುದ್ಭವಂ. ಎಲ್ಲಿಂದ ಬರ್ತಾ ಇದೆ ಅಂತ ನೋಡಲಿಕ್ಕೆ ಅಲ್ಲೇ ತಾನು ನಿಂತಂತೆ. ಆಗ ಪಿಶಾಚಾಶ್ಚ ಮಹಾಘೋರ ನದಂತೋ ಬಹು ವಿಸ್ವನಂ. ಎರಡು ಪಿಶಾಚಿಗಳು ತಾವು ಬರ್ತಾ ಇದೆಯಂತೆ. ಭಕ್ಷಯಂತೋಥ ಪಿಶಿತಂ ಪಿಬಂತೋ ರುಧಿರಂ ಬಹು. ಮಾಂಸವನ್ನು ತಿಂತ, ರಕ್ತವನ್ನು ಕುಡಿತ. ಅದ್ರ ಯಾವುದ ಮಾಂಸ? ಹೆಣದ ಮಾಂಸ ತಿಂತಾ ಇದ್ದವಂತೆ, ರಕ್ತವನ್ನು ಕುಡಿತಾ ಇದ್ದವಂತೆ. ಎರಡು ವಿಕೃತಾನನ, ಭಯಂಕರವಾದ ಮುಖವುಳ್ಳವುಗಳು. ಹನ್ಯಮಾನಾ ಹತಾ ರಾಜನ್ ಪತಂತಃ ಪತಿತಾ ಮೃಗಾ. ಕೆಲವನ್ನು ಹೊಡೆದಾಗಿದೆಯಂತೆ, ಕೆಲವುಗಳನ್ನು ಹೊಡಿತಾ ಇವೆಯಂತೆ. ಈ ಕಡೆ ಆ ಕಡೆ ತಾವು ಓಡ್ತಾ ಇದ್ದವಂತೆ. ಅಷ್ಟು ಮಾತ್ರ ಅಲ್ಲ, ಬಾಣೇರ್ ವಿದ್ಧಾ ಮೃಗ. ಇವುಗಳ ಬಾಣದಲ್ಲಿ ಸಿಲುಕಿ ಅನೇಕ ಪ್ರಾಣಿಗಳು ಸಾಯ್ತಾ ಇದ್ದವಂತೆ. ಪಿಶಾಚ್ಯೋ ವಿಕೃತಾಕಾರ ಕರಾಲ ರೋಮಹರ್ಷಣ. ವಿಕೃತವಾದ ಪಿಶಾಚಿಗಳು ಎರಡು ಬರ್ತಾ ಇದ್ದವಂತೆ. ಕೃಷ್ಣ ನೋಡ್ತಾನೆ. ಕೃಷ್ಣನ ಹತ್ರನೇ ಬಂದು ಎರಡು ಪಿಶಾಚಿಗಳು ಕೃಷ್ಣನ ಹತ್ರನೇ ಬಂದು ಯಾಗಿದ್ದಾವೆ ಅವೆರಡೂ ಕೂಡ ಅಂತ ಹೇಳಿದ್ರೆ, ಲಂಬಕೇಶೋ ವಿರೂಪಾಕ್ಷೋ ಹಿ ಹಾಹೇತಿ ವಾದಿನೋ ಅಂತ ಹೇಳ್ತಾರೆ. ಉದ್ದವಾದ ಕೂದಲಂತೆ, ವಿರೂಪವಾದ ಕಣ್ಣಂತೆ, ಕುರೂಪದಿಂದ ಕೂಡಿದ ಕಣ್ಣಂತೆ, ಹಿ 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 ಅಂತ ಹೇಳ್ತಾ ಇದ್ದವಂತೆ, ಹ ಅಂತ ಹೇಳ್ತಾ ಇದ್ದವಂತೆ. ನೋಡಿ, ಈ ರೀತಿ ಹಿ 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 ಹ ಅಂತ ಹೇಳ್ತಾ ಆ ಗೂಳ್ಗೋ ಬರ್ತಾ ಇದ್ದವಂತೆ. ಖಾದಂತೋ ಮಾಂಸಪಿಟಪ. ಮಾಂಸವನ್ನು ಒಂದು ಪಾತ್ರೆಯಲ್ಲಿ ಹಾಕಿ ತಾವು ತಿಂತಾ ಇದ್ದವಂತೆ, ರಕ್ತವನ್ನು ಕುಡಿತಾ ಇದ್ದವಂತೆ. ಆಂತ್ರವೇಷ್ಟಿತ ಸರ್ವಾಂಗು. ಕರಳನ್ನು ಎಲ್ಲ ಕಡೆ ಮಾಲೆ ಹಾಕ್ಕೊಂಡಿದ್ದವಂತೆ, ಉದ್ದವಾಗಿದ್ದವಂತೆ, ಸಣ್ಣ ಹೊಟ್ಟೆಯಿಂದ ಕೂಡಿದವಂತೆ. ಲಂಬಮಾನ ಮಹಾಪ್ರಾಂತ ಶೂಲ ಪ್ರೋತ ಶಿರೋಧರೋ. ತಮ್ಮ ದೊಡ್ಡ ತ್ರಿಶೂಲ, ಅದರಲ್ಲಿ ಅನೇಕ ಮನುಷ್ಯರದ್ದು ಪ್ರಾಣಿಗಳದ್ದೆಲ್ಲ ರುಂಡವನ್ನು ಜೋಡಿಸಿಕೊಂಡಿದ್ದವಂತೆ. ಆ ರೀತಿ ಬರ್ತಾ ಇದ್ದವಂತೆ. ಅಷ್ಟು ಮಾತ್ರ ಅಲ್ಲ, ಕರ್ಷಂತೋ ಶವಯೂಥಾನಿ. ಹೆಣಗಳನ್ನು ಎಳ್ಕೊಂಡು ಬರ್ತಾ ಇದ್ದವಂತೆ.
ಬಾಹುಭ್ಯಾಂ ತತ್ರ ಹಸಂತು ವಿವಿಧಂ ಹಾಸಂ. ರಸ್ತೆಯಲ್ಲಿ ಬರಬೇಕಾದ್ರೆ ಏನೋ ತಮಾಷೆ ಮಾಡ್ತಾವಂದರೆ ನೆಗಾಡ್ತಾವಂತೆ. ಎರಡು ಪಿಶಾಚಿಗಳೇ ತಾವೇ ಅಂದರೆ ನಾವು ರಸ್ತೆಯಲ್ಲಿದ್ದೇವೆ ಆ ರೀತಿಯೆಲ್ಲ ಏನಿಲ್ಲ, ಮತ್ತೆ ನಮ್ಮದೇ ರಸ್ತೆ. ಆ ರೀತಿ ಅವುಗಳು ತಮಾಷೆ ಮಾಡ್ತಾವಂತೆ, ನೆಗಾಡ್ತಾವಂತೆ, ಈ ರೀತಿ ಬರ್ತಾ ಇದ್ದಾವಂತೆ. ದೊಡ್ಡ ದೊಡ್ಡ ಮರಗಳಿದ್ರೆ ಮರಗಳನ್ನು ಅಲುಗಾಡಿಸ್ತಾವಂತೆ, ಮತ್ತು ನಾಲಿಗೆಯನ್ನು ಹೀಗೆ ಮಾಡ್ತಾವಂತೆ ಅವುಗಳು, ಮತ್ತು ಕಟಕಟಕಟ ಹಲ್ಲು ಕಡಿತಾವಂತೆ. ಇಷ್ಟೆಲ್ಲ ಮಾಡ್ತಾವಂತೆ. ನಂತರ ಅಸ್ಥಿಸ್ತಾಯು ಸಮಾಕೀರ್ಣು, ಕೇವಲ ಎಲುಬು ಮೂಳೆ ಮಾತ್ರ, ಆ ರೀತಿ ಇದ್ದಾವಂತೆ. ವದಂತೋ ಕೃಷ್ಣ ಕೃಷ್ಣೇತಿ ಮಾಧವೇ ಚಿತ್ತಸಂತನಂ. ಇಷ್ಟು ಭಯಂಕರವಾಗಿರುವಂಥ ಎರಡು ಪಿಶಾಚಿಗಳು ಬಾಯಲ್ಲಿ ಹೇಳ್ತಾ ಇರೋದು ಕೃಷ್ಣ ಕೃಷ್ಣ ಕೃಷ್ಣ, ಮಾಧವ ಮಾಧವ, ಗೋವಿಂದ ಗೋವಿಂದ ಅಂತ. ವಿಚಿತ್ರ, ಈ ರೀತಿ ವಿಚಿತ್ರವಾಗಿ ಕಾಣಿಸ್ತಾ ಇದೆ. ಅಷ್ಟು ಮಾತ್ರ ಅಲ್ಲ, ಅಲ್ಲಿಂದವೇ ತಾವು ಬುಬ್ಬು ಹೊಡಿತಾವಂತೆ. ಓ ಕೃಷ್ಣ, ನಿನ್ನನ್ನು ಯಾವಾಗ ಕಾಣ್ತೇವಪ್ಪ, ನಮ್ಮ ಸ್ವಾಮಿ ನೀನು, ಅತ್ರವ ಕುತ್ರ ದೇವೇಶ, ಎಲ್ಲಿದ್ಯಾ ನೀನು, ಈ ರೀತಿ ಹೇಳ್ಕೊಂಡು ಬರ್ತಾ ಇದ್ದವಂತೆ. ಕೃಷ್ಣನ ಹತ್ತಿರವೇ ಬಂದು ಕೃಷ್ಣ ತಾನು ನೋಡಿದ, ಕೇಳ್ತಾನೆ, ಯಾರು ನೀವು, ಯಾಕೋಸ್ಕರ ಬಂದಿದ್ದೀರಿ, ಏನು ಕತೆ ಅಂತ. ಅದಕ್ಕೆ ಅವ್ರು ಹೇಳ್ತವೆ, ನಾವಿಬ್ಬರೂ ಕೂಡ ಘಂಟಾಕರ್ಣ ಕರ್ಣ ಅಂತ, ನಾವು ಅಣ್ಣ ತಮ್ಮಂದಿರು, ನಾವಿಬ್ಬರೂ ಶಿವನ ಸೇವಕರು, ಶಿವನ ಭಾರಿ ಭಕ್ತರು ನಾವು, ಅಷ್ಟೇ ವಿಷ್ಣು ದ್ವೇಷಿಗಳಾಗಿದ್ವು ನಾವು. ಅದಕ್ಕೆ ಅವನಿಗೆ ಘಂಟಾಕರ್ಣ ಅಂತ ಹೆಸರೇ ಅದಕ್ಕಂತೆ. ಅವನೇ ಹೇಳ್ತಾನೆ, ನನ್ನ ಕಿವಿಗೆ ಗಂಟೆ ಕಟ್ಕೊಂಡಿದ್ದೆ ನಾನು. ಹೇಗೆ ಅಂತ ಹೇಳಿದ್ರೆ, ನನ್ನ ಕಿವಿಗೆ ಶಿವನದ್ದು ಬಿಟ್ಟು ಬೇರೆ ಯಾವುದೇ ಶಬ್ದ ಕೇಳಿದರೂ ಗಂಟೆ ಆಡಿಸ್ತಾ ಇದ್ದಂತೆ. ಕೇಳಬಾರ್ದು, ಒಂದು ಗಣ 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 ಆಡಿಸ್ತದ್ದು, ಬೇರೆ ಯಾವ ಶಬ್ದವೂ ಕೇಳಲ್ಲ. ಆ ರೀತಿ ಇದ್ದವನು ನಾನು. ಒಂದು ಸಲ ಶಿವನ ಹತ್ರ ಹೋದೆ. ಶಿವ ಪ್ರಸನ್ನನಾಗಿ ಕೇಳಿದ, ನಿನಗೇನು ವರ ಬೇಕು ಕೇಳು ಅಂತ. ನಾನು ಅದಕ್ಕೆ ನನಗೆ ಮುಕ್ತಿಯನ್ನು ಕೊಡು ಅಂತ ಕೇಳಿದೆ. ಅದಕ್ಕೆ ಅವನು ಹೇಳಿದ, ಶಿವ ನೋಡಪ್ಪ, ನಾನು ನಿನಗೆ ಇಲ್ಲಿಯದ್ದೆಲ್ಲ ಕೊಡಬಲ್ಲೆ, ಆದರೆ ನಿನಗೆ ಮೋಕ್ಷವನ್ನು ಮಾತ್ರ ಕೊಡೋದಿಲ್ಲ. ಯಾಕಂದರೆ ಮೋಕ್ಷ ಕೊಡುವಂಥವನು ಕೇವಲ ಮುಕ್ತಿಂ ಪ್ರಾರ್ಥಯಮಾನಮ್ಮ ಪುನರಾಹ ತ್ರಿಲೋಚನಃ ಮುಕ್ತಿಪ್ರದಾತ ಸರ್ವೇಷಾಂ ವಿಷ್ಣುರೇವ ನ ಸಂಶಯ. ಮುಕ್ತಿಯನ್ನು ಕೊಡುವವನು ವಿಷ್ಣು ಮಾತ್ರ. ನಿನಗೆ ಇಲ್ಲಿ ಬೇನೋ ಅಹಂ ಭೋಗಪ್ರಥೋವಷ್ಟ, ಇಲ್ಲಿ ನಿನಗೇನು ಬೇಕೋ ಅದೆಲ್ಲ ಕೊಡ್ತೇನಪ್ಪ ಅಂತ ಹೇಳಿದ. ಹೌದಾ, ಹಾಗಿದ್ರೆ ನನಗೆ ಮೋಕ್ಷ ಬೇಕಲ್ವಾ, ಹಾಗಿದ್ರೆ ವಿಷ್ಣುವಿನ ಆರಾಧನೆ ಮಾಡು. ಎಲ್ಲಿದ್ದಾನೆ ವಿಷ್ಣು? ನೋಡಿ, ಇವಾಗ ದ್ವಾರಕೆ ಎಲ್ಲಿದ್ದಾನೆ? ಕೃಷ್ಣನಾಗಿದ್ದಾನೆ. ಅದಕ್ಕೆ ಕೃಷ್ಣನ ಹತ್ರ ಮೋಕ್ಷವನ್ನು ನೀನು ಪ್ರಾರ್ಥನೆಯನ್ನು ಮಾಡು ಅಂತ ತಾನು ಹೇಳಿದ್ನಂತೆ. ಆಯಿತು ಅಂತ ನಾವು ಕೃಷ್ಣನನ್ನು ಹುಡುಕಿಕೊಂಡು ಬಂದಿದ್ದೇವೆ ಅಂದರೆ ಕೃಷ್ಣನ ಹತ್ರನೇ ಹೇಳ್ತಾ ಇದ್ದೇವೆ. ಇವುಗಳಿಗೆ ಗೊತ್ತಿಲ್ಲ ಇದೇ ನಾವು ಹುಡುಕಿಕೊಂಡು ಬಂದ ದೇವರು ಅಂತ ಗೊತ್ತಿಲ್ಲ. ಅಲ್ಲೇ ತಾವು ಬಂದುವಂತೆ, ಮಾಂಸ ಒಂದಷ್ಟು ತಿಂದವು, ರಕ್ತ ಕುಡಿದ್ವು, ಅಷ್ಟಾದ ಮೇಲೆ ಆಚಮನ ಮಾಡಿದ್ವಂತೆ. ಎರಡು ಪಿಶಾಚಿಗಳು ಆಚಮನ ಮಾಡಿದ್ವಂತೆ. ಆಚಮನ ಮಾಡಿ ಆ ಜಾಗ ಏನಿದೆ ಜಾಗಕ್ಕೆ ಪ್ರೋಕ್ಷಣೆ ಮಾಡಿದ್ವಂತೆ, ನೀರನ್ನೆಲ್ಲ ಪ್ರೋಕ್ಷಣೆ ಮಾಡಿದ್ವಂತೆ. ಪ್ರೋಕ್ಷಣೆ ಮಾಡಿ ಶುದ್ಧ ಹಾಕಿದ್ವಂತೆ. ಶುದ್ಧ ಮಾಡಿಕೊಂಡು ಆಸನ ಹಾಕೊಂಡ್ವಂತೆ. ಆಸನ ಹಾಕ್ಕೊಂಡು ಧ್ಯಾನಕ್ಕೆ ಕೂತ್ವಂತೆ. ಧ್ಯಾನಕ್ಕೆ ಕೂತು ತಾವು ಏಕಾಗ್ರವಾಗಿ ಕೃಷ್ಣನನ್ನು ಧ್ಯಾನ ಮಾಡ್ತಾ ಇದ್ದಾರಂತೆ. ಧ್ಯಾನ ಮಾಡ್ತಾ ಓಂ ನಮೋ ನಾರಾಯಣಾಯ ವಿಷ್ಣವೇ ಪ್ರಭ ವಿಷ್ಣವೇ ಮಮ ಭೂಯಾನ್ ಮನಃಶುದ್ಧಿ ಕರ್ತನಾತ್ ತವ ಕೀರ್ತನಾತ್ ತವ ಕೇಶವ. ಓ ದೇವರೇ ಕೃಷ್ಣ, ನಿನಗೆ ನಮಸ್ಕಾರ ಮಾಡ್ತಾ ಇದ್ದೇನೆ, ನನ್ನ ಮನಸ್ಸು ಶುದ್ಧಿ ಮಾಡು. ಜನ್ಮೇದ ಮೀದೃಶಂ ಘೋರಂ ಮಾ ಭೂನ್ ಮಮ ದುರಾಸದಂ ದೇವದೂತೋ ಭವಿಷ್ಯಾಮಿ ಸ್ಮರಣಾತ್ ತವ ಗೋತ್ಪತೆ. ಆ ಎರಡು ಪಿಶಾಚಿಗಳು ಮಾಡಿದ ಪ್ರಾರ್ಥನೆ ಅದ್ಭುತವಾದದ್ದು. ದೇವರೇ ಸಾಕಿನ್ನೀ ಜನ್ಮ, ನನಗೆ ಈ ಜನ್ಮ ಬೇಡ, ಭಯಂಕರವಾದ ಜನ್ಮ ಬೇಡ, ಮತ್ತು ನಿನ್ನ ದೂತನಾಗಿರ್ತೇನೆ, ನಿನ್ನ ಸೇವಕನಾಗಿರ್ತೇನೆ. ಯಾವುದರಿಂದ ಅಂದರೆ ನಿನ್ನ ಸ್ಮರಣೆಯಿಂದ. ತವ ಚಕ್ರ ಪ್ರಹಾರೇಣ ಕಾಯೋ ನಶ್ಯತು ಮಾಮಕಃ ಮಮ ಭೂಯೋ ಭವೋ ಮಾ ಭೂತ್ ಏಷಾ ಮೇ ಪ್ರಾರ್ಥನಾ ವಿಭೋ. ಸ್ವಾಮಿ, ನಿನ್ನ ಸುದರ್ಶನ ಚಕ್ರ ಇದೆಯಲ್ವಾ, ಅದನ್ನು ನಾನು ತುಂಡು ಮಾಡಿಬಿಡು ಅಂತ ಹೇಳ್ತಾರೆ ಪಿಶಾಚಿಗಳು. ನನ್ನನ್ನು ಕೊಂದುಬಿಡು ನಿನ್ನ ಸುದರ್ಶನ ಚಕ್ರದಿಂದ. ಯಾಕಂದೇಳಿದ್ರೆ ಸಾಕು, ಇದೇ ನನ್ನ ಕಡೆಗೆಯ ಜನ್ಮ, ಮತ್ತೆ ನನಗೆ ಜನ್ಮ ಕೊಡಬೇಡ, ಪುಟಿಸಲೇ ಬೇಡ ಎನ್ನ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದಾವೆ. ಅರ್ಥಿನಾಂ ಕಲ್ಪವೃಕ್ಷೋಸಿ ದಾತಾ ಸರ್ವಸ್ಯ ಸರ್ವದಾ ಯತ್ರ ಯತ್ರ ಭವೇತ್ ಜನ್ಮ ತತ್ರ ತತ್ರ ಭವಾನ್ ಹೃದಿ ವರ್ತತಾ ಮಮ ದೇವೇಶ ಪ್ರಾರ್ಥನೇಶ ಮಮ ಪರ. ಕೇಳಿದವರಿಗೆ ಕೇಳಿದ್ದನ್ನು ಕೊಡುವ ಕಲ್ಪವೃಕ್ಷ ನೀನು. ನಿನ್ನತ್ರ ನಾನು ಇಷ್ಟೇ ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಸ್ವಾಮಿ, ನನಗಿನ್ನೇನು ಬೇಡ. ನಾನು ಯಾವ ಯಾವ ಜನ್ಮದಲ್ಲಿ ಹುಟ್ಟಿ ಬರ್ತೇನೋ
ಆ ಎಲ್ಲ ಜನ್ಮದಲ್ಲಿಯೂ ಕೂಡ ನಾನು ಇಷ್ಟೇ ಪ್ರಾರ್ಥನೆ ಮಾಡುವಂಥದ್ದು ಏನು ಅಂತ ಹೇಳಿದರೆ, ನಿನ್ನ ನಾಮಸ್ಮರಣೆ ನನಗಿರಲಿ, ನಿನ್ನ ನೆನಪು ನನಗೆ ಯಾವತ್ತೂ ಇರಲಿ, ಇಷ್ಟನ್ನೇ ನಾನು ಪ್ರಾರ್ಥನೆಯನ್ನು ಮಾಡುವಂಥದ್ದು. ಯದಾ ಮೇ ಮರಣಂ ಭೂಯಾತ್ ತದಾ ಮಾ ಭೂತ್ ಸ್ಮೃತಿಭ್ರಮಃ ದಿನೇ ದಿನೇ ಕ್ಷಣಂ ಚಿತ್ತಂ ತ್ವಯಿ ಸಂಸ್ಥಂ ಭವತ್ವಿತಿ ಏವಂ ಪ್ರೇರಯ ಮಾಂ ದೇವ ಮಾ ಭೂತ್ತೆ ಚಿತ್ತಮೀದೃಶಂ ನೃಶಂ ಸೋಯಂ ಪಿಶಾಚೋಯಂ ದಯಾಸ್ಮಿನ್ ಕ್ವಾ ಭವೇದಿತಿ. ಸ್ವಾಮಿ, ಇಷ್ಟೇ ನಿನ್ನ ಹತ್ರ ಪ್ರಾರ್ಥನೆ ಮಾಡುವುದು. ಯಾವಾಗ ನನಗೆ ಮರಣಕಾಲ ಬರ್ತದೆ, ಮರಣಕಾಲ ಬಂದಾಗ ನನ್ನ ಬುದ್ಧಿ ಕೆಟ್ಟೋಗದೇ ಇರಲಿ, ನನ್ನ ಮನಸ್ಸು ಹಾಳಾಗದೇ ಇರಲಿ, ಮತ್ತು ನಿನ್ನನ್ನೇ ಸ್ಮರಣೆ ಮಾಡುವಂತೆ ಆಗಲಿ. ಕಡೆ ಕಾಲದಲ್ಲಿ ದಿನೇ ದಿನೇ ಕ್ಷಣಂ ಚಿತ್ತಂ, ದಿನ ಕಳೆದಾಗೆ ಅಂದರೆ ಆಯುಷ್ಯ ಮುಗಿತಾ ಇದ್ದಾಗೆ, ಸಾವು ಹತ್ತಿರ ಬಂದಾಗೆ ನನ್ನ ಮನಸ್ಸು ಹೆಚ್ಚೆಚ್ಚು ನಿನ್ನಲ್ಲಿ ನಿಲ್ಲುವಂತೆ ಆಗಬೇಕು. ಹಾಗೆ ನನ್ನನ್ನು ಒಳಗಿನಿಂದ ಪ್ರೇರಣೆ ಮಾಡು, ನನ್ನ ಮನಸ್ಸನ್ನು ಪ್ರೇರಣೆ ಮಾಡು. ನಾನು ಇಷ್ಟೇ ನಿನ್ನನ್ನು ಕೇಳಿಕೊಳ್ಳೋದು ಸ್ವಾಮಿ. ಹಾಗಂತ ನನ್ನನ್ನು ತಿರಸ್ಕಾರ ಮಾಡಬೇಡ. ಇದೊಂದು ಪಿಶಾಚಿ, ಇದೊಂದು ಪಾಪಿ, ಈ ರೀತಿ ನನ್ನನ್ನು ಯಾವತ್ತೂ ನೀನು ತಿರಸ್ಕಾರ ಮಾಡಬೇಡ. ದಯಾಸ್ಮಿನ್ ಕಾ ಭವೇದಿತಿ. ಒಂದೊಮ್ಮೆ ನೀನು ನನ್ನನ್ನು ತಿರಸ್ಕಾರ ಮಾಡಿದೆ ಹೀಗೆ ಅಂತ ಹೇಳಿದರೆ, ನಿನ್ನಲ್ಲಿ ದಯೆ ಅಂತ ಹೇಳುವುದು ಹೇಗಿದೆ ಅಂತ ಹೇಳೋಣ, ನೀನು ದಯಾವಂತ ಅಂತ ಹೇಗೆ ಹೇಳೋಣ ಅಂತ ಬಹಳ ಸುಂದರವಾಗಿ ಏವಂ ಚಿಂತೆಯ ಮಾಂ ದೇವ ಭೃತ್ಯೋ ಮಖ್ಯಮಿತಿ ಪ್ರಭೋ ಪರಪೀಡಾ ನಮತ್ತೋಸ್ತು ನಮಸ್ತೆ ಭಗವನ್ ಪ್ರಭೋ ಇಂದ್ರಿಯಾಣೀಂದ್ರಿಯಾರ್ಥೇಷು ಮಾ ಭೂವನ್ ಸಾಂಪ್ರತಂ ಹಿಮೇ. ಸ್ವಾಮಿ, ಹೀಗೆ ನನ್ನನ್ನು ಚಿಂತನೆ ಮಾಡು. ಇಷ್ಟೇ ಏನಂದರೆ ನಿನ್ನ ದಾಸ ನಾನು, ಇಷ್ಟೇ ಚಿಂತನೆ ಮಾಡು. ನನ್ನ ಮನಸ್ಸು ಯಾವತ್ತೂ ಕೆಟ್ಟ ಕಡೆ ಹೋಗದೇ ಇರಲಿ, ಇನ್ನೊಬ್ಬರಿಗೆ ಪೀಡೆ ಕೊಡದೇ ಇರಲಿ, ನಾನು ಯಾವತ್ತೂ ಇನ್ನೊಬ್ಬರಿಗೆ ಪೀಡೆ ಕೊಡದಂತಾಗಲಿ. ಮನಸ್ತದ್ರಕ್ಷತಾಂ ದೇವ ಭೂಯೋ ಭೂಯೋ ಜನಾರ್ದನ ಮಾ ಭೂನ್ ಮನಸಿ ಕಾಲುಷ್ಯಂ ಮನೋಮೇ ನಿರ್ಮಲಂ ಭವೇತ್. ತುಂಬ ಚಂದವಾದ ಪ್ರಾರ್ಥನೆ ಆ ಪಿಶಾಚಿಗಳು ಮಾಡುವಂಥದ್ದು. ನನ್ನ ಮನಸ್ಸು ಶುದ್ಧವಾಗಿಡು ದೇವರಂತೆ. ಯಾಕಂದರೆ ಮನಸ್ಸಿನಲ್ಲಿ ಯಾವತ್ತೂ ಕೊಳೆ ತುಂಬಿಕೊಳ್ಳೋದು ಬೇಡ. ಮನಸ್ಸಿನಲ್ಲಿ ನನ್ನ ಮನಸ್ಸು ನಿರ್ಮಲವಾಗಿ ಮಾಡು. ಯಾಕಂದರೆ ಮನಸ್ಸು ಹಾಳಾಯಿತು ಅಂದರೆ ಮನುಷ್ಯ ಹಾಳಾದ ಅಂತ ಅರ್ಥ. ನಾವು ಒಳ್ಳೆಯವರಾಗಿರುವುದೇ ಮನಸ್ಸಿನಿಂದ, ಒಳ್ಳೆ ಮನಸ್ಸಿನಿಂದ. ಆ ಒಳ್ಳೆ ಮನಸ್ಸನ್ನು ಕೊಡು. ಕಲುಷಂ ತಸ್ಯ ಚಿತ್ತಂ ನರಕೆ ಪಾತಯತ್ಯಮುಂ ಬಾಹ್ಯಾನಿ ನಿರ್ಮಲಾನ್ಯೇವಂ ಇಂದ್ರಿಯಾಣಿ ಭವಂತ್ಯುತ ನ ತಾನಿ ಕಾರ್ಯವಂತೀಹ ಮನಶ್ಚೇತ್ ಕಲುಷಂ ಭವೇತ್. ಒಂದೊಮ್ಮೆ ಮನಸ್ಸು ಕೆಟ್ಟದಾಗಿದೆ ಅಂತೇಳಿದರೆ, ಮನಸ್ಸು ಕೆಟ್ಟೋಗಿದೆ ಅಂತೇಳಿದರೆ ನರಕಕ್ಕೆ ಬೀಳಿಸುವುದು ಖಂಡಿತ, ಕಷ್ಟಕ್ಕೆ ಸಿಲುಕಿಸುವುದು ಖಂಡಿತ. ಇಲ್ಲಿಯೂ ಕೂಡ ಸುಖ ಇಲ್ಲ. ಯಾರು ಮನಸ್ಸು ಹಾಳು ಮಾಡ್ಕೊಂಡಿದ್ದಾನೆ ಅಂದರೆ, ಮನಸ್ಸು ಹಾಳು ಮಾಡ್ಕೊಳ್ಳೋದು ಅಂದರೆ ನೆಗೆಟಿವ್. ಯಾರ ಮನಸ್ಸಿನಲ್ಲಿ ಬರೀ ನೆಗೆಟಿವ್ ಥಾಟ್ಸೇ ಬರ್ತಾ ಇದೆ, ಕೆಟ್ಟ ಆಲೋಚನೆಗಳು, ಕೆಟ್ಟ ಚಿಂತನೆಗಳೇ ಬರ್ತಾ ಇದೆ, ಒಳ್ಳೆಯದ್ದಿಲ್ಲ. ಅದು ಹಾಳಾದ ಮನಸ್ಸದು. ಯಾವ ರೀತಿ ಒಂದು ಹಣ್ಣು ಹಾಳಾಯಿತು ಅಂತ ಹೇಳಿದ್ರೆ ವಾಸನೆ ಬರ್ತದಲ್ವ, ಅದು ದುರ್ವಾಸನೆ ಬರ್ತದಲ್ವ, ಹಾಗೆ ನಮ್ಮ ಮನಸ್ಸು ಹಾಳಾಗಿದೆ ಅಂತ ಹೇಳಿದರೆ ಅದೊಂದು ಕೊಳೆತ ಹಣ್ಣಿನಂತೆ. ಅದರಿಂದ ದುರ್ವಾಸನೆಯೇ ಬರ್ತದೆ, ಅದರಲ್ಲಿ ಕ್ರಿಮಿಕೀಟಗಳೇ ಆಗ್ತದೆ, ಹಾಳು ಮಾಡಿಬಿಡ್ತದೆ, ಎಲ್ಲ ರೋಗ ರುಜಿನಗಳಿಗೆ ಕಾರಣ ಆಗುತ್ತೆ. ಅದಕ್ಕೋಸ್ಕರ ಮನಸ್ಸು ನನ್ನದು ಶುದ್ಧವಾಗಿಡು. ಮನಸ್ಸು ಸರಿ ಇಲ್ಲದೆ ಹೊರಗಿನಿಂದ ಎಷ್ಟು ಶುದ್ಧ ಇದ್ದರೆ ಏನು ಪ್ರಯೋಜನ ಅಂತ ಹೇಳ್ತದೆ ಆ ಪಿಶಾಚಿಗಳು. ಅದು ಯಾಕಂದರೆ ಪ್ರಯೋಜನ ಇಲ್ಲ. ನತಾನಿ ಕಾರ್ಯವಂತೀಹ, ಅದು ಯಾವ ಪ್ರಯೋಜನಕ್ಕೂ ಬರೋಲ್ಲ. ಹೊರಗಿನಿಂದ ನಾನು ಎಷ್ಟೇ ಮಡಿ ಮಾಡಬಹುದು, ಹೊರಗಿನಿಂದ ನಾನು ಎಷ್ಟೇ ಶುದ್ಧ ಇರ್ಬೋದು, ಮನಸ್ಸೇ ಶುದ್ಧ ಇಲ್ಲದೆ ಇದ್ದರೆ ಏನು ಪ್ರಯೋಜನ ಇದೆ? ಪ್ರಯೋಜನವೇ ಇಲ್ಲ. ಅದು ಹೊರಗಿನಿಂದ ಎಷ್ಟು ಅಲಂಕಾರ ಮಾಡಿದರೂ ಒಳಗೆ ತುಂಬಿಸಿರುವುದು ಯಾವುದು ಅಂದರೆ ಕಳ್ಳನ್ನು. ಯಾವುದು ಅತ್ಯಂತ ವಾಸನೆ, ದುರ್ವಾಸನೆ ಉಳ್ಳಂತಹ ಮದ್ಯವನ್ನು ನಾನು ತುಂಬಿಸಿ ಹೊರಗಿನಿಂದ ಎಷ್ಟು ಅಲಂಕಾರ ಮಾಡಿದರೆ ಏನು ಪ್ರಯೋಜನ ಇದೆ? ಆ ರೀತಿ ಆಯ್ತಷ್ಟೇ. ನಾಂಗಾನಾಂ ಮುಷ್ಟಿನಾಮೇಧ್ಯಂ ಗೃಹೀತ್ವಾ ಯೋ ವ್ಯವಸ್ಥಿತಃ ಬಹಿ ಪ್ರಕ್ಷಾಲನಂ ಕುರ್ವನ್ ಕಿಂ ಭವೇತ್ ತಸ್ಯ ಕೇಶವ ಅಂತ ಹೇಳ್ತಾನೆ. ಬಹಳ ಸುಂದರವಾಗಿ ವ್ಯರ್ಥೋ ಹಿ ಕೇವಲಂ ತಸ್ಯ ಪ್ರಗ್ರಹೋ ಬಾಹ್ಯ ಗೋಚರ ಅಂತ ಹೇಳ್ತಾನೆ. ಈ ಮನುಷ್ಯ ಇಡೀ ಎಲ್ಲವನ್ನೂ ಕೂಡ ತನ್ನ ಮುಷ್ಟಿಯಲ್ಲಿ ಇಟ್ಕೊಂಡ್ರೂ ಕೂಡ ಮನಸ್ಸು ಮಾತ್ರ ಮುಷ್ಟಿಗೆ ಬರಲಿಲ್ಲ ಅಂತೇಳಿದ್ರೆ ಏನು ಪ್ರಯೋಜನ? ಎಲ್ಲವೂ ವ್ಯರ್ಥವೇ. ಅದಕ್ಕೋಸ್ಕರ ಸ್ವಾಮಿ ನಾನು ಇಷ್ಟೇ ಹೇಳುವಂಥದ್ದು, ಈ ಮನಸ್ಸು ಇಂದ್ರಿಯ ಅದನ್ನು ನನ್ನ ಹತೋಟಿಗೆ ಬರುವಂತೆ ಮಾಡು. ಸುಖವಾಗಲಿ ದುಃಖವಾಗಲಿ ಎಲ್ಲ ಇದ್ದರೂ ನಿನ್ನ ಮನಸ್ಸಿನ ಸ್ಮರಣೆ ಯಾವತ್ತೂ ಕೊಡುವಂತಾಗಲಿ. ಈ ರೀತಿ ಆ ಪಿಶಾಚಿಗಳು ಪ್ರಾರ್ಥನೆಯನ್ನು ಮಾಡ್ಕೊಳ್ತಾವಂತೆ.
ಒಳಗಿನಿಂದ ದೇವರನ್ನು ಕಾಣ್ತವಂತೆ, ನೋಡ್ತವೆ. ಇದೇ ಕೃಷ್ಣನೇ. ಆ ಧ್ಯಾನದಲ್ಲಿ ಯಾವ ಕೃಷ್ಣನನ್ನು ಧ್ಯಾನ ಮಾಡ್ತವೆ, ಇದರಲ್ಲಿ ಇದ್ದಾನೆ, ಅಲ್ಲಿದ್ದಾನೆ. ಸಂತೋಷ ಆಯ್ತಂತೆ. ಒಳಗಿನಿಂದ ದೇವರ ಆರಾಧನೆಯನ್ನು ಮಾಡಿದ್ವು, ಕೃಷ್ಣನಿಗೆ ಪೂಜೆ ಮಾಡಿದ್ವು. ಪೂಜೆ ಮಾಡಿ ನೈವೇದ್ಯ ಅರ್ಪಣೆ ಮಾಡಬೇಕು. ಏನನ್ನು ಅರ್ಪಣೆ ಮಾಡುವುದು? ಅಯ್ಯೋ, ದೇವರಿಗೆ, ಕೃಷ್ಣನಿಗೆ ಶ್ರೇಷ್ಠವಾದದ್ದನ್ನು ಕೊಡಬೇಕು. ಯಾವುದು ಶ್ರೇಷ್ಠವಾದದ್ದು ಅಂದರೆ ಅವುಗಳು ತಿನ್ನುವುದೇ. ನೋಡಿದ್ವಂತೆ, ತಾವು ತಿನ್ನುವ ಆಹಾರದಲ್ಲಿ ಶ್ರೇಷ್ಠವಾದ ಆಹಾರ ಯಾವುದು? ಅವು ತಿನ್ನುವುದು ಹೆಣವನ್ನು, ಹೆಣದ ಮಾಂಸ ತಿನ್ನುವುದು. ನೋಡಿದ್ವಂತೆ, ಇಲ್ಲ ಆಹಿ ಹೆಣ ಅಲ್ಲ, ಬ್ರಾಹ್ಮಣನ ಹೆಣ, ಬ್ರಾಹ್ಮಣದ ಹೆಣದ ಮಾಂಸ. ಅದು ಹಾಗೆ ಅಲ್ಲ, ಬ್ರಾಹ್ಮಣನ ಹೆಣದ ತಲೆಯ ಮಾಂಸ. ಆ ತಲೆಯ ಮಾಂಸವನ್ನು ದೇವರಿಗೆ ಅರ್ಪಣೆ ಮಾಡಬೇಕು ಅಂತ ಒಬ್ಬ ಬ್ರಾಹ್ಮಣ ಆ ಬ್ರಾಹ್ಮಣ ಹೆಣದ ತಲೆ ಏನಿದೆ, ತಲೆಯ ಮಾಂಸವನ್ನು ಕೃಷ್ಣನಿಗೆ ಅರ್ಪಣೆ ಮಾಡ್ತಾ ಇದ್ದವನು, ನೈವೇದ್ಯ ಮಾಡ್ತಾ ಇದ್ದವನು ಭಕ್ತಿಯಿಂದ. ದೇವರು ಅದನ್ನು ನೋಡಿ ನಗ್ತಾನಂತೆ. ಕೃಷ್ಣ ನಕ್ಕು ತಾನು ಆ ಪಿಶಾಚಿಗಳಿಗೆ ಕಾಣಿಸಿಕೊಳ್ತಾನೆ. ಹೇಳ್ತಾನೆ, ನೋಡಿ, ಭಕ್ತಿಯ ಪ್ರೀತೋಸ್ಮಿ ಭದ್ರಂತೆ ಮನೋ ನಿರ್ಮಲತೆ. ಹೇಳ್ತಾನೆ ಆ ಘಂಟಾಕರ್ಣನಿಗೆ, ನಿನ್ನ ಭಕ್ತಿಯಿಂದ ಸಂತೃಪ್ತನಾದೆ ನಾನು. ಯಾಕಂದರೆ ಮನಃಶುದ್ಧೇ ಕೃತೋ ಯತ್ನಃ ತತ ಪ್ರೀತೋಸ್ಮಿ ಮಾಂಸಪ. ಹೇ ಮಾಂಸ ತಿನ್ನುವಂತಹ ಘಂಟಾಕರ್ಣನೇ, ಇಷ್ಟೆಲ್ಲ ನನ್ನ ಆರಾಧನೆ ಮಾಡಿ ನೀನು ಪ್ರಾರ್ಥನೆ ಮಾಡಿಕೊಂಡೋದು ಒಂದೇ, ಏನು ಅಂತ ಹೇಳಿದ್ರೆ ನನಗೆ ಮನಃಶುದ್ಧಿ ಆಗಲಿ ಅಂತ. ಅದು ನನಗೆ ತುಂಬ ಖುಷಿಯಾಯಿತು ಅಂತ ಹೇಳ್ತಾನೆ ದೇವರು. ಯಾಕಂದರೆ ನಾವು ದೇವರ ಹತ್ರ ಕೇಳಬೇಕಾದದ್ದೇ, ಮನಃಶುದ್ಧಿ ಬೇಕು, ಅದನ್ನು ಶುದ್ಧ ಮಾಡು. ಅದೊಂದಿದ್ರೆ ಎಲ್ಲ ಸುಖವೂ ಇದೆ, ಇಲ್ಲಿಯೂ ಮುಂದೆಯೂ. ಅದನ್ನು ನೀನು ಪ್ರಾರ್ಥನೆ ಮಾಡಿದ್ಯಲ್ವ, ಸಂತೋಷ, ತುಂಬ ಸಂತೋಷ ಆಯಿತು. ಆದರೆ ಈ ಮಾಂಸವನ್ನು ನಾನು ಸ್ವೀಕಾರ ಮಾಡೋಲ್ಲ ಅಂತ ಹೇಳಿ, ಇಂತಹ ಹೆಣದ ಮಾಂಸ ಅದನ್ನು ನಾನು ಸ್ವೀಕಾರ ಮಾಡೋಲ್ಲ. ಆದರೆ ಕೊಡುವುದರಲ್ಲಿ ನಿನ್ನೂರುವ ಶ್ರದ್ಧೆ ಏನಿದೆ ಅದು ಖುಷಿಯಾಯಿತು. ನೋಡಿ, ಇದೇ ದೇವರಿಗೆ ನಾವು ನೈವೇದ್ಯವನ್ನು ಮಾಡಬೇಕಾದ್ರೆ ನೀನು ಏನು ಕೊಡ್ತಾ ಇದ್ದೀಯಾ ಅಂತ ದೇವರು ನೋಡಲ್ಲ, ಹೇಗೆ ಕೊಡ್ತಾ ಇದ್ದೀಯಾ ಅಂತ ನೋಡ್ತಾನೆ. ಅದಕ್ಕೆ ಹೇಳುವುದು, ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತಿಯ ಪ್ರಯಚ್ಛತಿ ತದಹಂ ಭಕ್ತ್ಯುಪಹೃತಂ. ಭಕ್ತಿಯಿಂದ ತಂದು ಭಕ್ತಿಯಿಂದ ಅರ್ಪಣೆ ಮಾಡಬೇಕು, ಅದನ್ನು ನಾನು ಸ್ವೀಕಾರ ಮಾಡ್ತೇನೆ ಅಂತ ಭಗವಂತ ತಿಳಿಸಿರುವಂಥದ್ದು. ಆ ರೀತಿ ನೀನು ಭಕ್ತಿಯಿಂದ ಏನು ಕೊಟ್ಟಿದೆಯಾ, ಭಕ್ತಿಗೆ ಮೆಚ್ಚಿದ್ದೇನೆ ಅಂತ ಹೇಳಿ ಆ ಭಗವಂತ ಘಂಟಾಕರ್ಣನನ್ನು ಮುಟ್ಟಿದ್ನಂತೆ. ಪಿಶಾಚಿ, ಕೊಳಕು ಪಿಶಾಚಿಯನ್ನು ಮುಟ್ಟಿದ್ನಂತೆ. ಕೂಡಲೇ ನನೂನಂ ತಾದೃಶಂ ರೂಪಂ ಆಸೀತ್ ಕಾಲಾಂತರೇಶ್ವಪಿ. ಅಂತಹ ಒಂದು ರೂಪ, ಚಂದವಾದ ರೂಪ ಇಲ್ಲಿವರೆಗೆ ಕಂಡೇ ಇಲ್ಲ. ಆ ರೀತಿ ಘಂಟಾಕರ್ಣ ತಾನಾಗಿದ್ದಾನಂತೆ. ಅಂದರೆ ಅಷ್ಟು ಸುಂದರವಾದ ರೂಪ ಉಳ್ಳವನಾಗಿದ್ದಾನಂತೆ. ಅಷ್ಟು ಮಾತ್ರ ಅಲ್ಲ, ಅವನು ನೈವೇದ್ಯ ಮಾಡಿದ್ನಲ್ವ ಆ ಬ್ರಾಹ್ಮಣನ ಹೆಣ, ಆ ಹೆಣವನ್ನು ಕೂಡ ದೇವರು ಸ್ಪರ್ಶ ಮಾಡಿ ಮತ್ತೆ ಜೀವಂತನನ್ನಾಗಿ ಮಾಡಿದ್ದಾನೆ. ಆ ಬ್ರಾಹ್ಮಣನನ್ನು ಮತ್ತೆ ಬದುಕಿಸಿದ್ದಾನಂತೆ. ಘಂಟಾಕರ್ಣನಿಗೆ ಆಶೀರ್ವಾದ ಮಾಡಿ ತಾನು ಮೋಕ್ಷವನ್ನು ಕೊಟ್ಟಿದ್ದಾನಂತೆ ಭಗವಂತ. ಹೀಗೆ ಪಿಶಾಚಿಗಳು ಅವುಗಳಿಗೆ ಮೋಕ್ಷವನ್ನು ಕೊಟ್ಟು ಆ ಘಂಟಾಕರ್ಣನಿಗೆ ವಿಶೇಷವಾಗಿ ಇವತ್ತು ನೀವು ಬದರಿಯಲ್ಲಿ ನೋಡ್ಬೋದು, ಕ್ಷೇತ್ರಪಾಲ ಅಂತ ಘಂಟಾಕರ್ಣನನ್ನು ಇವತ್ತು ಆರಾಧನೆ ಮಾಡ್ತಾರೆ ಬದರಿಯಲ್ಲಿ. ಆ ಬದರಿನಾರಾಯಣನ ದೇವಸ್ಥಾನದಲ್ಲೇ ಘಂಟಾಕರ್ಣನ ಗುಡಿಯೂ ಕೂಡ ಇದೆ. ಈ ರೀತಿ ಮೋಕ್ಷವನ್ನು ಪಡೆದವು. ನಂತರ ಅಲ್ಲಿಂದ ಕೈಲಾಸಕ್ಕೆ ಹೋದ. ಕೈಲಾಸದಲ್ಲಿ ತಾನು ಶಿವನನ್ನು ಕುರಿತು ತಪಸ್ಸು ಮಾಡ್ತಾನೆ. ಆಶ್ಚರ್ಯ ಏನು ಅಂತ ಹೇಳಿದರೆ, ಯಾವಾಗ ಕೃಷ್ಣ ಶಿವನನ್ನು ಕುರಿತು ತಪಸ್ಸು ಮಾಡ್ತಾ ಇದ್ದಾನೆ, ಎಲ್ಲ ದೇವತೆಗಳು ಬರ್ತಾ ಇದ್ದಾರಂತೆ, ಋಷಿಗಳು ಬರ್ತಾ ಇದ್ದಾರಂತೆ, ಗಂಧರ್ವರು ಬರ್ತಾ ಇದ್ದಾರಂತೆ. ಯಾಕಂದರೆ ಏನು ನಡೀತದೆ ನೋಡೋಣ, ಇವಾಗ ಏನು ನಡೀತದೆ ಅನ್ನೋ ಕುತೂಹಲ. ಶಿವನು ಬಂದ, ಪರಿವಾರ ಸಮೇತನಾಗಿ ಬಂದ, ಕೃಷ್ಣನಿಗೆ ಕಾಣಿಸಿಕೊಂಡ. ಕೃಷ್ಣನಿಗೆ ಕಾಣಿಸಿಕೊಂಡು ಕೂಡಲೇ ಕೃಷ್ಣ ನಮಸ್ಕಾರ ಮಾಡ್ತಾನೆ ಶಿವನಿಗೆ. ನಮಸ್ತೆ ಶಿತಿಕಂಠಾಯ ನೀಲಗ್ರೀವಾಯ ವೇಧಸೆ, ನಮಸ್ತೆ ಶೋಚಿಷೇ ಅಸ್ತು, ನಮಸ್ತೆ ಉಪವಾಸಿನೇ. ತಾನು ಹೇ ಶಿವನೇ ನಿನಗೆ ನಮಸ್ಕಾರ ಅಂತ ಬೇರೆ ಬೇರೆ ಸ್ತೋತ್ರಗಳನ್ನು ಹೇಳ್ತಾ ಶಿವನನ್ನು ಸ್ತುತಿ ಮಾಡ್ತಾನೆ. ಸ್ತುತಿ ಮಾಡಿದಾಗ ತಥೋ ವೃಷಧ್ವಜ ದೇವ ಶೂಲಿ ಸಾಕ್ಷಾದುಮಾಪತಿ ಕರಂ ಕರೇಣ ಸಂಸ್ಪೃಶ್ಯ ವಿಷ್ಣೋಶ್ಚಕ್ರಧರಸ್ಯ ಚ. ಅವನ ಕೈಯನ್ನು ತನ್ನ ಕೈಯಿಂದ ತಾನು ಹಿಡ್ಕೊಂಡು ಶಿವ ವಿಷ್ಣುವನ್ನು ಕುರಿತು ಹೇಳ್ತಾನಂತೆ. ಕಿಮಿದಂ ದೇವದೇವೇಶ ಚಕ್ರಪಾಣೆ ಜನಾರ್ದನ ತಪಶ್ಚರ್ಯ ಕಿಮರ್ಥಂತೆ ಪ್ರಾರ್ಥನಾ ತವಕಾ ವಿಭೋ. ಹೇ ದೇವತೆಗಳಿಗೂ ದೇವನಾದ ಸರ್ವೋತ್ತಮನಾದ ಕೃಷ್ಣನೇ, ಅವನು ಹೇಳ್ತಾ ಇರೋದು ಮೊದಲೇ, ನೀನು ಯಾಕೆ ನನ್ನನ್ನು ಕುರಿತು ತಪಸ್ಸು ಮಾಡಿದೆಯಾ, ಯಾವ ಕಾರಣದಿಂದ ಮಾಡಿದೆಯಾ ಅಂತ ಹೇಳಿದಾಗ ಕೃಷ್ಣ ಹೇಳ್ತಾನೆ, ನನಗೆ ಮಕ್ಕಳು ಬೇಕು, ಒಳ್ಳೆ ಮಗ ಬೇಕು, ಅದಕ್ಕೋಸ್ಕರ ನಿನ್ನನ್ನು ಕುರಿತು ತಪಸ್ಸು ಮಾಡಿದ್ದೇನೆ ಎಂದು. ಅದಕ್ಕೆ ಶಿವ ಹೇಳ್ತಾನೆ, ನೋಡು ನಿನಗೆ ಒಳ್ಳೆ ಮಗ ಹುಟ್ಟುತ್ತಾನೆ. ಯಾರು ಅಂತ ಹೇಳಿದರೆ, ಹಿಂದೆ ನಾನು ಯಾವ ಮನ್ಮಥನನ್ನು ಸುಟ್ಟಾಕಿದ್ದೇನೆ,
ನನ್ನ ಮೂರನೇ ಕಣ್ಬಿಟ್ಟು ಆ ಮನ್ಮಥನೇ ಇವಾಗ ಮತ್ತೆ ತಾನು ಹುಟ್ಟಿ ಬರಲಿಕ್ಕೆ ಕಾಯ್ತಾ ಇದ್ದಾನೆ, ಅವನೇ ನಿನ್ನ ಮಗನಾಗಿ ಬರ್ತಾನೆ ಅಂಥೇಳಿ ಶಿವ ತಾನು ಹೇಳ್ತಾನೆ. ಇಷ್ಟು ಹೇಳಿ ಅಹಂ ತ್ವಂ ಸರ್ವಗೋ ದೇವ, ಕೂಡಲೇ ಅಲ್ಲೆಲ್ಲ ಋಷಿಮುನಿಗಳಿದ್ರಲ್ವ, ಆ ಋಷಿಗಳನ್ನೆಲ್ಲ ಕುರಿತು ತಾನು ಹೇಳ್ತಾನೆ. ನೋಡಿ, ಕೃಷ್ಣ ನಮಸ್ಕಾರ ಮಾಡ್ತಾ ಇದ್ದಾನೆ, ಕೃಷ್ಣ ನನ್ನನ್ನು ಸ್ತೋತ್ರ ಮಾಡ್ತಾ ಇದ್ದಾನೆ, ಇದೆಲ್ಲ ಸತ್ಯ ಅಲ್ಲ, ಸುಳ್ಳು ಅಂತ ಹೇಳ್ತಾನೆ, ಸ್ಪಷ್ಟವಾಗಿ ಹೇಳ್ತಾನೆ. ಏತದೇವ ಪರಂ ವಸ್ತು ನೇತಸ್ಮಾತ್ ಪರಮಸ್ತಿ ವಃ ಏತದೇವ ವಿಜಾನೀಧ್ವಂ ಏತದ್ವಃ ಪರಮಂ ತಪಃ. ನೋಡಿ ಋಷಿಮುನಿಗಳೇ, ದೇವತೆಗಳೇ, ನಿಜವಾಗಿಯೂ ಕೂಡ ನೀವು ಆರಾಧನೆಯನ್ನು ಮಾಡಬೇಕಾದದ್ದು ಇವನನ್ನೇ, ಕೃಷ್ಣನನ್ನೇ ಆರಾಧನೆ ಮಾಡಬೇಕಾದದ್ದು. ಯಾಕಂದರೆ ಇವನೇ ಸರ್ವೋತ್ತಮವಾದ ತತ್ವ. ಇದು ಹರಿವಂಶದಲ್ಲಿ ಬಂದಿರುವ ಸ್ಪಷ್ಟವಾದ ಮಾತು. ಹರಿಹರರಿಬ್ಬರು ಒಂದೇ ಅಂತ ಹಿಂದೆ ಬಂತಲ್ವಾ, ನೋಡಿ ಅದೇ ಶಿವ ಹೇಳ್ತಾ ಇರುವಂಥದ್ದು. ನೀವು ಆರಾಧನೆ ಮಾಡಬೇಕಾದದ್ದು ವಿಷ್ಣುವನ್ನೇ. ಒಂದೊಮ್ಮೆ ಇಬ್ಬರು ಒಂದೇ ಆಗಿದ್ದರೆ ನನ್ನನ್ನಾದರೂ ಮಾಡ್ಬೋದು, ಇವನನ್ನಾದರೂ ಮಾಡ್ಬೋದು, ಯಾರು ಮಾಡಿದರೂ ಒಂದೇ. ಈ ರೀತಿ ಹೇಳಬೇಕಾಗಿತ್ತಲ್ವ, ಶಿವ ಹೇಳ್ತಾ ಇಲ್ಲ, ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ. ಏತದೇವ ಸದಾ ವಿಪ್ರಾಧ್ಯೇಯಂ ಸತತ ಮಾನಸೈ ಏತದ್ವಃ ಪರಮಂ ಶ್ರೇಯ ಏತತ್ವಃ ಪರಮಂ ಧನಂ. ನಿಜವಾಗಿಯೂ ಕೂಡ ಎಲ್ಲ ಋಷಿಮುನಿಗಳೇ, ಬ್ರಾಹ್ಮಣರೇ, ನೀವು ಧ್ಯಾನ ಮಾಡಬೇಕಾದದ್ದು ವಿಷ್ಣುವನ್ನೇ. ಯಾಕಂತೇಳಿದರೆ ನಿಮಗೆ ಮೋಕ್ಷವನ್ನು ಕರುಣಿಸುವವನು ಈ ವಿಷ್ಣುವೇ. ಏಷವೋ ಮೋಕ್ಷದಾತಾಚ ಏಷ ಮಾರ್ಗ ಉದಾಕೃತಃ ಏಷ ಪುಣ್ಯಪ್ರದ ಸಾಕ್ಷಾತ್ ಏತತ್ವ ಕರ್ಮಣಾಂ ಫಲಂ. ನಿಮಗೆ ಮೋಕ್ಷ ಮಾರ್ಗವನ್ನು ತೋರಿಸುವವನು ಇವನೇ, ಮೋಕ್ಷವನ್ನು ಕೊಡುವವನು ಇವನೇ, ಅದಕ್ಕೆ ಬೇಕಾದ ಪುಣ್ಯವನ್ನು ಕೊಡುವವನು ಇವನೇ. ಇವನನ್ನೇ ಎಲ್ಲ ಶಾಸ್ತ್ರಗಳು ಹೇಳ್ತಾ ಇರುವುದು. ನಾನ್ಯೋ ಜಗತಿ ದೇವೋಸ್ತಿ ವಿಷ್ಣೋ ನಾರಾಯಣಾತ್ ಪರಃ ಓಮಿತ್ಯೇವಂ ಸದಾ ವಿಪ್ರಾಹ ಪಠತ ಧ್ಯಾತ ಕೇಶವಂ. ಎಷ್ಟು ಸ್ಪಷ್ಟ ಹೇಳ್ತಾನೆ ಅಂತ ಹೇಳಿದರೆ, ಇವನಿಗಿಂತ ಬೇರೆಯದ್ದಾದ ಹಿರಿದೇವತೆ ಅಂತಿಲ್ಲ. ಶಿವ ಹೇಳ್ತಾ ಇರುವ ಮಾತು, ನಾನ್ಯೋ ಜಗತಿ ದೇವೋಸ್ತಿ ವಿಷ್ಣೋ ನಾರಾಯಣಾತ್ ಪರಃ. ವಿಷ್ಣುವಿಗಿಂತಲೂ ಸರ್ವೋತ್ತಮನಾದ ದೇವ ಇನ್ನೊಬ್ಬ ಇಲ್ಲ. ಇದನ್ನು ಓಂ ಅಂತ ಒಪ್ಪಿಕೊಂಡು ಆ ಓಂಕಾರ ಪ್ರತಿಪಾದ್ಯನಾದವನು ಇವನೇ ಅಂತ ಇವನ ಆರಾಧನೆಯನ್ನು ಮಾಡಿ, ತಥೋ ನಿಶ್ರೇಯಸ ಪ್ರಾಪ್ತಿ ಭವಿಷ್ಯತಿ ನ ಸಂಶಯ. ನಾನು ಹೇಳಿದಾಗೆ ನೀವು ಆರಾಧನೆಯನ್ನು ಮಾಡಿದರೆ ನಿಮಗೆ ಶ್ರೇಯಸ್ಸಾಗುವುದರಲ್ಲಿ ಸಂಶಯವೇ ಇಲ್ಲ. ಏವಂ ಧ್ಯಾತೋ ಹರಿ ಸಾಕ್ಷಾತ್ ಪ್ರಸನ್ನೋ ವೋ ಭವಿಷ್ಯತಿ. ಈ ರೀತಿ ನೀವು ಧ್ಯಾನವನ್ನು ಮಾಡಿದರೆ ಪ್ರಸನ್ನನಾಗ್ತಾನೆ ವಿಷ್ಣು. ಹೀಗೆ ಬಹಳ ಸುಂದರವಾಗಿ ಶಿವ ಕಡೆಗೆ ಎಲ್ಲ ದೇವತೆಗಳಿಗೆ ಹೇಳ್ತಾನೆ. ಮತ್ತು ನನ್ನನ್ನು ಸ್ತೋತ್ರ ಮಾಡಿದಿಲ್ಲ ಏನಂದರೆ ಅಸುರರಿಗೆ ಮೋಹನಗೊಳಿಸ್ಲಿಕ್ಕೋಸ್ಕರ, ದೇವತೆಗಳೇ ನಂಬಬೇಡಿ ಅಂತ ಶಿವ ತಾನು ಸ್ಪಷ್ಟ ಹೇಳ್ತಾನೆ. ಮತ್ತೇನು ಅಂದರೆ ನಾವಿಬ್ಬರೂ ಒಂದೇ. ಈ ಮಾತು ಬರ್ತದೆ, ಒಂದೇ ಅಂತ ಹೇಳಿದರೆ ನೋಡಿ, ಒಂದಾಗುವುದು ಅನೇಕ ರೀತಿ ಇದೆ. ಅವ್ರು ಗಂಡ ಹೆಂಡತಿ ಒಂದೇ ಅಂತ ಹೇಳಿದ್ರೆ ಏನು, ಒಂದೇ ದೇಹವಂತನ ಅಥವಾ ಒಬ್ಬರೇ ಅಂತನ ಅಲ್ಲ. ಮತ್ತೇನು ಅಂದರೆ ಗಂಡ ಬೇರೆ ಹೆಂಡತಿ ಬೇರೆಯೇ, ಇಬ್ಬರದ ಅಭಿಪ್ರಾಯ ಒಂದೇ ಎನ್ನುವ ದೃಷ್ಟಿಯಿಂದ ಒಂದೇ ಅಂತ ಹೇಳೋದುಂಟು. ಹಾಗೆಯೇ ಬ್ರಹ್ಮ ವಿಷ್ಣು ಮಹೇಶ್ವರರೊಂದು ಒಂದೇ ಅಂತ ಬಂದರೆ ಆ ಮೂವರ ಅಭಿಪ್ರಾಯವೂ ಒಂದೇ. ಶಿವನ ಅಭಿಪ್ರಾಯ ಬೇರೆ ಅಲ್ಲ, ವಿಷ್ಣು ಅಭಿಪ್ರಾಯ ಬೇರೆ ಅಲ್ಲ, ಬ್ರಹ್ಮನ ಅಭಿಪ್ರಾಯ ಬೇರೆ ಅಲ್ಲ. ಮತ್ತೇನೆಂದರೆ ಮೂವರಲ್ಲಿ ಭಿನ್ನಾಭಿಪ್ರಾಯವೂ ಇಲ್ಲ. ಅದಕ್ಕೋಸ್ಕರ ಶಿವನನ್ನು ಕಂಡ್ರೆ ವಿಷ್ಣುವಿಗಾಗೋಲ್ಲ, ವಿಷ್ಣುವನ್ನು ಕಂಡ್ರೆ ಶಿವನಿಗಾಗೋಲ್ಲ. ಇವೆಲ್ಲ ಏನಂತ ಹೇಳಿದರೆ ಇಲ್ಲಿ ದಡ್ಡರು ತಿಳಿದಿರುವ ಭ್ರಮೆ. ನಿಜವಾಗಿಯೂ ಕೂಡ ಅದಕ್ಕೆ ಹಿಂದೆ ನಾವು ಕೇಳಿದ್ದು ಶಿವನೊಳಗೆ ವಿಷ್ಣು ಇದ್ದಾನೆ, ವಿಷ್ಣುವಿನೊಳಗೆ ಶಿವ ಇದ್ದಾನೆ ಅಂತ ಹೇಳಿದರೆ ಪರಸ್ಪರವಾಗಿ ಅನ್ಯೋನ್ಯವಾಗಿ ಅಷ್ಟು ಇರುವಂಥವ್ರು ಅವರು. ಬ್ರಹ್ಮ ವಿಷ್ಣು ಮಹೇಶ್ವರರು ಮೂವರು, ಅದಕ್ಕೆ ಅವರ ತ್ರಿಮೂರ್ತಿಗಳು ಅಂತ ಹೇಳುವಂಥದ್ದು. ಹಾಗಂತ ಮೂವರು ಸಮಾನರಲ್ಲ. ವಿಷ್ಣು ಸರ್ವೋತ್ತಮನಾದವನು, ಅವನ ನಂತರ ಬ್ರಹ್ಮ, ಅವನಂತರ ಶಿವ. ಆದರೆ ಅವರ ಮೂವರ ಅಭಿಪ್ರಾಯವು ಒಂದೇ ಆಗಿದೆ, ಅದರಲ್ಲಿ ಭಿನ್ನಾಭಿಪ್ರಾಯ ಇಲ್ಲವೇ ಇಲ್ಲ. ಎಷ್ಟಲ್ಲ, ಇನ್ನೂ ಒಂದು ಹೇಳ್ತಾರೆ. ಏನು ಅಂತ ಹೇಳಿದರೆ, ಯಾರು ವಿಷ್ಣುವನ್ನು ದ್ವೇಷ ಮಾಡ್ತಾನೆ ಅಂತಹ ಶಿವಭಕ್ತನನ್ನು ನಾನು ಮೆಚ್ಚುವುದಿಲ್ಲ. ಯಾರು ಶಿವನನ್ನು ದ್ವೇಷ ಮಾಡ್ತಾನೆ ಅಂಥವನನ್ನು ವಿಷ್ಣುವು ಮೆಚ್ಚುವುದಿಲ್ಲ. ನೋಡಿ, ಯಾವತ್ತೂ ಕೂಡ ನಾವು ವಿಷ್ಣು ಭಕ್ತರಾದರೆ ಗುರುವೆಂಬೆ ನಿನ್ನ ಅಂತ ಹೇಳಿ ಶಿವನನ್ನು ನಾವು ಆ ಭಗವಂತನ ಬಳಿ ಕರ್ಕೊಂಡು ಹೋಗುವ ಗುರು ಅಂತ ಆರಾಧನೆಯನ್ನು ಮಾಡಬೇಕಾದದ್ದು. ಅದೇ ರೀತಿ ಯಾರು ಶಿವಭಕ್ತನಿದ್ದಾನೆ ಅವನು ವಿಷ್ಣುವನ್ನು ವಿಶೇಷವಾಗಿ ಆರಾಧನೆ ಮಾಡಬೇಕಾದದ್ದು. ಯಾಕೋಸ್ಕರ ಅಂತ ಹೇಳಿದರೆ, ನನ್ನನ್ನು ಮೋಕ್ಷಕ್ಕೆ ಕರ್ಕೊಂಡು ಹೋಗುವವನು ಇವನೇ ವಿಷ್ಣುವೇ, ಅದಕ್ಕೆ ದಾರಿ ತೋರಿಸುವವನು ಶಿವ. ಘಂಟಾಕರ್ಣನ ಹಾಗೆ ಘಂಟಾಕರ್ಣ ಶಿವಭಕ್ತನಾದರೂ ಕೂಡ ನೋಡಿ ವಿಷ್ಣುವನ್ನು ಆರಾಧನೆ ಮಾಡಿ ಮೋಕ್ಷ ಪಡೆದ. ಅದನ್ನು ಹರಿವಂಶ ಸ್ಪಷ್ಟ ತಿಳಿಸ್ಕೊಂಡು ಹೋಗ್ತದೆ. ಮುಂದೆ ಹಂಸಡಿಭಕರ ವಧೆ. ಹಂಸಡಿಭಕರು ಅಂತ ಇಬ್ಬರು ಬ್ರಹ್ಮದತ್ತನ ಮಕ್ಕಳು. ಬ್ರಹ್ಮದತ್ತ ಅಂದರೆ ಸಾಲ್ವರಾಜ, ಇವನ್ಯಾರೂ ಅಲ್ಲ.
ಇವನೇ ಭೀಷ್ಮಕ 3 ಹೆಣ್ಣುಮಕ್ಕಳ ಈ ಭೀಷ್ಮ 3 ಕರ್ಕೊಂಬಂದಿರ್ತಾನೆ. ಅಂಬೆ, ಅಂಬಾಲಿಕೆ, ಅಂಬಿಕೆ ಅಂತ. ಅದರಲ್ಲಿ ಅಂಬೆ ಅನ್ನುವಳು ನಾನು ಒಬ್ಬನನ್ನು ಪ್ರೀತಿ ಮಾಡಿದ್ದೇನೆ ಅಂತ ಹೇಳಿರ್ತಾಳೆ. ಅದೇ ಬ್ರಹ್ಮದತ್ತ ಅಂತ. ಅವನೇ ಇವನು ಸಾಲ್ವರಾಜ. ಅವನಿಗೆ 2 ಮಕ್ಕಳು, ಹಂಸ ಡಿಬಕರು ಅಂತ, ಶಿವನ ವರದಿಂದ ಹುಟ್ಟಿದವರು. ಅವರು ತಾವು ಕೃಷ್ಣನೊಟ್ಟಿಗೆ ಯುದ್ಧಕ್ಕೆ ಹೋಗ್ತಾರೆ. ಅದೊಂದು ದೊಡ್ಡ ಚರಿತ್ರೆ ಇಲ್ಲಿ ಬರುವಂಥದ್ದು. ಅದನ್ನು ತಿಳಿಸ್ಕೊಂಡು ಹೋಗ್ತಾರೆ. ಯಾವ ರೀತಿ ಅಂತ ಹೇಳಿದರೆ, ಹಂಸ ಡಿಬಕರು ಶಿವನನ್ನು ಕುರಿತು ಆರಾಧನೆಯನ್ನು ಮಾಡ್ತಾರೆ. ಶಿವನಿಂದ ವರ ಪಡಿತಾರೆ, ನಮಗೆ ಎಲ್ಲರಿಂದಲೂ ಅಜೇಯತ್ವ, ನಾವು ಸೋಲಿಲ್ಲದವರಾಗಬೇಕು, ಈ ರೀತಿ ಎಲ್ಲ ವರ ಪಡಿತಾರೆ. ವರ ಪಡೆದು ಕೊಬ್ಬಿನಿಂದ ತಾವು ಎಲ್ರಿಗೂ ಹಿಂಸೆ ಕೊಡ್ಲಿಕ್ಕೆ ಶುರು ಮಾಡ್ತಾರೆ. ಒಂದು ಸಲ ಅಂತೂ ಕೂಡ ದುರ್ವಾಸರು 3,000 ತಮ್ಮ ಶಿಷ್ಯರೊಟ್ಟಿಗೆ ಹೋಗಬೇಕಾದ್ರೆ, ದುರ್ವಾಸರು ಅಂದರೆ ಮತ್ಯಾರಲ್ಲ, ಶಿವನೇ ಸುರ್ವಾಸರಾಗಿ ಬಂದದ್ದು. ಅಂತಹ ದುರ್ವಾಸರು 3,000 ಶಿಷ್ಯರೊಟ್ಟಿಗೆ ಬರಬೇಕಾದ್ರೆ ಇವರು ಹೋಗ್ತಾರೆ. ಹೋಗಿ ನೋಡ್ತಾರೆ. ಅವರು ನೋಡಿ, ಇವನ್ಯಾರು, ಕೆಂಪು ಬಟ್ಟೆ, ಅದು ಇನ್ನೇನಿಲ್ಲ. ದುರ್ವಾಸರು ಬರೀ ಕೌಪಿನ ಮಾತ್ರ ಸನ್ಯಾಸಿಗಳು ಏನೋ ಕೆಂಪುಟ್ಕೊಂಡಿದ್ದಾರೆ, ಏನು ಇವರಿಗೇನು ಮಾನ ಮರ್ಯಾದೆ ಇಲ್ವಾ? ಹೀಗೂ ಒಂದು ಜಗತ್ತಿನಲ್ಲಿ ಇರುವುದು ಅಂತಿದೆಯಾ? ಇದ್ದರೆ ಗೃಹಸ್ಥರಾಗಿರಬೇಕು, ಮದುವೆ ಮಾಡ್ಕೊಂಡು ಚೆನ್ನಾಗಿ ಬದುಕಬೇಕು, ಇದೆಲ್ಲ ಏನು ಅಂತ ಹೇಳಿ ದುರ್ವಾಸರ ದಂಡ ಕಿತ್ಕೊಳ್ತಾರೆ. ದುರ್ವಾಸರ ಆ ಕೌಪೀನ ಏನಿದೆ, ಕೌಪೀನವನ್ನು ಹರಿದಾಕ್ಬಿಡ್ತಾರೆ ಇವರು, ಈ ಹಂಸಡಿಬಕರು. ಅವರ ಆಶ್ರಮವನ್ನೆಲ್ಲ ಧ್ವಂಸಗೊಳಿಸ್ತಾರೆ. ದುರ್ವಾಸರಿಗೆ ಇನ್ನಿಲ್ಲದ ಸಿಟ್ಟು ಬಂತು. ಮೊದಲೇ ಸಿಟ್ಟಿನಿಂದ ಕೋಪಗೊಳ್ಳುವುದರಲ್ಲಿ ನಿಸ್ಸೀಮರು ದುರ್ವಾಸರು, ಆದರೆ ಹಂಸಡಿಬಕರಿಗೆ ಕೊಡಲಿಲ್ಲ. ಯಾಕೆ ಅಂತ ಹೇಳಿದರೆ, ನಾನೇ ಇವರಿಗೆ ವರ ಕೊಟ್ಟಿದ್ದು, ಶಿವನಾಗಿ ನಾನೇ ವರ ಕೊಟ್ಟಿದ್ದು. ನೀವು ಅಜೇಯರಾಗಿರಿ ಅಂತ, ಅವಧ್ಯರಾಗಿರಿ. ಇವಾಗ ನಾನೇ ಅವ್ರಿಗೆ ಶಾಪ ಕೊಟ್ಟರೆ ಆಗೋದಿಲ್ಲ. ಅದಕ್ಕೋಸ್ಕರ ದುರ್ವಾಸರು ದ್ವಾರಕೆಗೆ ಬಂದರು, ಕೃಷ್ಣನ ಬಳಿಗೆ ಬಂದರು. ಕೃಷ್ಣನ ಹತ್ರ ಪ್ರಾರ್ಥನೆ ಮಾಡಿಕೊಂಡ್ರು, ಕೃಷ್ಣ ನೀನೇ ಇದಕ್ಕೆ ತಕ್ಕ ಶಾಸ್ತಿ ಮಾಡಬೇಕು ಅಂತ. ಅವರಿಗೆ ಆಶ್ವಾಸನೆಯನ್ನು ಕೊಟ್ಟ ದುರ್ವಾಸರಿಗೆ. ಅದಕ್ಕೆ ಸರಿಯಾಗಿ ಹಂಸಡಿಬಕರು ಒಂದು ರಾಜಸೂಯ ಯಾಗ ಮಾಡಲಿಕ್ಕೆ ಹೊರಟರು ತಮ್ಮ ಅಪ್ಪನಿಗೋಸ್ಕರ. ಕೃಷ್ಣ ದ್ವೇಷಿಗಳು. ಅದಕ್ಕೆ ಜನಾರ್ದನ ಅಂತ ಒಬ್ಬ ಬ್ರಾಹ್ಮಣ, ಅವರ ಮಿತ್ರ, ಹೇಳಿ ಕಳಿಸಿದರು, ಹೋಗಿ ಹೇಳು ಕೃಷ್ಣನಿಗೆ ರಾಜಸೂಯ ಯಾಗಕ್ಕೆ ಉಪ್ಪು ತೊಗೊಂಬರ್ಬೇಕಂತೆ ಅಂತ. ಯಾಕಂದರೆ ಸಮುದ್ರ ತೀರದಲ್ಲಿರುವವನು ಕೃಷ್ಣ, ಅದಕ್ಕೆ ರಾಜಸೂಯ ಯಾಗಕ್ಕೆ ಬೇಕಾದ ಉಪ್ಪು ತೊಗೊಂಬರ್ಬೇಕಂತೆ ಅಂತ ಅವನು ಬಂದು ಹೇಳಿದ. ಅದಕ್ಕೆ ಕೃಷ್ಣ, ಆಯಿತು ಬರ್ತೇವೆ, ಉಪ್ಪನ್ನಲ್ಲ ನಾವೆಲ್ಲ ಶಸ್ತ್ರಾಸ್ತ್ರಗಳನ್ನು ತೊಗೊಂಬರ್ತೇವೆ, ಪುಷ್ಕರಕ್ಕೆ ಬರಲಿಕ್ಕೆ ಹೇಳು ಅಂದು ಸಾತ್ಯಕಿಯನ್ನು ಕಳಿಸಿಕೊಟ್ಟ. ಸಾತ್ಯಕಿ ಹೋಗಿ ತಾನು ಹೇಳಿ ಬಂದ. ಹಂಸಡಿಬಕರು ಪುಷ್ಕರಕ್ಕೆ ಬಂದರು, ಕೃಷ್ಣನು ಪುಷ್ಕರಕ್ಕೆ ಬಂದರು. ಕೃಷ್ಣ, ಬಲಭದ್ರ, ಗದ ಮುಂತಾದವರೆಲ್ಲ. ಆ ಸಂದರ್ಭದಲ್ಲಿ ಹಂಸಡಿಬಕರಿಗೆ ಸಹಾಯ ಮಾಡಲಿಕ್ಕೆ ವಿಚಕ್ರ ಅಂತ ಒಬ್ಬ ಬರ್ತಾನೆ, ದೈತ್ಯ. ಇವರದ್ದು 10 ಅಕ್ಷೋಹಿಣಿ ಸೈನ್ಯ ಇದೆ, ಹಂಸಡಿಬಕರದ್ದು 5 ಅಕ್ಷೋಹಿಣಿ ಸೈನ್ಯ ವಿಚಕ್ರನದ್ದು. 1 ಅಕ್ಷೋಹಿಣಿ ರಾಕ್ಷಸರ ಸೈನ್ಯ ಹಿಡ್ಕೊಂಡು ಹಿಡಂಬಾಸುರ ಬರ್ತಾನೆ, ಭೀಮ ಮುಂದೆ ಕೊಲ್ತಾನೆ. ಆ ಹಿಡಂಬ ಬರ್ತಾನೆ ಯುದ್ಧಕ್ಕೆ. ಈ ರೀತಿ 16 ಅಕ್ಷೋಹಿಣಿ ಸೈನ್ಯದೊಟ್ಟಿಗೆ ಕೃಷ್ಣ ತಾನು ಹೋರಾಟವನ್ನು ಮಾಡ್ತಾನೆ. ತುಂಬ ಘನಘೋರ ಹೋರಾಟ ನಡೀತದೆ. ಅದರಲ್ಲಿ ವಿಚಕ್ರನನ್ನು ಕೃಷ್ಣ ಕೊಂದು ಹಾಕ್ತಾನೆ, ಅವನ ಸೈನ್ಯವನ್ನು ಮುಗಿಸ್ತಾನೆ. ಹಿಡಂಬಾಸುರನನ್ನು ಬಲರಾಮ ತಾನು ಒಡೆದು ಓಡಿಸ್ತಾನೆ. ಅಲ್ಲಿ ಓಡಿದವನು ಮತ್ತೆ ವಾಪಸ್ ಬರಲಿಲ್ಲ ಹಿಡಂಬಾಸುರ, ಮತ್ತು ಭೀಮನಿಗೆ ಸಿಕ್ಕಿದ್ದವನು. ನಂತರ ಕೃಷ್ಣನಿಗೆ ಹಂಸನಿಗೆ ಯುದ್ಧ ನಡೀತದೆ. ಆ ಯುದ್ಧದಲ್ಲಿ ಕೃಷ್ಣ ಆ ಹಂಸನನ್ನು, ಅದು ಎಲ್ಲಿಂದ್ರೆ ಅವನು ಓಡ್ಕೊಂಡು ಹೋಗ್ತಾನೆ, ಕೃಷ್ಣನಿಗೆ ಕಡೆಗೆ ಎದುರಿ ಓಡಿಕೊಂಡು ಕೃಷ್ಣ ಕಾಲಿಯನನ್ನು ಎಲ್ಲಿ ತಾನು ತುಳಿದಿದ್ದ ಆ ಮಡುವಿನ ಹತ್ರ ಹೋಗ್ತಾನೆ, ಯಮುನಾ ಮಡುವಿನ ಹತ್ರ ಹೋಗ್ತಾನೆ. ಅಲ್ಲಿ ಹೋದಾಗ ಕೃಷ್ಣ ತನ್ನ ಕಾಲಿನಿಂದ ಅವನನ್ನು ಒದ್ದ ಹಂಸನನ್ನು. ಹಂಸ ಆ ಮಡುವಿಗೆ ಆಳವಾಗಿ ಮಡುವಿಗೆ ಬಿದ್ದವನು ಅಡಿಯಲ್ಲಿ ಧೃತರಾಷ್ಟ್ರ ಅಂತ ಒಂದು ನಾಗ ಅಂತೆ. ಆ ನಾಗದ ಬಾಯಿಗೆ ಸಿಕ್ಕಿದ ಅಂತ ಹೇಳ್ತದೆ ಹರಿವಂಶ. ಆ ನಾಗನ ಬಾಯಿ ಒಳಗೆ ಸಿಕ್ಕಿ, ಯಾಕಂದರೆ ಈ ಕುಲನಾಗಗಳಲ್ಲಿ ಒಬ್ಬ ಧೃತರಾಷ್ಟ್ರ ಅಂತ, ಅವನೊಳಗೆ ಹೋಗಿ ತಾನು ಈ ಪಾತಾಳವನ್ನು ಸೇರಿದ, ಅಂದರೆ ನರಕ, ನಿತ್ಯ ನರಕ, ಅದನ್ನು ಸೇರಿದ. ಇನ್ನು ಅವನ ಅಣ್ಣ ಡಿಭಕ, ಅವನ ತಮ್ಮ ಡಿಭಕ, ಅವನು ಅಣ್ಣನನ್ನು ಹುಡ್ಕೊಂಬರ್ತಾನೆ. ಎಲ್ಲಿ ನೋಡಿದ್ರೆ ಅಣ್ಣ ಸಿಗಲೇ ಇಲ್ಲ, ಹಂಸ ಸಿಗಲೇ ಇಲ್ಲ. ಕಡೆಗೆ ಅವನು ಏನು ಮಾಡಬೇಕು ಅಂತ ಗೊತ್ತಾಗದೆ ಕಡೆಗೆ ತನ್ನ ನಾಲಿಗೆಯನ್ನು ಸೀಳ್ಕೊಂಡ ಅಂತ ಹೇಳ್ತಾನೆ. ತನ್ನ ನಾಲಿಗೆ ಅಂದರೆ ಹುಚ್ಚಿಡ್ದವನಾಗಿ ನಾಲಿಗೆಯನ್ನು ಸೀಳಿಕೊಂಡು ತಾನು ಪ್ರಾಣವನ್ನು ಕಳ್ಕೊಂಡ ಅಂತ ಹೇಳ್ತಾರೆ. ಹೀಗೆ ಅವನು ತಾನು ಪ್ರಾಣವನ್ನು ಕಳ್ಕೊಂಡು ನಾಶ ಆದ. ಹೀಗೆ ಹಂಸಡಿಬಕರನ್ನು ಕೃಷ್ಣ ಸಂಹಾರ ಮಾಡಿದ ಕಥೆ. ವಾಸ್ತವಿಕವಾಗಿ ಹರಿವಂಶ ಕಡೆಗೆ ಈ ಕಥೆಯನ್ನು ಹೇಳ್ತದೆ. ಆದರೆ ನಡೆದದ್ದು ಈಗಲ್ಲ. ಈ ಘಟನೆ ನಡೆದದ್ದು ಯಾವಾಗ ಅಂತ ಹೇಳಿದರೆ, ಕೃಷ್ಣ ಸತ್ಯಭಾಮೆಯನ್ನು ವಿವಾಹವಾದ ಸಂದರ್ಭದಲ್ಲಿ ಆಗ ನಡೆದಂತಹ ಘಟನೆ. ಆದರೆ ಹರಿವಂಶ ಕಡೆಗೆ ಇದನ್ನು ತಿಳಿಸ್ತದೆ. ಈಗ ಅನೇಕ ಕಥೆಗಳಿದೆ ಈ ಹರಿವಂಶದಲ್ಲಿ. ಅದರ ಒಂದು ಸಂಕ್ಷೇಪವಾದ ಚಿತ್ರಣವನ್ನು ನಾವು 9 ದಿನದಲ್ಲಿ ನೋಡಿದ್ದೇವೆ ಹರಿವಂಶದಲ್ಲಿ.
ವಾಸ್ತವಿಕವಾಗಿ ಈ ಹರಿವಂಶ ಭಾಗವತದಂತೆ ಅಲ್ಲ. ಯಾಕೆಂತ ಹೇಳಿದರೆ ಭಾಗವತ ಭಾಷೆ ಕಷ್ಟ ಅದು, ಯಾಕಂದರೆ ಹರಿವಂಶದ ಹಾಗೆ ಭಾಷೆ ಅಲ್ಲ ಅದರದ್ದು. ಆದರೆ ಅರ್ಥೈಸುವುದು ಸುಲಭ. ಯಾಕೆ ಅಂತೇಳಿದರೆ ಅದಕ್ಕೆ ವ್ಯಾಖ್ಯಾನಗಳಿದೆ. ನಮಗೆ ಅರ್ಥ ಮಾಡಿಕೊಳ್ಳಿಕ್ಕೆ ಅನುಕೂಲ ಆಗುವಂತೆ ನಮಗೆ ಅನೇಕ ವ್ಯಾಖ್ಯಾನಗಳೆಲ್ಲಕ್ಕಿಂತ ಮುಖ್ಯವಾಗಿ ಜಗದ್ಗುರುಗಳಾದ ಮಧ್ವಾಚಾರ್ಯರು ಅದಕ್ಕೆ ತಾತ್ಪರ್ಯವನ್ನು ಬರೆದು ಮಹದುಪಕಾರವನ್ನು ಮಾಡಿದ್ದಾರೆ ಭಾಗವತಕ್ಕೆ. ಅದಕ್ಕೆ ನಮಗೆ ಎಲ್ಲಿ ಅರ್ಥ ಗೊತ್ತಾಗುವುದಿಲ್ಲ ಅಲ್ಲಿ ಅರ್ಥ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಆದರೆ ಹರಿವಂಶದಲ್ಲಿ ಹಾಗಲ್ಲ. ಈ ಹರಿವಂಶಕ್ಕೆ ಸರಿಯಾದ ವ್ಯಾಖ್ಯಾನ ಇಲ್ಲ. ಅದರಿಂದಾಗಿ ಹರಿವಂಶವನ್ನು ಅರ್ಥೈಸುವುದು ಅಷ್ಟು ಸುಲಭ ಅಲ್ಲ. ವಾಸ್ತವಿಕವಾಗಿ ಇಲ್ಲಿ ಬರುವ ಅನೇಕ ಕಥೆಗಳನ್ನು ಮಧ್ವಾಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ತಾವು ಉಲ್ಲೇಖ ಮಾಡಿದ್ದಾರೆ. ಅದನ್ನು ಹೇಗೆ ಅಂತ ತಾವು ಅರ್ಥೈಸ್ಕೊಂಡು ಹೋಗಿದ್ದಾರೆ. ಹಾಗಿದ್ದರೂ ಕೂಡ ಇದು ಕಷ್ಟ ಇದೆ. ನಿಮಗೆ ಒಂದು ನಾನು ಉದಾಹರಣೆ ಹೇಳಬೇಕು ಅಂತ ಹೇಳಿದರೆ, ಅಂದರೆ ಯಾವ ರೀತಿ ಇದು ಕಷ್ಟ ಇದೆ ಅರ್ಥೈಸುವುದು ಅಂತ ಹೇಳಿದರೆ, ಹಿಂದೆ ನಾವು ಈ ಪಿತೃಗಳ ಕಥೆಯನ್ನು ಕೇಳ್ಕೊಂಡು ಹೋದವು. ಆ ಪಿತೃಗಳ ಕಥೆಯನ್ನು ಕೇಳಬೇಕಾದರೆ ಬರ್ಹಿಷದರು ಅಂತ ಒಂದು ಪಿತೃಗಳ ಗಣ, ಅವರ ಮಗಳು ಪೀವರಿ ಅಂತ. ಆ ಪೀವರಿಯನ್ನು ಶುಕಾಚಾರ್ಯರು ವಿವಾಹವಾದರು. ಯಾರು ಅಂತ ಹೇಳಿದ್ರೆ ವೇದವ್ಯಾಸರ ಮಗನಾದ ಶುಕಾಚಾರ್ಯರು ವಿವಾಹವಾದರು. ಅದಕ್ಕೋಸ್ಕರವೇ ಅವಳಿಗೆ ಹೇಳಬೇಕಾದ್ರೆ ಯೋಗಪತ್ನಿ, ಯೋಗಿನಿ, ಯೋಗಮಾತ ಈ ರೀತಿ ಹೇಳ್ಕೊಂಡು ಹೋಗ್ತಾರೆ. ಮುಂದೆ ಇನ್ನೊಂದಿದೆ ಪಿತೃಗಣ, ಅದೇ ಸುಕಾಲ ಅಂತ. ಈ ಸುಕಾಲ ಎಂಬಂತಹ ಪಿತೃಗಣಗಳಿಂದ ಇವರ ಮಗಳು, ಅವಳೇ ಏಕಶೃಂಗ ಅಂತ ಕರೀತಾರೆ, ಗೌಹು ಅಥವಾ ಏಕಶೃಂಗ ಅಂತ. ಇವಳನ್ನು ಯಾರಿಗೆ ಕೊಟ್ಟು ಮದುವೆ ಮಾಡಿದ್ರು ಅನ್ನುವ ವಿಷಯದಲ್ಲಿ ತುಂಬ ಗೊಂದಲ. ಯಾಕೆ ಅಂತೇಳಿದರೆ ಅಲ್ಲೊಂದು ಮಾತು ಬರ್ತದೆ. ಏನು ಅಂತೇಳಿದರೆ, ತವ ಇವ ವಂಶೇ ಯಾ ದತ್ತ ಶುಕಸ್ಯ ಮಹಿಷಿ ಪ್ರಿಯಾ ಅಂತ ಒಂದು ಮಾತು ಬರ್ತದೆ. ಇದು ಸನತ್ಕುಮಾರರು ಮಾರ್ಕಂಡೇಯರಿಗೆ ಹೇಳುವ ಮಾತು. ತವ ಇವ ವಂಶೇ ಯಾ ದತ್ತ ಶುಕಸ್ಯ ಮಹಿಷಿ ಪ್ರಿಯಾ ಅಂತ. ಇಲ್ಲಿ ಶುಕಸ್ಯ ಮಹಿಷಿ ಪ್ರಿಯ ಅಂತ, ಶುಕಾಚಾರ್ಯರ ಪ್ರಿಯವಾದ ಮಹಿಷಿ. ಅದಕ್ಕೇನಾದರೂ ಶುಕಾಚಾರ್ಯರ ಎರಡನೇ ಪತ್ನಿ ಅಂತ ಸಾಮಾನ್ಯ ಅನೇಕ ಮಂದಿ, ಅಂದರೆ ಈ ಕನ್ನಡದಲ್ಲಿ ಒಂದು ಪುಸ್ತಕ ನಾನು ನೋಡಿದ್ದೆ, ಅಂದರೆ ಕನ್ನಡ ಅನುವಾದ ಮಾಡಿದ ಪುಸ್ತಕ ಹರಿವಂಶ, ಅದರಲ್ಲಿ ಶುಕಾಚಾರ್ಯರ ಇನ್ನೊಬ್ಬಳು ಪತ್ನಿ ಇವಳು ಅಂತ ಬರೆದಿದ್ದಿದೆ. ನನಗ್ಯಾರೋ ಮೊನ್ನೆ ಅದನ್ನೇ ಪ್ರಶ್ನೆ ಕೇಳಿದರು. ಈ ರೀತಿ ನಾನೊಬ್ಬರು ಉಪನ್ಯಾಸಕರಿಗೆ ಹೇಳಿದ್ದು ಕೇಳಿದ್ದೇನೆ, ಇನ್ನೊಬ್ಬರು ಪತ್ನಿ ಶುಕಾಚಾರ್ಯರದ್ದು ಅವಳು ಅಂತ. ಹೌದಾ ಅಂತ ನೋಡಿ, ವಾಸ್ತವಿಕವಾಗಿ ಆ ರೀತಿ ಹೇಳಲಿಕ್ಕೆ ಬರುವುದಿಲ್ಲ. ಅಂದರೆ ಇದೆಷ್ಟು ಕಷ್ಟ ಇದೆ ಅಂತ. ಕಾರಣ ಏನು ಅಂತೇಳಿದರೆ, ತವೈವ ವಂಶೇ ಯಾದತ್ತ ಅಂತಿದೆ. ಅಂದರೆ ಮಾರ್ಕಂಡೇಯರು ಹೇಳ್ಬೇಕಾದ್ರೆ ನಿಮ್ಮ ವಂಶದಲ್ಲೇ ಕೊಡಲ್ಪಟ್ಟಳು ಇವಳು ಏಕಶೃಂಗ. ಯಾರು ಅಂದರೆ ಶುಕ ಏನಿದ್ದಾರೆ, ಶುಕನ ಪ್ರಿಯವಾದ ಮಡದಿ ಅಂತ. ವಾಸ್ತವಿಕವಾಗಿ ನಾವು ನೋಡಬೇಕಾದದ್ದು ಅಂದರೆ ಮಾರ್ಕಂಡೇಯರ ವಂಶದಲ್ಲಿ ಶುಕಾಚಾರ್ಯರು ಬಂದದಲ್ಲ. ಯಾರು ಭಾಗವತ ಹೇಳಿದರು ವೇದವ್ಯಾಸರ ಮಕ್ಕಳು ಮಾರ್ಕಂಡೇಯರ ವಂಶದಲ್ಲಿ ಬಂದದಲ್ಲ. ಮಾರ್ಕಂಡೇಯರು ಬಂದದ್ದು ಭೃಗು ವಂಶದಲ್ಲಿ, ಭೃಗುಗಳ ವಂಶದಲ್ಲಿ ಬಂದದ್ದು. ಶುಕಾಚಾರ್ಯರು ಬಂದವರು ವಸಿಷ್ಠರ ವಂಶದಲ್ಲಿ, ವಸಿಷ್ಠ ವಂಶದಲ್ಲಿ ಬಂದದ್ದು. ಅದರಿಂದಾಗಿ ಇದು ಆ ಶುಕಾಚಾರ್ಯರು ಅಂತ ಹೇಳಲಿಕ್ಕೆ ಬರುವುದಿಲ್ಲ, ಒಂದನೇದಾಗಿ. ಎರಡನೇದೇನು ಅಂತ ಹೇಳಿದರೆ, ಈ ಸುಕಾಲರು ಎಂಬ ಪಿತೃದೇವತೆಗಳೇನಿದ್ದಾರೆ ಇವರು ಯಾರ ಮಕ್ಕಳು ಅಂದರೆ ವಸಿಷ್ಠಸ್ಯ ಪ್ರಜಾಪತೇ ಅಂತ ಹೇಳ್ತದೆ ಹರಿವಂಶ. ವಸಿಷ್ಠರ ಮಕ್ಕಳು ಅಂತ. ವಸಿಷ್ಠರ ಮಕ್ಕಳು ಸುಕಾಲರು, ಅವರ ಮಗಳು ಏಕಶೃಂಗ. ಅವಳನ್ನು ವಸಿಷ್ಠ ವಂಶದಲ್ಲೇ ಬಂದಂತಹ ಶುಕಾಚಾರ್ಯರು ಕೊಡ್ಲಿಕ್ಕೆ ಸಾಧ್ಯ ಇದೆಯಾ? ಸಗೋತ್ರ ವಿವಾಹ ನಿಷಿದ್ಧ ಆ ವಂಶದಲ್ಲಿ. ಯಾಕಂತ ಹೇಳಿದರೆ ಅವರು ಚಿಕ್ಕಪ್ಪನ ದೊಡ್ಡಪ್ಪನ ಅಜ್ಜನ ಈ ರೀತಿ ಆಗ್ತಾರೆ. ಅದರಿಂದಾಗಿ ಇಲ್ಲಿ ಅವರಲ್ಲಿ ಹೇಳ್ತಾ ಇರುವುದಲ್ಲ. ಆದರೆ ನೋಡಿ, ಸಾಮಾನ್ಯವಾಗಿ ನಾವು ಇಷ್ಟು ವಿಮರ್ಶೆ ಮಾಡದೇ ಇದ್ದ ಪಕ್ಷದಲ್ಲಿ ಇದು ತಪ್ಪಾಗಿ ಅರ್ಥ, ನಾನು ಒಂದು ಉದಾಹರಣೆ ಹೇಳಿದ್ದಷ್ಟೇ, ತಪ್ಪಾಗಿ ಅರ್ಥ ಬರಲಿಕ್ಕೆ ಸಾಧ್ಯತೆ ಉಂಟು. ಆ ರೀತಿ ಹರಿವಂಶದಲ್ಲಿ ಸುಮಾರು ಇಂತಹ ಗೊಂದಲಗಳೆಲ್ಲ ಇದೆ. ಆದರೆ ಆದಷ್ಟು ಸಾಧ್ಯ ಇದ್ದಷ್ಟು ಭಗವಂತ ಏನು ಹೇಳಿಸಿದನೋ ಅದನ್ನು ಇಲ್ಲಿ ನಾನು ಹೇಳಿದ್ದನಷ್ಟೇ. ನೀವು ಕೂಡ 9 ದಿನ ಇದನ್ನು ಕೇಳಿದ್ದೀರಿ. ಅದರಿಂದ ಆ ಭಗವಂತ ಸಂತುಷ್ಟನಾಗಲಿ. ಈ ಹರಿವಂಶಕ್ಕೆ ಏನು ಫಲ ಹೇಳಿದ್ದಾರೆ, ಮುಖ್ಯವಾಗಿ ಏನಂತ ಹೇಳಿದರೆ ಸತ್ಪುತ್ರರು ಜನಿಸ್ತಾರೆ ಅಂತ. ಯಾರಿಗೆ ಮಕ್ಕಳಿಲ್ಲ ಅವರು ಈ ಹರಿವಂಶ ಶ್ರವಣ ಮಾಡುವುದರಿಂದ ಸತ್ಪುತ್ರರು ಜನಿಸ್ತಾರೆ. ಮತ್ತಿನ್ನೊಂದೇನು ಅಂತ ಹೇಳಿದರೆ ಎಲ್ಲ ಪುರಾಣಗಳನ್ನೇ ಕೇಳಿದ ಪುಣ್ಯ ಬರ್ತದಂತೆ ಹರಿವಂಶ ಕೇಳುವುದರಿಂದಾಗಿ. ಮತ್ತೇನೆಂದರೆ ಪಿತೃಗಳೆಲ್ಲ ಸಂತುಷ್ಟರಾಗ್ತಾರೆ ಅಂತ ತಿಳಿಸ್ಕೊಂಡು ಹೋಗ್ತಾರೆ. ಹರಿವಂಶವನ್ನು ಕೇಳುವುದರಿಂದಾಗಿ ಪಿತೃಗಳು ಸಂತುಷ್ಟರಾಗ್ತಾರೆ, ಭಗವಂತನ ಅನುಗ್ರಹ ಆಗ್ತದೆ ಅಂತ ತಿಳಿಸ್ಕೊಂಡು ಹೋಗ್ತಾರೆ. ಇಂತಹ ಆ ಹರಿವಂಶವನ್ನು ನಾವು ಮಧ್ವಾಂತರ್ಗತ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡೋಣ.